ಪ್ರಪಂಚ ಸದ್ಯಕ್ಕಿರೋದು ಹೇಗೆ ಅಂದರೆ ಮಹಾಭಾರತನೇ. ಎಲ್ಲ ಒಂದನ್ನು ಅನುಭವಿಸ್ತಾ ಹೋಗ್ತಾ 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 ನಿಮ್ಗೊಂದೊಂದ್ಸತಿ ನಿಮ್ಗೆ ಅನ್ಸುತ್ತೆ ನೀವು ಅರ್ಜುನ, ಒಂದ್ಸತಿ ನಿಮ್ಗೆ ಅನ್ಸುತ್ತೆ ನೀವು ದ್ರೌಪದಿ, ಒಂದ್ಸತಿ ನಿಮ್ಗೆ ಅನ್ಸುತ್ತೆ ನೀವು ಭೀಮ, ಹಂಗೆ ಅನಿಸ್ತಾ ಹೋಗುತ್ತೆ. ನಿಶಾ ಅವರ ಜೀವನದಲ್ಲಿ ಆ ನೋವು, ಆ ವೇದನೆ, ಆ ಚಾಪ್ಟರ್ ಕ್ಲೋಸ್ ಆಯ್ತಾಗಿದ್ರೆ ಎಸ್, ಹೊಸ ಜರ್ನಿ ಶುರು ಆಯ್ತು. ಆ ಜರ್ನಿ ಭಾಗನೇ ಇಷ್ಟೊಂದು ಖುಷಿ ಆಗಿದೆ. ಈ ಜರ್ನಿ ವಾಟ್ ನೆಕ್ಸ್ಟ್, ಏನ್ ಕತೆ, ಮುಂದೇನು, ಎಲ್ಲಿವರೆಗೆ? ಎಲ್ಲ ನಂದು ಅಂತ ಅನಿಸ್ತಾ ಇತ್ತು, ಆದ್ರೆ ಯಾವ್ದನ್ನು ಮುಟ್ಟಕ್ಕಾಗಿಲ್ಲ. ಅಂದ್ಕೊಂಡಂತೆ ಆಗಿದ್ರೆ ಯಾವತ್ತೋ ಚುನಾವಣೆ ಸ್ಪರ್ಧಿಸಬೇಕಾಗಿತ್ತು, ಸಿನಿಮಾದಲ್ಲಿ ಯಾವತ್ತೋ ನಟಿಸಬೇಕಾಗಿತ್ತು, ಯಾಕೆಲ್ಲವೂ ಕೂಡ ಆಗ್ಲಿಲ್ಲ ಅಂತ. ನೀವು ರಾಮಾಯಣ, ಮಹಾಭಾರತ ಎಲ್ಲ ತಿಳ್ಕೊಂಡಿದ್ದೀರಿ, ಅಲ್ಲಿನ ಕಥೆಗಳು, ಉಪಕಥೆಗಳನ್ನ ಸ್ಪಷ್ಟವಾಗಿ ಹೇಳ್ತಿದ್ದೀರಿ. ಪ್ರಪಂಚ ಸದ್ಯಕ್ಕಿರೋದು ಹೇಗೆ ಅಂದ್ರೆ ಮಹಾಭಾರತನೇ. ಬಟ್ ನಾನು ಯಾವತ್ತೂ ಭೀಷ್ಮ ಪಿತಾಮಹ, ಯಾವತ್ತೂ ದ್ರೋಣಾಚಾರ್ಯ, ಕರ್ಣ ಆಗಕ್ಕೆ ಇಷ್ಟಪಡಲ್ಲ. ಇವತ್ತಿನ ಮಹಾಭಾರತದಲ್ಲಿ ನಿಶಾ ಅವರ ಸಾರಥಿ ಯಾರು? ನಿಶಾ ಅವ್ರ ಗುರಿ ಏನು ಅಂತ ನಾನು ಹೇಳ್ದಲ್ಲ, ನನ್ನ ಗುರಿ ಏನು ಅಂತ ಅಂದ್ರೆ ನನ್ಗೇನ್ ಜೀವನ ತಂದ್ಕೊಡುತ್ತೋ ಅದನ್ನ ನಾನು ಚೆನ್ನಾಗಿ ನಿಭಾಯಿಸ್ಬೇಕು ಅಂತ. ಇಂಥ ತಿರುಗಿ ನೋಡಿದಾಗ ಒಂದ್ ಕಡೆ ಉದ್ಯಮ, ಒಂದ್ ಕಡೆ ರಾಜಕಾರಣ, ಆ ಥರದ್ದು ಏನಾರ ಇದೆಯಾ ಅಂತ ಸಹಜವಾಗಿ ಒಂದು ಕುತೂಹಲ ಇದೆಯಲ್ಲ ಶಿವ ಒಳಗಡೆ, ಆ ಕುತೂಹಲದ ಪ್ರಶ್ನೆ ಅಷ್ಟೇ. ನೋಡಿ, ರಾಜಕೀಯ ಅನ್ನೋದು ನನ್ನ ರಕ್ತದಲ್ಲೇ ಇದೆ. ಎಸ್, ಚನ್ನಪಟ್ಟಣ ಏನಾದ್ರು ಮಹಿಳಾ ಮೀಸಲಾದ್ರೆ ಕಂಟೆಸ್ಟ್ ಮಾಡ್ತೀರಾ ಅಂತ MLA ಎಲೆಕ್ಷನ್ಗೆ? ಜನ ಕೇಳ್ತಾರ ಚುನಾವಣೆಗೆ ಬನ್ನಿ ಕಂಟೆಸ್ಟ್ ಮಾಡಿ ಅಂತ? ಜನ ಎಲ್ಲ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಶಿವರೇ, ಆದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಆ ಸಮಯ ಬರಬೇಕು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಜೀವನ ಇಲ್ಲಿ ಬಂದಾಗ, ಇಲ್ಲಿ ಕಟ್ಕೊಂಡಾಗ ಯಾವತ್ತಾದ್ರೂ ಸಾಕು ಅಂತ ಅನ್ಸಿತ್ತ ಅಮ್ಮನ್ಗೆ? ಇವತ್ತಿಗೆ ಸಾಕು ಅನಿಸ್ತಾ ಇದೆ ಅವ್ರಿಗೆ. ಅದು ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೇಳ್ತಿರ್ತಾರೆ, ನಿಶಾ ಅವ್ರ ಮದುವೆ ಯಾವಾಗ ಅಂತ. ತಮ್ಮನ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಟ್ಯಾಲೆಂಟೆಡ್ ಹುಡುಗ. ಎಲ್ಲೋ ಒಂದ್ ಕಡೆ ಅವನ್ಗೆ ಸಿಕ್ಬೇಕಾಗಿದ್ದ ಸಪೋರ್ಟ್ ಸಿಕ್ಕಿಲ್ಲ. ಪ್ರೀತಿ ಇಲ್ಲದೆ ಬೆಳೆಯೋಕೆ ಎಲ್ಲಾರ್ಗೂ ಕಷ್ಟ. ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಆದರೆ ಮನುಷ್ಯನಿಗೂ ಕೂಡ ಕೆಲವೊಂದು ಟೈಮು ಮಿತಿ ಮೀರಿದ ಕಷ್ಟ, ನೋವು, ವೇದನೆ ಎಲ್ಲವೂ ಕೂಡ ಬಂದ್ಬಿಡುತ್ತೆ. ಆದರೆ ಅತಿ ಹೆಚ್ಚು ಕಷ್ಟಪಟ್ಟವ್ರ ಜೀವನದಲ್ಲಿ ನಮ್ಮ ಮುಂದೆ ಕಾಣ್ತಿರ್ತೀವಿ. ಅತಿ ಹೆಚ್ಚು ಕಷ್ಟ, ನೋವುಂಡು ಇಷ್ಟೇನ ಜೀವನ ಅಂತಂದಾಗಲೂ ಕೂಡ ಮತ್ತೊಂದು ಹೊಸ ಬೆಳಕು ಅಂತ ಇದ್ದೇ ಇರುತ್ತೆ. ಎಸ್, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಜೊತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಂದರೆ ಹಳೆಯ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆಯ ನಿಶಾ ಯೋಗೇಶ್ವರ್ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಶಿವರೇ. ಬಡವ ಶ್ರೀಮಂತ, ಪ್ರಾಣಿ ಪಕ್ಷಿ ಯಾವುದೇ ಆದರೂ ಜೀವನದಲ್ಲಿ ಕಷ್ಟ ಅಂತಿರುತ್ತೆ. ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಕೇಳ್ತಾರೆ. ಆದರೆ ಮನುಷ್ಯನಿಗೂ ಕೂಡ ಕೆಲವೊಂದು ಟೈಮು ಮಿತಿ ಮೀರಿದ ಕಷ್ಟ, ನೋವು, ವೇದನೆ ಎಲ್ಲವೂ ಕೂಡ ಬಂದ್ಬಿಡುತ್ತೆ. ಆದರೆ ಸೂರ್ಯ ಹುಡ್ತಾನೆ ಮುಳುಗ್ತಾನೆ, ಆ ರೀತಿ ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಬರುತ್ತೆ ಹೋಗ್ತಿರುತ್ತೆ. ಕಷ್ಟ ಶಾಶ್ವತ ಅಲ್ಲ, ಸುಖ ಕೂಡ ಶಾಶ್ವತ ಅಲ್ಲ. ಹಾಗಾಗಿ ಆದರೆ ಅತಿ ಹೆಚ್ಚು ಕಷ್ಟಪಟ್ಟವ್ರ ಜೀವನದಲ್ಲಿ ನಮ್ಮ ಮುಂದೆ ಕಾಣ್ತಿರ್ತೀವಿ. ಅತಿ ಹೆಚ್ಚು ಕಷ್ಟ, ನೋವುಂಡು ಇಷ್ಟೇನ ಜೀವನ ಅಂತಂದಾಗಲೂ ಕೂಡ ಮತ್ತೊಂದು ಹೊಸ ಬೆಳಕು ಅಂತ ಇದ್ದೇ ಇರುತ್ತೆ. ಎಸ್, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನನ್ನ ಜೊತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಂದರೆ ಹಳೆಯ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆಯ ನಿಶಾ ಯೋಗೇಶ್ವರ್ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಶಿವರೇ. ಏನು ಸಮಾಚಾರ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಎಸ್, ನಾನು ತುಂಬ ಚೆನ್ನಾಗಿದ್ದೀನಿ. ಭಾಳ ಖುಷಿ ಆಗುತ್ತೆ. ನಿಶಾ ಅವರ ಮುಖದಲ್ಲಿ ಖುಷಿ ಮತ್ತು ಭಾಳ ಕಾನ್ಫಿಡೆನ್ಸ್ ಬಂದು ಇಲ್ಲಿ ಕೂತಿದ್ದೀರಿ ಇವತ್ತು. ವಾವ್, ಏನು ಸಮಾಚಾರ, ಹೇಗಿದ್ದೀರಿ? ಮೊದಲಾಗಿ ನಾನು ಕರ್ನಾಟಕ ಟಿವಿಯ ನಿಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ನಾನು ಒಂದು ಪೋಸ್ಟ್ ಹಾಕಿದ್ದೆ ಒಂದು 2-3 ಡೇಸ್ ಮುಂಚೆ. ಜೀವನದಲ್ಲಿ ತುಂಬ ನಡೆಯುತ್ತೆ, ಆದರೆ ಒಂದು ಸಮಯ ಬಂದಾಗ ಒಂದು ನಿರ್ಧಾರ ತಗೋಬೇಕು ನಾವು. ದಟ್ ಚಾಪ್ಟರ್ ಇಸ್ ಕ್ಲೋಸ್ಡ್. ಅದಕ್ಕೆ ನಿಮ್ಗೆ ಬೇಕಾಗಿರೋದು ಒಂದು ಕರೇಜ್ ಅಷ್ಟೆ. ಸೊ ಐ ಥಿಂಕ್ ಐ ಹ್ಯಾವ್ ಟೇಕನ್ ದಟ್ ಸ್ಟೆಪ್. ಆ ಚಾಪ್ಟರ್ ಮುಗೀತು. ನಿಶಾ ಅವರ ಜೀವನದಲ್ಲಿ ಆ ಕಷ್ಟ, ಆ ಕಣ್ಣೀರು, ಆ ನೋವು, ಆ ವೇದನೆ, ಆ ಚಾಪ್ಟರ್ ಕ್ಲೋಸ್ ಆಯ್ತಾಗಾದ್ರೆ ಎಸ್, ಹೊಸ ಜರ್ನಿ ಶುರು ಆಯಿತು. ಆ ಜರ್ನಿ ಭಾಗನೇ ಇಷ್ಟೊಂದು ಖುಷಿ ಆಗಿದ್ದೀರಿ. ಎಸ್, ಯಾರೋ ಮಧ್ಯಮ ವರ್ಗ, ಊಟಕ್ಕೂ ಕಷ್ಟ, ಬಟ್ಟೆ ತೊಗೊಳಕ್ಕೆ ಕಷ್ಟ, ಓದಕ್ಕೆ ಕಷ್ಟ ಅನ್ನೋ ಕಷ್ಟದ ಕಣ್ಣೀರು ಬೇರೆ. ಆದರೆ ಎಲ್ಲವೂ ಇದ್ದು ಕಣ್ಣೀರು, ನೋವು ಅನ್ನೋದಿದೆಯಲ್ಲ, ಅದೊಂಥರ ಡಿಫ್ರೆಂಟ್, ಅದು ಸಹಿಸೋಕ್ಕಾಗಲ್ಲ. ಸೊ ಹಂತಗಳನ್ನ ದಾಟಿದ್ದೀರಿ. ಬಟ್ ಆ ಜರ್ನಿ ಅದು ಬೇರೆ ಕತೆ, ಮುಗಿದ ಅಧ್ಯಾಯ ಅಂತ. ಎಸ್, ಇದು ಹೊಸ ಅಧ್ಯಾಯ.
ನಿಶಾ ಅವರ ಜೀವನದಲ್ಲಿ ಹೊಸ ಹೊಸ ಅಧ್ಯಾಯ ಇದು. ಈ ಜರ್ನಿ ವಾಟ್ ನೆಕ್ಸ್ಟ್, ಏನು ಕತೆ, ಮುಂದೇನು, ಎಲ್ಲಿವರೆಗೆ? ಅದೆಲ್ಲ ಕಷ್ಟ ನೋಡಿದ್ನಲ್ಲ, ಎಲ್ಲ ಕಣ್ಮುಂದೆ ನೋಡ್ತಾ ನೋಡ್ತಾ ಏನೂ ಅನುಭವಿಸೋಕ್ಕಾಗಿಲ್ಲ. ಎಲ್ಲ ನಂದು ಅಂತ ಅನಿಸ್ತಾ ಇತ್ತು, ಆದರೆ ಯಾವುದನ್ನು ಮುಟ್ಟಕ್ಕಾಗಿಲ್ಲ. ಆ ಒಂದು ಅನುಭವದಿಂದ ಇವತ್ತು ನಾನು ಇಷ್ಟು ಎಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯಗಳಿಂದ ಏನೇನು ನಡೀತಾ ಇದೆಯೋ ಜೀವನದಲ್ಲಿ, ಏನೂ ಇಲ್ಲದೆ ಏನೋ ಒಂದು ಒಳ್ಳೇದಾಯಿತು, ಏನೋ ಒಂದು ಪ್ರಾಬ್ಲಮ್ಸ್ ಆಯಿತು, ಏನಾದ್ರೂ ನಾನು ಖುಷಿಯಾಗಿದ್ದೀನಿ. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಖುಷಿ ಅನ್ನೋದು ಮನುಷ್ಯನ ಒಳಗಿರುತ್ತೆ, ನೆಮ್ಮದಿ ಅನ್ನೋದು ಒಳಗಿರುತ್ತೆ. ಅದನ್ನು ನಾವು ಕಂಡ್ಕೋಬೇಕು ಅಷ್ಟೆ. ಅದಕ್ಕೆ ಒಂದು ಧೈರ್ಯ ಬೇಕು ಮನುಷ್ಯನಿಗೆ. ನೀವು ಹೇಳ್ದಂಗೆ ಮೆಜಾರಿಟಿ ಆಫ್ ದ ಪೀಪಲ್ ದೇ ಕಮ್ ಫ್ರಮ್ ಅ ಹಂಬಲರ್ ಬ್ಯಾಕ್ಗ್ರೌಂಡ್, ಮಿಡಲ್ ಕ್ಲಾಸ್, ಇನ್ನು ಕೆಳಗೆ ಆ ಮಟ್ಟದಿಂದ ಜೀವನ ಶುರು ಮಾಡ್ತಾರೆ. ತಂದೆ ತಾಯಿನ ಕಷ್ಟ ನೋಡ್ತಾರೆ, ಅವರ ಸಂಕಟ, ಮಕ್ಕಳನ್ನ ಓದಿಸ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಆ ಸಂಕಟ ತಡ್ಕೊಳಕ್ಕಾಗದೆ ಏನೋ ಒಂದು ಮಾಡಬೇಕು ಅಂತ ಮುಂದೆ ಬರೀತಾರೆ. ನೀವು ಮುಂಚೆ ಇವಾಗ 2 ಮಿನಿಟ್ಸ್ ಮುಂಚೆ ನಮ್ಗೆ ಹೇಳ್ತಾ ಇದ್ರಿ, ನೀವು ತುಂಬ ಮಧ್ಯಮ ವರ್ಗದವರು, ಅಲ್ಲಿಂದ ಶುರು ಮಾಡಿದ್ರಿ. ನಿಮಗೆ ನಾಳೆ ಗುರಿ ಅದೆಲ್ಲ ನಿಮಗೆ ಆಲೋಚನೆಗಳು ಇರಲೇ ಇಲ್ಲ. ಹೇಗೆ ಮುಂದೆ ಬರೆಯೋದು, ನಾಳೆಗೇನು, ನಾಳಿದ್ದಕ್ಕೇನು, ಊಟ ಬಟ್ಟೆ ಹೇಗೆ ಅಂತ ನೀವು ಆಲೋಚನೆ. ಸೊ ನಿಮ್ಗೆ ಅದು ಗೊತ್ತು ಆ ಜೀವನ ಹೇಗೆ ಅಂತ. ಬಟ್ ಎಲ್ಲ ಇದ್ದೂ ನನ್ಗನ್ಸುತ್ತೆ, ನಮ್ಮ ಲಾಯರ್ ಅಂಕಲ್ ಇದ್ದಾರೆ, ಅವರು ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ. ತುಂಬ ಸೀನಿಯರ್ ಅಡ್ವೊಕೇಟ್ ಅವರು ಬೆಂಗಳೂರಲ್ಲಿ. ಅವ್ರು ನಂಗೆ ಮಾತು ಹೇಳಿದ್ರು, ನಿಶಾ, ದೇವರು ಬಹುಶಃ ನಿನ್ನ ಯಾವುದೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಹಾಕಿದ್ದಾರೆ. ಊರ್ವಶಿ ಶಾಪ ಉಪಕಾರಂ ಅಂತ. ಓಕೆ. ಊರ್ವಶಿ ಅಂತ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಅಪ್ಸರೆ. ಊರ್ವಶಿ ಅರ್ಜುನನ್ಗೆ ಒಂದು ಶಾಪ ಕೊಡ್ತಾಳೆ. ಏನು ಶಾಪ ಅಂತ ಅಂದರೆ, ನೀನು ಒಂದು ಸಮಯದಲ್ಲಿ ನೀನು ಯು ವಿಲ್ ಬಿ ಅ ಯೂನಕ್ ಅಂತ. ನೀನು ಗಂಡು ಅಲ್ಲ, ಹೆಣ್ಣು ಅಲ್ಲ, ನಿಂಗೆ ಆ ಪರಿಸ್ಥಿತಿ ಬರುತ್ತೆ ಅಂತ. ಅರ್ಜುನ ವನವಾಸಕ್ಕೆ ಹೋಗ್ತಾನೆ. ಆದಮೇಲೆ 1 ವರ್ಷ ಪಾಂಡವರಿಗೆ ಲಾಸ್ಟಲ್ಲಿ ವನವಾಸ ಸಿಗುತ್ತೆ, ಅವರು ಅವಸ್ಕೊಂಡಿರಬೇಕು ಅಂತ. ಆ ವನವಾಸದಲ್ಲಿ ಅವನು ಒಂದು ಮತ್ಸ್ಯರಾಜನ ಆ ಒಂದು ರಾಜ್ಯದಲ್ಲಿ ಡಾನ್ಸ್ ಹೇಳ್ಕೊಡ್ತಾ ಇರ್ತಾನೆ. ಆವಾಗ ಅವನು ಈ ಅವತಾರನ ಧರಿಸ್ತಾನೆ. ಅವನಿಗೆ ಅವತಾರ ಸಿಕ್ಕಿಲ್ದೆ ಹೋಗಿದ್ರೆ, ಈ ಶಾಪ ಸಿಕ್ಕಿಲ್ದೆ ಹೋಗಿದ್ರೆ ಆ ಅಜ್ಞಾತವಾಸವನ್ನು ಕಳಿಯೋಕ್ಕಾಗ್ತಾ ಇರಲಿಲ್ಲ. ಎಲ್ಲವೂ ಒಂದು ಕಾರಣ, ಎಲ್ಲ ಸಮಸ್ಯೆಯೂ ಒಂದು ಕಾರಣ, ಶಾಪವೂ ಒಂದು ಕಾರಣ. ಶಾಪವು ಯಾವತ್ತೂ ಶಾಪ ಅಲ್ಲ, ಅದು ಉಪಕಾರ. ಸೊ ಅವತ್ತಿಗೆ ನನಗೆ ಶಾಪ ಅಂತ ಅನಿಸ್ತು, ಆದರೆ ಇವತ್ತಿಗೆ ಅದು ಉಪಕಾರ. ಅಂದ್ಕೊಂಡಂತೆ ಆಗಿದ್ರೆ ಯಾವತ್ತೂ ಚುನಾವಣೆ ಸ್ಪರ್ಧಿಸಬೇಕಾಗಿತ್ತು. ಅಂದುಕೊಂಡಂತೆ ಆಗಿದ್ದರೆ, ಕೇಳಿದಂತೆ ಆಗಿದ್ದರೆ ಸಿನಿಮಾದಲ್ಲಿ ಯಾವತ್ತೂ ನಟಿಸಬೇಕಾಗಿತ್ತು. ಸೊ ಇದೆಲ್ಲ ಇತ್ತು, ಯಾಕೆಲ್ಲವೂ ಕೂಡ ಆಗಲಿಲ್ಲ ಅಂತ ಹಣೆ ಬರ. ಯಾಕೆಂದರೆ ಎಷ್ಟೊಂದು ಕನಸುಗಳಿರುತ್ತೆ. ಇದು ಮಾಡಬಹುದು, ಅದು ಮಾಡಬಹುದು, ಇದು ಮಾಡಬೇಕು, ಇದು ಮಾಡ್ತೀನಿ, ನನ್ನ ಹತ್ರ ಕ್ಷಮತೆ ಇದೆ, ಸಾಮರ್ಥ್ಯ ಇದೆ. ಇವಾಗ ನಾನು ನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಜೀವನದಲ್ಲಿ ನಿಮ್ದೇನು ಆಲೋಚನೆ ಇತ್ತು? ಏನೂ ಗೊತ್ತಿಲ್ಲ, ಓದ್ತಿದ್ವಿ ಅಷ್ಟೇ, ಕೆಲಸ ಮಾಡ್ತಿದ್ವಿ. ನಾನು ನಿಮ್ಮ ಪಕ್ಕದ ತಾಲೂಕೋನೆ, ಮದ್ದೂರು ತಾಲೂಕೋನು, ಬೆಸುಗಿರಳ್ಳಿ ಹತ್ರ ಕೆರೆಮೇಗಳು ದೊಡ್ಡಿ ಅಂತ. ಅಲ್ಲಿ ಊರಲ್ಲಿ ಕೂತ್ಕೊಂಡು, ಸ್ಕೂಲಲ್ಲಿ ಟಾಪರ್ ಆದರೂ ಕೂತ್ಕೊಂಡು ಗರಿ ಎಣಿತಾ ಕೂತಿರ್ತಿದ್ದೆ. ನಮ್ಮ ಮನೆ ಕಷ್ಟಗಳು, ತೊಂಡೆ ತಂದು ಹಸು ಸಾಕ್ತಿದ್ದೆ, ಹಾಲು ಕರೆದು ಡೈರಿಗೆ ಹಾಲು ಹಾಕ್ತಿದ್ದೆ. ಇದೇ ಜೀವನ. ನಮ್ಮ ತಂದೆ ತಾಯಿ ಸಾಲ ಮಾಡಿರೋ ಬಡ್ಡಿ ಕಟ್ಟೋದು, ಇವೆಲ್ಲ ಜೀವನ ಈಗ ನಡೀತಾ ಇತ್ತು. ನಮ್ಮ ತಂದೆ ತಾಯಿ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡಿದ್ದಾರೆ. ಇವೆಲ್ಲವೂ ಆಗಿದೆ. ಗೊತ್ತಿಲ್ಲ, ಏನೂ ಗೊತ್ತಿಲ್ಲದೆ ಬಂದು ಕೂತಿದ್ದೀವಿ ಅಷ್ಟೇ. ನಾವು ಇಲ್ಲಿಗೆ ಬಂದು ಕೂರ್ತೀನಿ ಅನ್ನೋದು ಗೊತ್ತಿಲ್ಲ ನನಗೆ. ಇವತ್ತು ನಾ ಇಲ್ಲಿ ಈ ಹಂತಕ್ಕಿದ್ದೀನಿ ಅಂತಲೂ ನಾವೇನು ನಿರೀಕ್ಷೆ ಮಾಡಿರಲಿಲ್ಲ. ಇಲ್ಲಿಗೆ ಬಂದು ಕೂತಿದ್ದೀವಿ ಅಷ್ಟೇ. ಅದೇ. ಸೊ ಎಲ್ಲೋ ಒಂದು ಕಡೆ ಜೀವನ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಲ್ವಾ? ನಾವು ಅದಕ್ಕೆ ಸಮರ್ಪಿತವಾಗಬೇಕಷ್ಟೆ. ನಾವು ಯಾವಾಗ ಸರೆಂಡರ್ ಆಗ್ತೀವಲ್ಲ ಜೀವನಕ್ಕೆ, ಆಯಿತು ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯೋ ಅಲ್ಲಿ ನಾನು ಏನು ಮಾಡೋಕ್ಕಾಗುತ್ತೋ ಅಲ್ಲಿ ನಾನು ಮಾಡ್ತೀನಿ ಅಂತ, ಆ ಒಂದು ಜಾಗಕ್ಕೆ ನಾನು ತಲುಪಿದ್ದೀನಿ. ಇವತ್ತು ತುಂಬ ಮಾಡಬೇಕು ಅಂತ ಆಸೆ ಇತ್ತು, ಆ್ಯಕ್ಟ್ರೆಸ್ ಆಗಬೇಕು ಅಂತ ಒಂದು ಹೆಜ್ಜೆ ತೊಗೊಂಡಿದ್ದೆ. ಆದರೆ ನಿಜವಾಗ್ಲೂ ನನಗೆ ಆಸೆ ಇದ್ದಿದ್ದು ನಾನು ಸ್ವತಂತ್ರವಾಗಿ ಸ್ವಂತವಾಗಿ ಬೆಳಿಬೇಕು ಅಂತ, ಏನೋ ಒಂದು ಆಗಬೇಕು, ಯಾರ ಮೇಲೂ ನಾನು ಹೊರೆ ಆಗಬಾರ್ದು ಅಂತ ನನಗೆ ಆಸೆ ಇದ್ದಿದ್ದು. ನನಗೆ ಭಾಳ ಆಶ್ಚರ್ಯ, ನೀವು ರಾಮಾಯಣ ಮಹಾಭಾರತ
ಎಲ್ಲೋ ತಿಳ್ಕೊಂಡಿದ್ದೀರಿ, ಅಲ್ಲಿನ ಕತೆಗಳು ಉಪಕಥೆಗಳನ್ನ ಸ್ಪಷ್ಟವಾಗಿ ಹೇಳ್ತಿದ್ದೀರಿ. ಎಲ್ಲಿ ಕಲ್ತ್ರಿ ಇದೆಲ್ಲ? ಪ್ರಪಂಚ ಸದ್ಯಕ್ಕಿರೋದು ಹೇಗೆ ಅಂದರೆ ಮಹಾಭಾರತನೇ. ಹೌದಾ? ನೀವು ಎಲ್ಲ ಒಂದನ್ನು ಅನುಭವಿಸ್ತಾ ಹೋಗ್ತಾ 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 ನಿಮ್ಗೊಂದೊಂದ್ಸತಿ ನಿಮ್ಗೆ ಅನ್ಸುತ್ತೆ ನೀವು ಅರ್ಜುನ, ಒಂದ್ಸತಿ ನಿಮ್ಗೆ ಅನ್ಸುತ್ತೆ ನೀವು ದ್ರೌಪದಿ, ಒಂದ್ಸತಿ ನಿಮ್ಗೆ ಅನ್ಸುತ್ತೆ ನೀವು ಭೀಮ, ಹಂಗೆ ಅನಿಸ್ತಾ ಹೋಗುತ್ತೆ. ಬಟ್ ನಾನು ಯಾವತ್ತೂ ಭೀಷ್ಮ ಪಿತಾಮಹ, ಯಾವತ್ತೂ ದ್ರೋಣಾಚಾರ್ಯ, ಕರ್ಣ ಆಗೋಕ್ಕೆ ಇಷ್ಟಪಡಲ್ಲ. ಅವರು ಅವರ ಸಮಯದಲ್ಲಿ ತುಂಬ ಒಳ್ಳೆ ನಿರ್ಧಾರಗಳು ತೊಗೊಂಡಿದ್ದಾರೆ. ಆದರೆ ಕರೆಕ್ಟಾದ ಸಮಯ ಬಂದಾಗ ತಪ್ಪು ನಿರ್ಧಾರಗಳು ತೊಗೊಂಡಿದ್ದಾರೆ. ನನಗೆ ನನ್ನ ನಿರ್ಧಾರಗಳು ಯಾವತ್ತೂ ಸರಿ ಇರಬೇಕು. ಕಷ್ಟ ಆಗಲಿ ಪರವಾಗಿಲ್ಲ, ನನ್ನ ಕಷ್ಟ ತಡ್ಕೊಳ್ಳೋಕ್ಕೆ ನನಗೆ ಆ ದೇವರೆಲ್ಲ ಶಕ್ತಿ ಕೊಟ್ಟಿದ್ದಾನೆ. ನಿಶಾ ಅವ್ರಿಗೆ ಅಲ್ಲಿ ಮಹಾಭಾರತ, ಅವತ್ತಿನ ರಾಮಾಯಣ ಲೆಕ್ಕಾಚಾರ, ಇವತ್ತಿನ ಮಹಾಭಾರತದಲ್ಲಿ ನಿಶಾ ಅವರ ಸಾರಥಿ ಯಾರು? ನಿಶಾ ಅವರ ಶಕ್ತಿ ಯಾರು? ಎಲ್ಲರ ಸಾರಥಿ ಆ ಭಗವಂತನೇ. ಭಗವಂತ. ಅವತ್ತಿಗೂ ಆ ಭಗವಂತ, ಇವತ್ತಿಗೂ. ಭಗವಂತನ ಎಷ್ಟು ನಂಬ್ತೀರಿ? ಯಾವ ದೇವ್ರು ನಂಬ್ತಿರ್ತಾವೆ? ನಾನು ದೇವ್ರನ್ನ ನಂಬ್ತೀನಿ. ನಾನು ಒಂದೊಂದು ಸಮಯದಲ್ಲಿ ಒಂದೊಂದು ದೇವ್ರನ್ನ ಕಲ್ಪನೆ ಮಾಡ್ಕೊಳ್ತೀನಿ. ಯಾಕೆಂದರೆ ನನ್ನ ಪಯಣದಲ್ಲಿ ನಾನು ಎಷ್ಟೊಂದು ಕನಸುಗಳು ನೋಡಿದ್ದೀನಿ ದೇವ್ರ ಜೊತೇಲಿ. ನನ್ನ ಜೀವನ ಯಾವಾಗ ಶುರು ಆಯಿತು ಅಂತ ನಾನು ಹೇಳಬೇಕು ಅಂದರೆ 2014 ನಾನು ಬಾಂಬೆನಲ್ಲಿ ಇರ್ತೀನಿ. ಅವತ್ತು ನನ್ನ ಹೆಲ್ತು ಎಷ್ಟು ಡೌನ್ ಇತ್ತು ಅಂದರೆ ನಾನು ಹಾಸಿಗೆಯಿಂದ ಎದ್ದೇಳೋಕ್ಕಾಗಲ್ಲ. ಒಬ್ಬಳೇ ಇದ್ದೀನಿ ಮನೇಲಿ, ಚಿಕ್ಕ ಮನೆಯಲ್ಲಿ ಏನೋ ಮಾಡಬೇಕು ಅಂತ ಅಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀನಿ. ತುಂಬ ಒಂದು ಎಮೋಷ್ನಲಿ ಡೌನ್ ಟೈಮ್, ಮಾಮೂಲಿ ಸೇಮ್ ಪ್ರಾಬ್ಲಮ್ಸು. ಆದರೆ ಎಷ್ಟು ನನ್ನ ಹೆಲ್ತ್ ಡೌನ್ ಅಂದರೆ ಆ ಸಮಯದಲ್ಲಿ ನಾನು ಹಾಸಿಗೆಯಿಂದ ಬೆಳಗ್ಗೆ ಎದ್ದಾಗ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆ ದಿನ ಆ ಮಾರನೆಗೆ ನನಗೊಂದು ಕನಸು ಬರುತ್ತೆ. ಆ ಕನಸಲ್ಲಿ ಗಣಪತಿ ನನಗೆ ಎಲೆ ಮೇಲೆ ಏನೋ ಬರ್ಸ್ತಾ ಇದ್ದಾರೆ. ಅವತ್ತಿನ ದಿನ. ಓಕೆ. ಆಮೇಲೆ ಇವತ್ತು ಇಲ್ಲಿ ಕೂತಿದ್ದೀನಿ ನಾನು. ಸೊ ನನಗೆ ಸಮಯಕ್ಕೆ ಈ ಥರ ಕನಸುಗಳು ಬರ್ತಾ ಇರುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಖುಷಿ ಆಗುತ್ತೆ ಎದ್ದಾಗ. ಯಾಕಂದರೆ ಅದೊಂದು ಸೂಚನೆ ಅಲ್ವಾ. ಸೊ ನನಗೆ ಎಷ್ಟೊಂದು ಸಮಯ ಆಲ್ಮೋಸ್ಟ್ ತುಂಬ ಮೆನಿ ಇಯರ್ಸ್ ಮಲ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಾನು ಹೇಳಬೇಕು ಅಂದರೆ ನಾನು ನಿದ್ದೆ ಮಾಡ್ತಾ ಇರೋದು ಬರೀ ಒಂದು 2-3 ತಿಂಗಳಿಂದ ಅಷ್ಟೇ. ನಿದ್ದೆ ಅನ್ನೋದು ನನಗೆ ಮಲ್ಕೋಬೇಕು ಅಂದರೆ ಹೇಗೆ ಮಲ್ಕೊಳ್ಳೋದು, ನಿದ್ದೆನೇ ಬರ್ತಾ ಇರಲಿಲ್ಲ. ಆ ಲಾಸ್ಟ್ ಒಂದು 7-8 ವರ್ಷದಿಂದ ಮಲ್ಕೋಬೇಕು ಅಂತ ಅಂದರೆ ನಾನು ನರಸಿಂಹನ ಅವ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಮಲ್ಕೊಳ್ತಾ ಇದ್ದೆ. ಯಾಕೋ ನಂಗೆ ಅವ್ರನ್ನ ತುಂಬ ಇಷ್ಟ. ಯಾಕಂದರೆ ಎಲ್ಲ ಸಂದರ್ಭಗಳು ವಿರುದ್ಧವಾಗಿದ್ರೂ ಅವರು ಒಂದು ಕಂಬರಿಂದ ಆಚೆ ಬರ್ತಾರೆ ಅಂತ ಅಂದರೆ ನಾನು ಪ್ರಹ್ಲಾದ ಅನಿಸ್ತಾ ಇತ್ತು. ಯಾವಾಗಲೂ ಅನಿಸ್ತು ನಾನು ಪ್ರಹ್ಲಾದ ಅಂತಲೇ ಅನಿಸ್ತಾ ಇತ್ತು. ಯಾಕೆಂದರೆ ಎಲ್ಲ ನಿಮ್ಮ ವಿರುದ್ಧವಾಗಿದೆ, ಆದರೆ ನೀವು ಸಾಯ್ತಾ ಇಲ್ಲ. ಅಲ್ಲಿ ಹಾವು ಕಾಣಿಸ್ತಾ ಇದೆ, ಅಲ್ಲಿ ನಿಮ್ಮನ್ನ ಬೆಟ್ಟದಿಂದ ಬಿಸಾಕ್ತಾ ಇದ್ದಾರೆ, ಆದರೆ ನೀವು ಸಾಯ್ತಾ ಇಲ್ಲ. ಅಂದರೆ ಯಾರು ಕಾಪಾಡ್ತಾ ಇದ್ದಾರೆ? ಸೊ ಅವ್ರನ್ನ ನಾನು ನೆನೆಸ್ಕೊಂಡು ಅವ್ರ ತೊಡೆ ಮೇಲೆ ಮಲ್ಕೊಳ್ತಾ ಇದ್ದೆ. ಸೊ ಇದೆಲ್ಲ ತುಂಬ ಪರ್ಸ್ನಲ್ ವಿಷಯ ಅಂತ ಅನಿಸುತ್ತೆ. ಬಹುಶಃ ಬೇರೆಯವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆಯೋ ಇಲ್ವೋ, ಬಟ್ ನನ್ನ ಎಕ್ಸ್ಪೀರಿಯನ್ಸಸ್ ಇದೆ. ಭಾಳ ಆಶ್ಚರ್ಯ ಅಂದರೆ ಇವತ್ತಿನ ಜನ್ರೇಷನಲ್ಲಿ ಎಲ್ಲ ದೇಶ ಸುತ್ತನ, ಅಲ್ಲಿ ಹೋಗೋಣ, ಜೀವನ ಎಂಜಾಯ್ ಮಾಡೋಣ, ಪಬ್ಬು ಕ್ಲಬ್ಬು ಅನ್ನೋ ಜೀವನದ ನಡುವೆ ನಿಶಾ ಅವರು ಈ ರಾಮಾಯಣ ಮಹಾಭಾರತ ದೇವರು ಈ ಥರದ ಸಂಕಷ್ಟ ಸನ್ನಿವೇಶ ಇದರೆಲ್ಲ ಮುಳುಗ್ಬಿಟ್ಟಿದಿರಲ್ಲ, ಹೇಗೆ ಅಂತ ಆಶ್ಚರ್ಯ ನನಗೆ. ಒಳ್ಳೇದಲ್ವಾ? ಒಳ್ಳೇದಕ್ಕೆ ಗುರಿ ಅಂತಲ್ಲ. ನನ್ಗನ್ಸುತ್ತೆ ನನ್ನ ಜೀವನದಲ್ಲಿ ಮೊದಲನೆಯ ಗುರಿ ಇದು ತಲುಪಿಟ್ಟಿದ್ದೀನಿ ನಾನಲ್ಲಿ ಇವಾಗ. ಸೊ ಇವಾಗ ನಂಗೆ ಆ ಥರ ಟೆನ್ಷನ್ ಇಲ್ಲ. ಎಲ್ಲರೂ ಎಷ್ಟೊಂದು ಜನ್ಮಗಳು ಕಾಯ್ತಾರೆ, ದೇವರು, ಭಗವಂತ, ಮುಕ್ತಿ ಅಂತ. ನನಗೆಲ್ಲೋ ಒಂದು ಕಡೆ ಆ ದೇವರ ಇಷ್ಟೊಂದು ಅವ್ರ ಹತ್ರ ಇಷ್ಟೊಂದು ಒಳ್ಳೆ ಕ್ಲೋಸ್ನೆಸ್ ಇದೆ ಅಂತ ನನ್ನ ಖುಷಿ. ನನ್ನ ಜೊತೆ ಇದ್ದಾರೆ ಅಂತ ನನಗೆ ಸಾಕ್ಷಾತ್ವಾಗಿ ಒಂದು ಅನುಭವ ಆಗುತ್ತೆ. ಅದಕ್ಕೆ ಎಲ್ಲೋ ಒಂದು ಕಡೆ ಇವತ್ತು ನಾನು ಭವಿಷ್ಯದ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ, ಆರಾಮಾಗೆ ಫ್ರೀಯಾಗೇ ಇರ್ತೀನಿ. ಬಿಕಾಸ್ ಏನೇನೋ ಯೋಚನೆ ಮಾಡಿ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಏನೂ ಆಗಿಲ್ಲ. ಹಂಗಂದ್ರೆ ನಮ್ಮ ಕಂಟ್ರೋಲಲ್ಲಿ ಏನು ಜಾಸ್ತಿ ಇಲ್ಲ. ನಮ್ಮ ಕಂಟ್ರೋಲಲ್ಲಿ ಏನಿದೆ? ನಮ್ಮ ಕರ್ಮಗಳಷ್ಟೇ. ಒಂದು ಸುಂದರವಾದ ಹಿಂದಿಯಲ್ಲಿ ಒಂದು ಮಾತಿದೆ, ಜಬ್ कोई जन्म लेता है तो वो अपने भाग्य को लेके आता है और वो जब मरता है अपने कर्मों को लेके जाता है. ಅಂದರೆ ಪ್ರತಿಯೊಬ್ಬ ಮಾನವ ಹುಟ್ಟಿದಾಗ ತನ್ನ ಜೊತೆಯಲ್ಲಿ ಅವನ
ಹಣೆ ಭಾರನ ತಗೊಬರ್ತಾನೆ. ಆದರೆ ಸತ್ತಾಗ ಅವನ ಜೊತೆಲಿ ಅವನ ಕರ್ಮಗಳನ್ನ ತೊಗೊಂಡು ಹೋಗ್ತಾನೆ. ಸೊ ಹಣೆ ಭಾರ ಏನಾಯಿತು, ಏನು ಕೊಡ್ತು ನನಗೆ, ಅದು ಬೇರೆ ಲೆಕ್ಕಾಚಾರ. ನಾನೇನು ಕರ್ಮಗಳನ್ನ ಮಾಡ್ತೀನಿ ಅದ್ರ ಮೇಲೆ ಅಷ್ಟೇ ನನ್ನ ಗಮನ ಇದೆ. ನಾನು ನಿಮ್ಮ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಅನ್ಸೋದು, ಏನು ಯಾಕೆ ಇವ್ರು ಹಿಂಗೆ ಮಾತಾಡ್ತಿದ್ದಾರೆ ಏನು ಅಂತ ಅನ್ಸೋದು. ನನಗೆ ಇವಾಗ ಅರ್ಥ ಆಗ್ತದೆ, ಇದು ಯಾವುದೋ ನೋವಿಂದನೋ ಬೇಜಾರಿಂದನೋ ಹೇಳೋದಕ್ಕಿಂತ ನಿಮ್ಮ ಜೀವನ ಶೈಲಿನಲ್ಲೇ ನೀವೇನು ಎತ್ತ ಹೇಗೆ ಅನ್ನೋದನ್ನ ಕಂಪ್ಲೀಟಾಗಿ ಇದು ಮಾಡ್ಕೊಂಡಿದ್ದೀರಿ. ಸಂದರ್ಭಕ್ಕೆ ತಕ್ಕಂಗೆ ಯಾರೋ ಸ್ಕ್ರಿಪ್ಟೆಡ್ ಅಲ್ಲ ಅದು. ನಿಮ್ಮ ಒಳಗಿನ ಮಾತು ಅದು, ನಿಮ್ಮ ಒಳಗಿನ ವೇದನೆ ಅದು, ನಿಮ್ಮ ಒಳಗಿನ ಅನುಭವಗಳು ಅಂತ ನನಗೀಗ ಅರ್ಥ ಆಗ್ತದೆ. ಇನ್ಸ್ಟಾಗ್ರಾಮ್ ನಿಮ್ಮ ರೀಲ್ಸ್ ಇದೆಲ್ಲ ನೋಡಬೇಕಾದಾಗ ಅನಿಸಿದ್ದು, ಎಷ್ಟೆಲ್ಲ ಪ್ರಿಪೇರ್ ಆಗ್ತಿದಾರನಪ್ಪ ಇವರು, ಸ್ಕ್ರಿಪ್ಟೆಡ್ ಅಂತೇನೋ ಅನ್ಸೋದು ಅವತ್ತಿಗೆ. ಬಟ್ ನಾನು ಇವತ್ತು ನಿಮ್ಮ ಮುಂದೆ ಕೂತು ಮಾತನಾಡ್ತಿರ್ಬೇಕಾದ್ರೆ ಅನ್ಸುತ್ತೆ, ನಿಮ್ಮ ಮಾತುಗಳನ್ನ ಕೇಳಿಸ್ತಿದ್ರೆ ನೀವು ಯಾವುದೋ ಹಂತವನ್ನು ದಾಟ್ಬಿಟ್ಟಿದ್ರಿ ಜೀವನದಲ್ಲಿ ಅಂತ. ಒಂದು ಹೀರೋ ಯಾರು ಬೇಕಾದ್ರೂ ಆಗ್ಬೋದು, ಯಾರು ಬೇಕಾದ್ರೂ ಏನು ಬೇಕಾದ್ರೂ ಆಗ್ತಾ ಹೋಗ್ಬೋದು. ಬಟ್ ನಿಶಾ ಯೋಗೀಶ್ವರ್ ನಾನು ಅನ್ಕೊಂಡಂಗೆ ಅಂದುಕೊಂಡಂತೆ ಇಲ್ಲಿ ಕೂರಕ್ಕೆ ಮುಂಚೆ ಇತ್ತಲ್ಲ, ಅದಲ್ಲ, ನೀವಿನ್ನೂ ಬೇರೆ ಏನೋ ಇದ್ದೀರಿ ಅಂತ. ಏನಂತಾರೆ ಈಗ, ನಿಶಾ ಅವ್ರ ಶಕ್ತಿ, ನಿಶಾ ಅವರ ಭವಿಷ್ಯ ಇದೆಲ್ಲ ಒಂದು ಕಡೆ ಅಮ್ಮ, ಒಂದು ಕಡೆ ತಮ್ಮ ಅಲ್ವಾ? ಹೌದು. ಆದರೆ ಜೀವನದಲ್ಲಿ ಕುಟುಂಬ ಅಂತ ಬರೋದು ನಿಮ್ಮನ್ನು ನಿಮ್ಮ ಗುರಿಗೆ ತಲುಪಿಸೋಕೆ. ನಿಮ್ಮ ಧ್ಯೇಯ ಏನಿರುತ್ತೆ, ನಿಮ್ಮ ಗುರಿ ಏನಿರುತ್ತೆ, ನೀವು ಜೀವನದಲ್ಲಿ ಏನಕ್ಕೆ ಹುಟ್ಟಿರ್ತೀರಾ, ಅದಕ್ಕೆ ನಿಮಗೆ ಕುಟುಂಬ, ಫ್ರೆಂಡ್ಸು, ಸಮಾಜ. ಆದರೆ ನೀವು ಈ ಪ್ರಪಂಚಕ್ಕೆ ಬಂದು ನಿಮ್ಮ ಕೆಲಸ ಏನು ಈ ಭೂಮಿ ಮೇಲೆ ಅದು ಮಾಡದೆ ಹೋಗಿದ್ರೆ ಏನೂ ಅದಕ್ಕೆ ಪಾಯಿಂಟೇ ಇಲ್ಲ ಅಲ್ವಾ? ಎಲ್ಲರೂ ಇವಾಗ ನೀವು ಬಂದಿದ್ದೀರಾ, ನೀವು ನಿಮ್ಮ ಒಂದು ಜೀವನ ರೂಪಿಸ್ಕೊಂಡಿದ್ದೀರಾ, ನೀವು ಡೆವಲಪ್ ಆಗಬೇಕಾಯಿತು, ಫ್ಯಾಮಿಲಿಗೋಸ್ಕರ, ಕುಟುಂಬಕ್ಕೋಸ್ಕರ ಡೆವಲಪ್ ಆಗಿದ್ದೀರಾ. ಇವಾಗ ನಿಮ್ದೇನೋ ಆಲೋಚನೆ ಇರುತ್ತೆ. ಆ ಥರ ನಂದು ಒಂದು ಆಲೋಚನೆ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ, ಬಟ್ ನನಗೊಂದು ಡೈರೆಕ್ಷನ್ ಇದೆ. ನನಗೊಂದು ಓಕೆ, ನಾನು ಈ ನಿಟ್ಟಿನಲ್ಲಿ ನಡಿಬೇಕು ಅಂತ ನನಗೊಂದು ಕ್ಲಾರಿಟಿ ಇದೆ. ಏನು ಡೈರೆಕ್ಷನ್ನು, ಏನು ಕ್ಲಾರಿಟಿ? ಸಮಾಜಮುಖಿ ಕೆಲಸ ಆಗಲಿ, ಚಟುವಟಿಕೆ ಆಗಲಿ, ಸೇವೆ ಆಗಲಿ, ನೋಡೋಣ ಏನಾಗುತ್ತೆ ಅಂತ. ಬಿಕಾಸ್ ನಾನು ನಿಮ್ಗೆ ಹೇಳ್ದಂಗೆ ನಾನು ಪ್ಲ್ಯಾನ್ ಮಾಡಿದೆಲ್ಲ ಯಾವತ್ತೂ ನಡೆದಿಲ್ಲ. ಸೊ ಪ್ಲ್ಯಾನ್ ಮಾಡೋ ನನ್ನ ಮೇಲ್ಗಡೆ ಕೂತಿರ್ಬೇಕಾದ್ರೆ ಅವನೇ ಪ್ಲ್ಯಾನ್ ಮಾಡಲಿ, ಬಟ್ ನಾನು ನಡೀತೀನಿ, ಅದು ಯಾವ ದಾರಿ ಆದ್ರೂ. ಆದರೆ ನಾನು ಸೊಸೈಟಿಗೋಸ್ಕರ, ಸೊಸೈಟಿ ಜೊತೆ ನಾನು ಕೆಲಸ ಮಾಡ್ತೀನಿ. ಯಾಕೆ ನಾನು ಬಿಸ್ನೆಸ್ ಮಾಡಿದ್ದೀನಿ, ಇಲ್ಲೆಲ್ಲ ಆಚೆ ಕಡೆನೂ ಮಾಡಿದ್ದೀನಿ. ಸ್ವಂತ ಬಿಸ್ನೆಸ್ ಮಾಡಿದೆ, ತುಂಬ ಕಷ್ಟ ಇತ್ತು, ಬಟ್ ಮಾಡಿದೆ. ದೇಶ ಸುತ್ತಿದ್ದೀನಿ, ಆಚೆ ಕಡೆ ಹೋಗಿದ್ದೀನಿ. ನಾನು ತುಂಬ ಟ್ರಾವೆಲ್ ಮಾಡಿದ್ದೀನಿ, ಲಕ್ಸುರಿ ಅಂತ ಹೇಳಲ್ಲ, ಬಟ್ ಕೆಲಸದ ಮೇಲೆ ಹೋಗ್ತಾ ಇದೆ. ಆವಾಗ ಎಲ್ಲ ಒಂದು ಅಬ್ಸರ್ವ್ ಮಾಡಿದ್ದೀನಿ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಶಿವರೇ, ನಿಮಗೆ ನನಗೆ ಯಾವತ್ತೂ ನಾನು ಕರೆಕ್ಟ್ ಜಾಗದಲ್ಲಿದ್ದೀನಿ ಅಂತ ಅನಿಸಿಲ್ಲ. ಯಾಕಂಗೆ ಅನಿಸ್ತು ಗೊತ್ತಿಲ್ಲ. ಒಂಥರ ಲಾಸ್ ಆ್ಯಂಜಲೀಸಲ್ಲಿ ಬಿಸ್ನೆಸ್ ಇತ್ತು ನಂದು. ನನ್ನ ಫ್ರೆಂಡ್ಸ್ ಇದ್ದರು, ಅವ್ರನ್ನ ಅವ್ರ ಕಂಪ್ನಿಗೆ ಸೇರಿಸ್ಕೊಳ್ತಾರೆ. ಅದು ಒಂದು ದೇವ್ರು ಕಳಿಸಿದ ಆಪರ್ಚುನಿಟಿ ನನಗೆ. ಆದರೆ ಯಾವತ್ತೂ ಅಲ್ಲಿದ್ದಾಗ ಆ ಥರ ಒಂದು ಅನುಭವ ಆಗಿಲ್ಲ ನನಗೆ. ನಾನು ಕರೆಕ್ಟ್ ಜಾಗದಲ್ಲಿದ್ದೀನಿ, ನಂದಿದೇ ದಾರಿ, ನಾನಿದೇ ರಸ್ತೆಯಲ್ಲಿ ನಡಿಬೇಕು, ಯಾವತ್ತೂ ಅನಿಸಿಲ್ಲ. ಇವತ್ತು ನಾನು ಎಲ್ಲಿ ಕೂತಿದ್ದೀನಲ್ಲ, ಇದು ನನ್ನ ಜಾಗ ಅಂತ ನನಗನ್ಸುತ್ತೆ. ಜರ್ನಿ ನೀವಲ್ಲೆಲ್ಲೋ ಲಾಸ್ ಏಂಜಲೀಸಲ್ಲಿದ್ದಾಗ ನಂದಿಲ್ಲೋ ಎಲ್ಲೋ ಜಾಗ ಇದೆ, ನಾನು ಎಲ್ಲೋ ಹೋಗ್ಬೇಕು ಅನ್ನೋದಿತ್ತು. ಇದೇ ನನ್ನ ಕಡೆ ಜಾಗ, ನಾನು ಇಲ್ಲೇ ಉಳ್ಕೋಬೇಕು ಅನ್ನೋದೇನೋ ಆಗಿರಲಿಲ್ಲ. ಇಲ್ಲ, ಅನಿಸೇ ಇಲ್ಲ. ಅನಿಸ್ತಿತ್ತು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಜೋರಾಗಿ ದುಡ್ಡು ಮಾಡಬೇಕು, ಇಂಡಿಪೆಂಡೆಂಟ್ ಆಗಬೇಕು ಅನಿಸ್ತಿತ್ತು. ಕೈ ಚಾಚಬಾರ್ದು, ಯಾರನ್ನೂ ಕೇಳಬಾರ್ದು. ಅಂದರೆ ಕೇಳಬಾರ್ದು ಅಂತ ಅಂದರೆ ನನ್ನ ಹತ್ರ ಅಷ್ಟು ಕೆಪಾಸಿಟಿ ಇರಬೇಕು, ನನ್ನಲ್ಲೇನೂ ಕಮ್ಮಿ ಇಲ್ಲ. ದುಡಿಬೇಕು, ಒಂದು 4 ಜನಕ್ಕೆ ಕೆಲಸ ಕೊಡಬೇಕು, ಆ ಥರ ಒಂದು 10 ಜನ ಆಶೀರ್ವಾದ ತಗೋಬೇಕು, ಆ ಥರ ಒಂದು ಆಸೆ. ಒಟ್ಟೊಟ್ಟಿಗೆ ಇರಬೇಕು, ಒಟ್ಟೊಟ್ಟಿಗೆ ಬೆಳಿಬೇಕು, ಆ ಥರ ಆಸೆ ನನಗೆ. ಒಂದು ಕುಟುಂಬ ಇರಬೇಕು, ದಟ್ ಕೈಂಡ್ ಆಫ್ ಅ ಮೆಂಟಾಲಿಟಿ. ಆಮೇಲೆ ಒಂಥರ ನಾನು US ಅಲ್ಲಿ ಓದಿದ್ದು ನಾನು. ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗ ಎಂಥ ಸಮಸ್ಯೆ ಅಂದರೆ ಇಲ್ಲಿರೋದೇ ಬೇಡ ಅಂತ ಅನಿಸ್ತಾ ಇತ್ತು. ಆದ್ರಿಂದ US ಹೋದೆ. ಓಕೆ. ಸೊ ಆ ಡಿಸಿಷನ್ನು ಇಟ್ ವಾಸ್ ನಾಟ್ ಅಕಾಡೆಮಿಕ್, ಇಟ್ ವಾಸ್ ಅ ವೆರಿ ಎಮೋಷ್ನಲ್ ಡಿಸಿಷನ್. ಸೊ ಅಲ್ಲಿ ಹೋದಾಗ ಆ ಡಿಗ್ರಿ ಮುಗ್ಸೋಕ್ಕೂ ಕಷ್ಟ ಆಯಿತು, ಮಧ್ಯದಲ್ಲೇ ವಾಪಸ್ ಬಂದೆ ನಾನು. ಬಟ್ ಅಲ್ಲಿ ಹೋದಾಗ ನನ್ನ ದೇಶಭಕ್ತಿ ಇದೆಯಲ್ಲ, ಅವಾಗ ಜಾಗೃತವಾಗಿದ್ದದು. ಅಲ್ಲಿವರೆಗೂ ಇಂಡಿಯಾ, ಭಾರತ್ ಅಂದರೆ ಅಷ್ಟೊಂದು ಅರ್ಥ ಆಗ್ತಾ ಚಿಕ್ಕ ವಯಸ್ಸು ಕೂಡ. ಬಟ್ ಅಲ್ಲಿ ಹೋದಾಗ ಒಂಥರ
ಕಲ್ಚರ್ ಅರ್ಥ ಆಯಿತು ನನಗೆ. ನಮ್ಮ ದೇಶ ಅಂದ್ರೇನು, ನಮ್ಮ ಜನ ಅಂದ್ರೇನು, ಎಲ್ಲ ಕಡೆ ಮಾತಾಡಿಸ್ತಾರೆ, ಒಂದು ಸ್ಮೈಲ್ ಇರುತ್ತೆ, ಅಲ್ಲಿ ಒಂಥರ ಡಿಸ್ಕನೆಕ್ಷನ್ನು, ತುಂಬ ಟ್ರಾನ್ಸಾಕ್ಷನಲ್ಲು. ಸೊ ಏನೋ ಒಂಥರ ಫೀಲಿಂಗ್ ಬಂದಿದ್ದು ಆವಾಗ ನನಗೆ, ಇಲ್ಲ ಇಲ್ಲ ನಾನು ನಮ್ಮ ದೇಶಕ್ಕೆ ಹೋಗ್ಬೇಕು ವಾಪಸ್, ಅಲ್ಲೇ ಏನೋ ಮಾಡ್ತೀನಿ. ಆವಾಗಲೇ ನಾನು ಯೋಗ ಕಲಿಯಕ್ಕೆ ಶುರು ಮಾಡಿದ್ದು. ಆಮೇಲೆ 10 ವರ್ಷ ಯೋಗ ಕಲಿತು ಪ್ರಾಕ್ಟೀಸ್ ಮಾಡಿ ಅದೆಲ್ಲ ನಡೆಯುತ್ತೆ. ಬಟ್ ನಾನು ಹೇಳ್ತಿರೋದು ಒಂದು ಸ್ವಲ್ಪ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕು. ಆವಾಗ ನಿಮ್ಗೊಂದು ನಿಮ್ಮ ಬುದ್ಧಿಶಕ್ತಿನ ನೀವು ಅನಲೈಸ್ ಮಾಡ್ಬೋದು, ಯಾವ್ದು ಸರಿ. ನಮ್ಮ ದೇಶ ಬಿಟ್ಟು ಹೋದಾಗಲೇ ದೇಶದ ಬೆಲೆ ಗೊತ್ತಾಗೋದು. ಅದು ಬಹುಶಃ ನಿಮ್ಮಲ್ಲದಿರಬೇಕು, ನಿಮ್ಗೆ ಎಲ್ಲಿ ಇಷ್ಟ. ಅದು ಹೇಳ್ತಾರಲ್ಲ, ನೀವು ಹುಟ್ಟಿದ್ದು ಒಂದು ಭೂಮಿ, ಜನ್ಮಭೂಮಿ, ನೀವು ಮಾಡೋ ಕೆಲಸ ಇನ್ನೊಂದು ಕರ್ಮಭೂಮಿ. ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಕಡೆ ಅದಿರುತ್ತೆ. ಸೊ ನಾವು ಯಾವುದು ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಬಟ್ ನನ್ಗನ್ಸೋದು ಇದು ನನ್ನ ಕರ್ಮಭೂಮಿ. ನನಗೆ ಮುಂಚೆಯಿಂದನೂ ಇಷ್ಟ ಕರ್ನಾಟಕ, ಕನ್ನಡ, ಕರ್ನಾಟಕದಲ್ಲಿ ಏನೋ ಮಾಡಬೇಕು ಅಂತ ಮುಂಚೆಯಿಂದ ಇಷ್ಟ. ಇವತ್ತು ಬಿಸ್ನೆಸ್ ಅಲ್ಲಿ ಎಲ್ಲೆಲ್ಲಿ ಮಾಡಿದ್ರಿ? ಬಿಸ್ನೆಸ್ಸಲ್ಲಿ ನಂದು ಮೆಡಿಕಲ್ ಬಿಸ್ನೆಸ್ ಇತ್ತು. ಆ್ಯಕ್ಚುಲಿ ಫಸ್ಟ್ ಮೀಡಿಯಾ ಬಿಸ್ನೆಸ್ ಇತ್ತು. ಆಮೇಲೆ ಕೋವಿಡ್ ಟೈಮಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಆಗಿ ಅದು ಮೆಡಿಕಲ್ ಬಿಸ್ನೆಸ್ ಚಿಕ್ಕದಿತ್ತು, ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ವಿ ಅಲ್ಲಿ. ಆ ನಂತರ ಬಿಕಾಸ್ ಸಮಸ್ಯೆಗಳು ಜಾಸ್ತಿ ಆಯಿತು ಅಂತ ಬರಲೇಬೇಕಾಯಿತು. ಸೊ ಬಿಟ್ಟು ಬಂದೆ. ಅದಾದಮೇಲೆ ಬೇರೆ ಬಿಸ್ನೆಸ್ ಶುರು ಮಾಡೋಕ್ಕೂ ಸಮಯ ಇರಲಿಲ್ಲ. ಆಮೇಲೆ ಇಂಟ್ರೆಸ್ಟು ಹೊರ್ಟೋಯ್ತು. ಬಿಕಾಸ್ ಎಲ್ಲ ಒಂದು ನೋಡಾದ್ಮೇಲೆ ಇವಾಗ ಹೇಗೆ ಅಂತ ಅಂದರೆ, ಹೇಗೆ ನಡೀತಾ ಇದೆಯೋ ಹಾಗೆ ನಡೀಲಿ, ಕಮ್ಮಿ ನೋ ಪ್ರಾಬ್ಲಮ್, ಜಾಸ್ತಿ ನೋ ಪ್ರಾಬ್ಲಮ್. ನನಗೆ ನನ್ನ ರಿಕ್ವೈರ್ಮೆಂಟ್ಸ್ ಗೊತ್ತಿವತ್ತು. ನನಗೆ ಎಷ್ಟಲ್ಲಿ ಖುಷಿ, ಎಷ್ಟಲ್ಲಿ ದುಃಖ, ನನಗೇನು ಬೇಕು, ಏನು ಬೇಡ. ವಿಷಯ ಏನು ಮಾಡ್ತಿದ್ದಾರೆ ಇವಾಗ ಸದ್ಯಕ್ಕೆ ಜಾಸ್ತಿ ನನ್ನ ಕೋರ್ಟಲ್ಲೇ ಸಮಯ ಕಳೀತಾ ಇದ್ದೀನಿ. ಎಷ್ಟು ಸಮಯ ಕಳೀತಾ ಇದ್ದೀನಿ ಅಂತ ಅಂದರೆ, ನಾನು ಓದೋಕ್ಕೂ ಶುರು ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ನನ್ನ ಲಾಯರ್ ಜೊತೆ ನಾನು ಇಂಟರ್ನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ಗನ್ಸುತ್ತೆ ಜೆನ್ಯೂನ್ಲಿ ಶಿವರು ಇವತ್ತು ದ ಲೀಗಲ್ ಪ್ರೊಫೆಷನ್ ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ಲಾ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಹೋಗ್ತಿರೋ ಒಂದು ಪ್ರಪಂಚ ಹೇಗೆ ಇವಾಗ ಬದಲಾಗ್ತಾ ಇದೆ ಅಂತ ಅಂದರೆ, ನಮ್ಮ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಭಾವನೆಗಳಿರುತ್ತೆ. ಇಲ್ಲ ನಮ್ಮ ಜನ ಬೇಕು, ಪ್ರೀತಿ, ಪ್ರೇಮ, ವಿಶ್ವಾಸ ಅಂತ. ಬಟ್ ತುಂಬ ಕಡಿಮೆ ಆಗಿಬಿಟ್ಟಿದೆ. ಪ್ರೀತಿ, ವಿಶ್ವಾಸ, ಸಂಬಂಧ, ಬಾಂಧವ್ಯ ಎಲ್ಲ ದೇವ್ರ ಜೊತೆಲಿ ಇಟ್ಕೋಬೇಕು. ಎಲ್ಲ ದೇವ್ರ ಜೊತೆ ಇಟ್ಕೋಬೇಕು, ಅಲ್ಲಿ ಮೋಸ ಆಗೋಲ್ಲ. ಒಂದು 60 ವರ್ಷ 70 ವರ್ಷ ಆದಮೇಲೆ ಅಯ್ಯೋ ರಾಮ ಅಂತ ಭಜನೆ ಮಾಡೋ, ಧ್ಯಾನ ಮಾಡೋ ಟೈಮು. ಬಟ್ ನಿಶಾ ಅವರು ಭಾಳ ಬೇಗ ಈ ಧ್ಯಾನ, ದೇವರು ಚಿಕ್ಕ ವಯಸ್ಸಲ್ಲಿ ಮಾಡಬೇಕು. 60, 70, 80 ವರ್ಷದಲ್ಲಿ ಯಾರು ಮಾಡ್ತಾ ಇದ್ದಾರೆ ನೀವು ನೋಡಿದ್ದೀರಾ? ದೇಹನ ಬಿಡೋಕ್ಕೆ ಆಗ್ತಾ ಇಲ್ಲ ಜನಕ್ಕೆ, ಯಾಕಂದರೆ ಅಷ್ಟು ವ್ಯಾಮೋಹ, ಆಸೆ. ಚಿಕ್ಕ ವಯಸ್ಸಲ್ಲಿ ಮಾಡಬೇಕು. ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಆ ಶಕ್ತಿನೂ ಇರುತ್ತೆ, ನಿಮ್ಗೆ ಆ ಫೋಕಸ್ಸು ಇರುತ್ತೆ. ಗೈಡೆನ್ಸ್ ಇಲ್ಲ ಶಿವರೇ, ಇವತ್ತು ಮಕ್ಕಳಿಗೆ ಗೈಡೆನ್ಸ್ ಇಲ್ಲ. ಯಾವ್ದು ಸರಿ, ಯಾವ್ದು ತಪ್ಪು, ಎಲ್ಲನೂ ಬರೀ ವೀಕೆಂಡ್ ಗೋಲ್ಸ್ ತುಂಬ ಒಳ್ಳೆಯದು. ಯಾಕೆಂದರೆ ತುಂಬ ಸಮಯದ ನಂತರ ಇವತ್ತು ನಮ್ಮ ಪೀಳಿಗೆಗೆ ಸಂಪಾದನೆ ಮಾಡಿ ಖರ್ಚು ಮಾಡುವ ಒಂದು ಆಪ್ಷನ್, ಒಂದು ಅವಕಾಶ ಇದೆ. ಎಂಜಾಯ್ ಮಾಡಬೇಕು ಲೈಫ್ನ, ಬರದೆ ಎಲ್ಲ ಒಂದನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಆದರೆ ಎಲ್ಲ ಒಂದನ್ನು ಮಾಡಬೇಕು, ಒಂದೇ ರಿಪೀಟ್ ಮಾಡಿದಾಗ ಅದು ಅದರಲ್ಲೇನು ಎಂಜಾಯ್ಮೆಂಟ್ ಇದೆ. ಆಮೇಲೆ ಸಮಯ ಹೊರ್ಟೋಗುತ್ತೆ. ಸೊ ಎಲ್ಲನೂ ಮಾಡಿ. ಬಟ್ ಒಂದು ಸಮಯದಲ್ಲಿ ನಿಮಗೆ ಈ ಪ್ರಪಂಚದಲ್ಲಿ ಒಂದು ಲಿಮಿಟೆಡ್ ಟೈಮ್ ಇದೆ, ಸೀಮಿತವಾದದ್ದು ನಿಮ್ಮ ಜೀವನ ಅಂದದ್ದು. ಅದು ಕಂಟಿನ್ಯೂಸ್ ಆಗಿ ನಿಮ್ಗೆ ಇನ್ಫೈನೈಟ್ ಟೈಮ್ ಇಲ್ಲ ಇಲ್ಲಿ. ಸೊ ಆ ಸೀಮಿತವಾದ ಸಮಯದಲ್ಲಿ ನೀವೇನು ಮಾಡಬೇಕು, ಏನಾದರೂ ಆಗಿರಲಿ ಅದು ನೀವು ಮಾಡಿ. ಬಟ್ ನಾನು ಅಂದ್ಕೊಂಡಿರೋಂಗೆ ನಾನು ಮಾತಾಡ್ತೀನಲ್ಲ ಫ್ರೆಂಡ್ಸ್ ಜೊತೆಲಿ, ಬೇರೆಯವ್ರ ಜೊತೆಲೆಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಏನಂದರೆ ನಾನು ಒಂಟಿ, ನಾನು ಒಬ್ಬಳೇ, ನನ್ನ ಜೊತೆ ಯಾರೂ ಇಲ್ಲ. ಆ ಒಂದು ಲೋನ್ಲಿನೆಸ್ಸು, ಆ ಲೋನ್ಲಿನೆಸ್ ಏನಕ್ಕೆ ಬರುತ್ತೆ ಅಂತ ಅಂದರೆ, ನಿಮ್ಮ ಜೊತೆ ಯಾರೂ ಇಲ್ಲ ಅಂತ ಅಲ್ಲ, ನೀವು ಯಾರ ಜೊತೆಲೂ ಇಲ್ಲ. ಗುಡ್ ಲೈನ್. ನಿಮ್ಮಲ್ಲ ಶಕ್ತಿ ಇದ್ರೆ, ಇವಾಗ ನೀವು ಎಷ್ಟು ಸುಲಭವಾಗಿ ಎಲ್ಲರ ಜೊತೆ ಮಾತಾಡ್ತೀರಾ, ಯಾರು ಬಂದ್ರೂ ಮಾತಾಡ್ಬಿಟ್ಟು ಸ್ಪಂದಿಸ್ತೀರಾ. ಯಾಕೆಂದರೆ ನೀವು ಅಷ್ಟು ಫ್ರೀ ಆಗಿದ್ದೀರಾ, ಅವ್ರ ಬಗ್ಗೆ ಏನು ತಿಳ್ಕೊಬೇಕು, ನಿಮ್ಗೆ ಅಂತ ಅದನ್ನು ಹಂಚ್ಕೊಳ್ತೀರಾ. ಬಟ್ ಜನಕ್ಕೆ ಒಂದು ಸ್ಪೇಸೇ ಇಲ್ಲ, ಅದನ್ನು ಹೇಗೆ ಬೆಳೆಸ್ಕೊಳ್ತೀರಾ ನೀವು? ಒಂಟಿತನ ಯಾರೋ ಮಾಡಿದ್ದಲ್ಲ, ನಾವು ಮಾಡ್ಕೊಂಡಿದ್ದು ಅಂತ. ಹೌದು, ಯಾಕಂದ್ರೆ ಇಷ್ಟೊಂದು ಜನ ಇದ್ದಾರೆ, ನಮ್ಮ ಜೊತೆ ಯಾರು ಬರೋದಿಲ್ಲ ಅನ್ನೋದಕ್ಕಿಂತ ನಾವು ಯಾರ ಜೊತೆ ಹೋಗ್ತಿಲ್ಲ ಅಂತಷ್ಟೇ. ಹೌದು, ಎಲ್ಲರ ಜೊತೆನೂ ಹೋಗ್ಬಾರ್ದು. ಯಾಕೆ ಅಂದರೆ ನಮ್ಮ ಸುತ್ತಮುತ್ತ ಇರ್ತಾರಲ್ಲ, ಅವರ ಪ್ರಭಾವ ನಮ್ಮ ಮೇಲೆ ತುಂಬ ಜಾಸ್ತಿ ಬೀರುತ್ತೆ. ಹಾಗಾದರೆ ನಿಮಗೆ ಭಾಳಷ್ಟು ಆಗಲೇ ಹೇಳಿದ್ನಲ್ಲ, ನನಗೊಂದು ರೀತಿ ಇವತ್ತಿಗೆ ಯಂಗ್ ಜನ್ರೇಷನ್ ಹುಡುಗರುಗಳಿಗೆ ಒಂದು ರೀತಿ ಯುವ ಜನತೆಗೆ ಒಂದು ರೀತಿ ವಿಕಿಪೀಡಿಯಾ ಆಯ್ತಂಗೆ ಈ ಏಜ್ಗೆ.
ಭಾಳಷ್ಟು ಲೈಕ್ ಇಲ್ಲ ಅಂತೇನಿಲ್ಲ. ನೀವಾಗಲೇ ವಿದೇಶಕ್ಕೆ ಹೋಗಿ ಬಿಸ್ನೆಸ್ ಮಾಡಿ ಜೀವನ ಅಂದರೆ ಏನು, ಎತ್ತ, ಏನು ಕಲಿಬೇಕು ಏನು ಕಲಿಬಾರ್ದು, ಒಂದಷ್ಟು ನಿಮ್ಮದೇ ಆದಂಥ ಅನುಭವ ಇದೆ. ನಿಶಾ ಅವರು ಕಲ್ತಂಥದ್ದು ಶಿವಿಗೆ ಯೂಸ್ ಆಗದೆ ಇರ್ಬೋದು, ಬಟ್ ನೋಡ್ತಿರೋ ಒಂದು ಲಕ್ಷಾಂತರ ಸಾವಿರಾರು ಜನದಲ್ಲಿ ಯಾರೋ ಒಂದಷ್ಟು ಜನಕ್ಕೆ ಬಳಕೆ ಆಗುತ್ತೆ. ನೀವು ಹೇಳಿದ್ರಿ ಎಲ್ಲರ ಜೊತೆ ಸೇರಬಾರ್ದು ಅಂತ. ನಮ್ಮ ಆಯ್ಕೆ ಹೇಗಿರಬೇಕಾಗತ್ತೆ? ಆಯ್ಕೆ ಹೇಗಿರಬೇಕು ಅಂದರೆ, ನಿಮ್ಮ ಜೀವನದಲ್ಲಿ ನಿಮ್ಗೇನು ಗುರಿ ಇರುತ್ತಲ್ಲ, ಆ ಗುರಿಗೆ ಯಾರು ನಿಮಗೆ ಬೆಂಬಲ ನೀಡ್ತಾರೆ, ಯಾರು ನಿಮ್ಮ ಸಪೋರ್ಟ್ ಮಾಡ್ತಾರೆ, ಎಮೋಷ್ನಲಿ ಆಗಲಿ, ಮೆಂಟಲಿ ಆಗಲಿ, ಫೈನಾನ್ಷಿಯಲಿ ಆಗಲಿ, ಪಕ್ಕ ಬಂದು ನಿಂತ್ಕೊಳ್ಳಿ, ಏನಾದರೂ ಸಪೋರ್ಟ್ ಸಿಸ್ಟಮ್ ಆಗಿರಬೇಕು ನಿಮಗೆ. ಸೊ ಆಯ್ಕೆಗಿಂತ ಮುಂಚೆ ಬರೋದು ನಿಮ್ಮ ಗುರಿ. ಇವತ್ತು ಏನಕ್ಕೆ ಎಲ್ಲರೂ ಕಳೆದೋಗಿದ್ದಾರೆ ಅಂತ ಅಂದರೆ, ಅಷ್ಟು ಸಮಯ ಇದೆ ಕೂತ್ಕೊಂಡು ನಾನು ಒಳಗಡೆ ಏನಾಗ್ತಾ ಇದೆ, ನಾನು ಒಬ್ಬಳೇ ಇದ್ದೀನಿ, ನನಗೆ ಬೇಜಾರಾಗ್ತಾ ಇದೆ, ಬರೀ ಅದರಲ್ಲೇ ಮುಳುಗೋದ್ರೆ ನೀವು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ನಿಮ್ಮ ಗುರಿ ಇದ್ದರೆ ಅದರಲ್ಲಿ ಆ ಗುರಿ ಆ ನಿಟ್ಟಿನಲ್ಲಿ ನೀವು ತುಂಬ ಬ್ಯುಸಿ ಇರ್ತೀರ. ಸೊ ಅವಾಗ ಆ ಥರ ಆಯ್ಕೆಗಳು ನೀವು ಮಾಡ್ತೀರಾ. ಇಟ್ ಈಸ್ ಬಟ್ ನ್ಯಾಚುರಲ್. ಇವಾಗ ನೀವು ಹೇಗೆ ನಿಮ್ಮ ಟೀಮ್ ಕಟ್ಟಿದ್ದೀರಾ, ನಿಮ್ಮ ಗುರಿ ಇತ್ತು, ಸೊ ನಿಮ್ಮ ಫೋಕಸ್ಸು, ಸೊ ಅದಕ್ಕೆ ಯಾರ್ಯಾರು ಮ್ಯಾಚ್ ಆಗ್ತಾರೋ ನೀವು ಟೀಮ್ ಕಟ್ತೀರಾ. ನಿಮ್ಗೆ ಎಲ್ಲಿ ಸಮಯ ಇದೆ, ನಾನು ಒಬ್ಬನೇ ಇದ್ದೀನಿ, ನನ್ನ ಜೊತೆ ಯಾರೂ ಇಲ್ಲ ಅಂತ ಯೋಚನೆ ಮಾಡೋಕ್ಕೆ, ಬಿಕಾಸ್ ನಿಮ್ಗೊಂದು ಗುರಿ ಇದೆ, ಅಷ್ಟೇ ಸಿಂಪಲ್. ಗುರಿನೇ ಒಳ್ಳೆ ಸ್ನೇಹಿತ. ಗುರಿ ಇದ್ದಾಗ ಆ ಏಕಾಂಗಿ ಅನ್ನೋದು ಕಾಡಲ್ಲ, ಯಾಕಂದರೆ ಗುರಿಯೇ ಜೊತೆಗಾರ ಆಗಿರ್ತಾನೆ. ಆ ಗುರಿ ಮುಟ್ಟೋ ಕಡೆ ಗಮನ ಹರಿಸ್ತಿರ್ತೀರಿ. ಹಾಗಾಗಿ ಗುರಿ ಇರಲಿ, ಗುರಿ ಇದ್ದಾಗ ಸಮಸ್ಯೆ ಇಲ್ಲ, ಏಕಾಂಗಿ ಅನ್ಸಲ್ಲ ಅಂತ ಹೇಳ್ತಿದ್ದೀರಿ. ಎಸ್ ಸರ್, ಮತ್ತೆಗೆ ನಾನು ಮತ್ತೆ ನಿಶಾ ಅವ್ರ ಹತ್ರನ ಬರ್ತೀನಿ. ನಮ್ಮ ನಿಶಾ ಅವ್ರ ಗುರಿ ಏನು ಅಂತ. ನನ್ನ ಗುರಿ, ನಾನು ಹೇಳ್ದಲ್ಲ, ನನ್ನ ಗುರಿ ಏನು ಅಂತ ಅಂದರೆ, ನನಗೇನು ಜೀವನ ತಂದುಕೊಡುತ್ತೋ ಅದನ್ನು ನಾನು ಚೆನ್ನಾಗಿ ನಿಭಾಯಿಸಬೇಕು ಅಂತ. ನೀವು ಏನು ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ನೀವು ಇನ್ನೊಂದು ಸತಿ ಕೇಳ್ಬೋದು. ವಾಟ್ ಡು ಯು ವಾಂಟ್ ಟು ನೋ? ಈಗ ನಾನು ಸಹಜವಾಗಿ ಅನ್ಸುತ್ತೆ, ಇಲ್ಲಪ್ಪ, ಒಂದು ಉದ್ಯಮದ ಫ್ಯಾಮಿಲಿ, ಮತ್ತೊಂದು ಕಡೆ ರಾಜಕಾರಣದ ಫ್ಯಾಮಿಲಿ. ಇವಾಗಲೇ ಬಿಸ್ನೆಸ್ಗಳನ್ನ ಮಾಡಿದವರು, ಈ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಮನ್ ಆಗಬೇಕು ಅಂತ ಆಸೆ ಇರುತ್ತೆ. 100 ಕೋಟಿ ಮಾಡಿದವ್ನು 1000 ಕೋಟಿ ಮಾಡಬೇಕು, 1000 ಮಾಡಿದವ್ರಿಗೆ 10,000 ಕೋಟಿ ಮಾಡಬೇಕು ಅಂತ ಇರುತ್ತೆ. ಇಲ್ಲ ರಾಜಕಾರಣಿದಾಗ MLA ಆಗಬೇಕು, ಇಲ್ಲ ಮಂತ್ರಿ ಆಗಬೇಕು, ಇಲ್ಲ CM ಆಗಬೇಕು, ಹಿಂಗೇನೋ ಇರುತ್ತವೆ. ಹಾಗಾಗಿ ಎರಡು ಆಯ್ಕೆ, ಯಾಕಂದರೆ ಎರಡು ಹಿಂದೆ ತಿರುಗಿ ನೋಡಿದಾಗ ಒಂದು ಕಡೆ ಉದ್ಯಮ, ಒಂದು ಕಡೆ ರಾಜಕಾರಣ, ಎರಡು ಹಿನ್ನೆಲೆ ಇರುವಂಥ ನಿಶಾ ಅವರು. ಹಾಗಾಗಿ ನಿಶಾ ಅವ್ರದ್ದು ಆ ಕಡೆ ಎಲ್ಲಾರ ದಾರಿ ಇದೆಯಾ, ಆ ಥರದ್ದು ಏನಾರ ಇದೆಯಾ ಅಂತ ಸಹಜವಾಗಿ ಒಂದು ಕುತೂಹಲ ಇದೆಯಲ್ಲ ಶಿವ ಒಳಗಡೆ, ಆ ಕುತೂಹಲದ ಪ್ರಶ್ನೆ ಅಷ್ಟೇ. ನೋಡಿ, ರಾಜಕೀಯ ಅನ್ನೋದು ನನ್ನ ರಕ್ತದಲ್ಲೇ ಇದೆ. ಆದರೆ ಅದು ಆ ಥರ ನಂಗೊಂದು ಅವಕಾಶಗಳು ಬರುತ್ತೋ ಇಲ್ವೋ ಅದೆಲ್ಲ ಭವಿಷ್ಯಕ್ಕೆ ಬಿಟ್ಟಿದ್ದು. ಬಟ್ ನಾನು ನಿಮ್ಗೆ ಹೇಳ್ದಂಗೆ, ಸಮಾಜನ ಏನೋ ಒಂದು ರೀತಿಯಲ್ಲಿ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ನನ್ನ ಆಸೆ. ಅದಕ್ಕಿಂತ ಜಾಸ್ತಿ ನಾನು ಈ ಸಮಯದಲ್ಲಿ ಯೋಚನೆನೂ ಮಾಡ್ತಾ ಇಲ್ಲ. ಬಟ್ ರಾಜಕಾರಣಿ ಆದರೆ ಒಂದು ಒಳ್ಳೆ ನೀತಿಯ ನಿಭಾಯಿಸುವ ರಾಜಕಾರಣಿಯಾಗಿ ಎಷ್ಟೊಂದು ಜನರ ಆಶೀರ್ವಾದ ಸಿಗುವಂಥ ಕೆಲಸಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಮ್ಮ ಬೆಳಗ್ಗೆ ಎದ್ದು ಕೇಳ್ತಾರೆ, ಮಗಳೇ ಬ್ರೇಕ್ಫಾಸ್ಟ್ ಮಾಡುವಂತ. ಮಧ್ಯಾಹ್ನ ಮನೇಲಿ ಇದ್ರೆ ಕೇಳ್ತಾರೆ, ಮಗಳೇ ಊಟ ಮಾಡುವಂತ. ಹೊರಗಡೆ ಇದ್ರೆ ಫೋನ್ ಮಾಡಿ, ನಿಶಾ ಊಟ ಮಾಡಿದ್ಯಾ ಅಂತ ಕೇಳ್ತಾರೆ. ರಾತ್ರಿ ಆದರೆ ಮಗಳೇ ಊಟ ಮಾಡು ಅಂತ ಹೇಳ್ತಾರೆ. ಆ ಥರ 3 ಹೊತ್ತು ಊಟ ಮಾಡು, ಕಾಫಿ ಕುಡಿ ಅಂತ ಕೇಳೋದು ಅಮ್ಮ ಮಾತ್ರ. ಇನ್ನು ಬೇರೆ ಗುರಿ ಅಂತಂದಾಗ ನಾವೇನೋ ಇಟ್ಕೊಂಡು ಹೋಗಲೇಬೇಕಾಗುತ್ತೆ. ಸಹಜವಾಗಿ ಯಾರು ಬಂದು ಮನೆ ಬಾಗಿಲಿಗೆ ಎಸ್ ಕಮಾನ್ ಬನ್ನಿ ಅಂತ ವೆಲ್ಕಮ್ ಮಾಡಿ ರೆಡ್ ಕಾರ್ಪೆಟ್ ಹಾಸಿ ರಾಜಕಾರಣ ಕರ್ಕೊಂಡು ಹೋಗಲ್ಲ. ನಾನೇ ಹೋಗಬೇಕು ಅಂತ ನಿಂತಾಗಲೂ 5 ವರ್ಷ ಕೆಲಸ ಮಾಡೋದಾಗಲೂ ಟಿಕೆಟ್ ಸಿಗದೆ ಇರುವಂಥ ಟೈಮ್ ಇದು. ಕರೆಕ್ಟ್. ಪಾಲಿಟಿಕ್ಸ್ ಈ ಥರ ಇದೆ. ಸೊ ಹಿಂಗಿರ್ಬೇಕಾದಾಗ ಅವಕಾಶ ಆದರೆ ನೋಡೋಣ ಅಂತ ಹಿಂಗೆಲ್ಲ ಇದೆಯಲ್ಲ. ಆಗಲೇ ಹೇಳಿದ್ನಲ್ಲ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಆಗಬೇಕಾಗಿತ್ತು 2019. ಎಲ್ಲವೂ ಅಂದುಕೊಂಡಂತೆ ಆದರೆ, ಪ್ರಾಮಾಣಿಕ ಪ್ರಯತ್ನಗಳಾಗಿದ್ದರೆ, ಲೆಕ್ಕಾಚಾರ ಕರೆಕ್ಟಾಗಿದ್ದರೆ ಅದಾಗಲಿಲ್ಲ. ಆಗಲೇ ಹೇಳಿದೊಂದು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ದರ್ಶನ್ ಅವ್ರ ಜೊತೆ ಒಂದು ಸಿನಿಮಾ ಕೂಡ ಮಾಡಬೇಕಾಗಿತ್ತು ಅನ್ನೋ ಸುದ್ದಿಯನ್ನು ಓದಿದ್ದೆ, ನಾನು ನೋಡಿದ್ದೆ. ಸೊ ಹಿಂಗೆ ಆ್ಯಕ್ಟಿಂಗು ಮಾಡಿದ್ದೆ ನಾನು 15 ದಿನ ಅವ್ರ ಮುಂದೆ, ಪ್ರಿಯಾಮಣಿ ಅವ್ರ ಜೊತೆಲಿ, ದರ್ಶನ್ ಅವ್ರ ಜೊತೆಲಿ ಆ್ಯಕ್ಟಿಂಗು ಮಾಡಿದ್ದೆ. 1.5 ತಿಂಗಳು ಟ್ರೈನಿಂಗು ಮಾಡಿದ್ದೆ, ತುಂಬ ಜಾಸ್ತಿ ಫೋಟೋ ಶೂಟ್ಸು ಮಾಡಿದ್ದೆ, ಅದೆಲ್ಲ ಮಾಡಿದ್ದೆ. ಬಟ್ ಅದು ಬಹುಶಃ ನನ್ನ ಹೇಳ್ದಂಗೆ ಮೇ ಬಿ ದಟ್ಸ್ ನಾಟ್ ಮೈ ಫೇಟ್ ಆ್ಯಂಡ್ ಗುಡ್ ದಟ್ ಇಟ್ಸ್ ನಾಟ್. ಮತ್ತೇನಾದ್ರು ಸಿನಿಮಾ ಪ್ರಯತ್ನ ಇದೆಯಾ? ಇಲ್ಲ, ಆ ಸಮಯ ಯಾವತ್ತೂ ಮೀರೋಯ್ತು. ಯಾಕಂದರೆ ಇವಾಗ ಆ ಥರ ಆಸಕ್ತಿನೂ ಇಲ್ಲ, ಆ ಥರ ಇಂಟ್ರೆಸ್ಟು ಇಲ್ಲ. ಇವಾಗ ಬೇರೆ ಥರ ಆಲೋಚನೆಗಳು. ಇವಾಗ ಒಂದು ಮಾತು ಹೇಳಬೇಕು ನಿಮಗೆ ಅಂದರೆ, ಒಂದು ಆಲ್ಮೋಸ್ಟ್ 2-3 ಇಯರ್ಸಿಂದ ನಾನೇನೇನು ಎದುರಿಸ್ತಾ ಇದ್ದೀನಲ್ಲ ಜೀವನದಲ್ಲಿ, ನಾನೆಲ್ಲನೂ ಒಂದು ಅಬ್ಸರ್ವ್ ಮಾಡ್ಕೊಬಂದೆ. ಏನು ನಡೀತಾ ಇದೆ ಸಮಾಜದಲ್ಲಿ ಅಂದರೆ, ತುಂಬ
ಹತ್ತಿರದಿಂದ ಎಲ್ಲ ಒಂದು ನೋಡಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ, ಯಾಕೆಂದರೆ ಅದು ನನ್ನ ಪ್ರಾಬ್ಲಮ್ಸೇನೆ. ನಾನು ಎಲ್ಲೋದ್ರೂ ನನ್ನ ಸಮಸ್ಯೆಗಳನ್ನ ಹೇಳೋಕ್ಕೆ ಜಾಗ ಸಿಗ್ತಿರ್ಲಿಲ್ಲ. ಓಕೆ. ಯಾರ ಹತ್ರ ಹಂಚ್ಕೊಂಡ್ರು ಅವ್ರಿಗದು ಅರ್ಥ ಆಗ್ತಾ ಇರಲಿಲ್ಲ. ಹೆಣ್ಣು ಅಂತ ಅಂದರೆ, ಇವಾಗ ನಾನು ನಿಮ್ಮ ಹತ್ರ ಬಂದರೆ, ನಾನು ನಿಮ್ಮ ಜೊತೆ ಮಾತಾಡಿದ್ರೆ ನನ್ನ ವಿಷಯಗಳನ್ನು ನಾನು ಎಷ್ಟು ಮುಕ್ತವಾಗಿ ಹೇಳ್ಕೋಬೋದು? ಹೇಳ್ಕೊಳಕ್ಕಾಗಲ್ಲ, ಸಾಧ್ಯ ಇಲ್ಲ. ಇವಾಗ ಹಿರಿಯವ್ರ ಹತ್ರ ಹೋದರೆ ಅವ್ರ ಹತ್ರನೂ ನೀವು ಎಷ್ಟು ಮಾತನ್ನ ಹೇಳ್ಕೊಳ್ತೀರಾ? ಹೇಳ್ಕೊಳಕ್ಕಾಗಲ್ಲ. ಬಟ್ ನಾನು ನೋಡ್ತಿರೋಂಗೆ ನಮ್ಮ ಸಿಸ್ಟಮ್ ಎಷ್ಟು ಅಪ್ಗ್ರೇಡ್ ಆಗಿಲ್ಲ ಇವತ್ತು. ಪ್ರಪಂಚ ತುಂಬ ಮುಂದೆ ಹೊರದ್ಬಿಟ್ಟಿದೆ. 1 ಸೆಕೆಂಡಲ್ಲಿ AI ಎಲ್ಲ ಆಗಿಬಿಡುತ್ತೆ ಇವತ್ತು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ವ್ಯವಸ್ಥೆಗಳೇನಿದೆ ಸಮಾಜದಲ್ಲಿ, ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ, ಕಾರ್ಪೊರೇಟ್ಸಲ್ಲಿ, ಬಿಸ್ನೆಸ್ಸಲ್ಲಿ ಹೇಗಿದೆ ವ್ಯವಸ್ಥೆಗಳು ಅಂತ ಅಂದರೆ, ಹೆಣ್ಣು ಮಕ್ಕಳಿಗೆ ಒಂದು ಈಕ್ವಲ್ ಆಪರ್ಚುನಿಟಿ ಇಲ್ಲ. ಅವ್ರಿಗೆ ಅವಕಾಶಗಳಿದೆ, ಆದರೆ ಸಬಾರ್ಡಿನೇಟ್ ಪ್ಯಾಸಿವ್ ರೋಲ್ಸಲ್ಲಿ. ನಾಯಕತ್ವ, ಲೀಡರ್ಶಿಪ್, ಡಿಸಿಷನ್ ಮೇಕಿಂಗ್, ನಿರ್ಧಾರಗಳನ್ನ ಎಲ್ಲಿ ತೊಗೊಳ್ತಾರೆ ಅಲ್ಲಿ ಹೆಣ್ಮಕ್ಳನ್ನ ತುಂಬ ಕಡಿಮೆ ನೋಡ್ತೀರ. ಆದರೆ ಸಮಾಜ ಅಂತ ಅಂದಾಗ ಇದರಲ್ಲಿ ಹೆಣ್ಮಕ್ಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ. ಇವಾಗ ಎಷ್ಟು ಬದಲಾವಣೆ ಆಗಿಬಿಟ್ಟಿದೆ ಅಂತ ಅಂದೆ ಪ್ರಪಂಚದಲ್ಲಿ. ಹೆಣ್ಣು ಮತ್ತು ಗಂಡು ಯಾರಿಗಾದ್ರು ತಂದೆ ತಾಯಿ ಮಕ್ಕಳು ಹುಟ್ಟಿದ್ರೆ ಆ ಥರ ಡಿಫ್ರೆನ್ಸಿಯೇಷನ್ನೇ ಇಲ್ಲ. ಇವಾಗ ಅವ್ರನ್ನ ನಾವು ಇಂಡಿಪೆಂಡೆಂಟ್ ಮಾಡಬೇಕು, ಓದಿಸ್ಬೇಕು, ಅವ್ರು ಎಸ್ಟಾಬ್ಲಿಷ್ ಆಗಬೇಕು, ಅವ್ರ ಮುಂದೆ ಅವ್ರ ಜೀವನನ ನಡ್ಸ್ಕೊಂಡು ಹೋಗಬೇಕು ಒಳ್ಳೆ ರೀತಿಯಲ್ಲಿ ಅಂತ ಅಷ್ಟೇ ಆಲೋಚನೆ ಇರುತ್ತೆ. ಅದು ಇವ್ರು ಹೆಣ್ಣು ಇವಳಿಗೆ ಹೀಗೆ, ಗಂಡು ಇವನಿಗೆ ಹೀಗೆ ಅಂತ ಅದು ಆಲ್ಮೋಸ್ಟ್ ಮರ್ಜ್ ಆಗೋಗಿದೆ. ಮದುವೆ ಆದರೂ ಸಹ ಹೆಣ್ಮಕ್ಳಿಗೆ ತಂದೆ ತಾನೇ ನೋಡ್ಕೊಳ್ಳೇಬೇಕು. ಯಾಕೆಂದರೆ ಮದುವೆ ಅನ್ನೋ ಒಂದು ಇವತ್ತು ಆ ಟಾಪಿಕ್ ತೊಗೊಂಡ್ರೆ ನಾವು ಭದ್ರತೆ ಇಲ್ಲ ಮದುವೆಯಲ್ಲಿ. ಮದುವೆ ಇವತ್ತು, ವಿಚ್ಛೇದನೆ ನಾಳೆ, ಇನ್ನೊಂದು ಮದುವೆ ಹೌದು ಇದೆ ನಮ್ಮ ಸೋಷಿಯಲ್ ಸ್ಟ್ರಕ್ಚರಲ್ಲಿ. ಬಟ್ ಆ ಒಂದು ವ್ಯವಸ್ಥೆಯಲ್ಲಿ ಆ ಶಕ್ತಿ ಇಲ್ಲ ಮುಂಚೆ ಥರ. ಆ ನಂಬಿಕೆ ಅಂತೂ ನನಗೆ ಗೊತ್ತಿಲ್ಲ, ನಮ್ಮ ಜನ್ರೇಷನ್ನು ಇನ್ನು ಚಿಕ್ಕ ನಮ್ಮ ಪೀಳಿಗೆಗೆ ಅವ್ರಿಗೆ ಆ ನಂಬಿಕೆ ಇದೆಯಾ ಅದರಲ್ಲಿ? ನಿಮ್ಗೇನಂತ ಅನಿಸುತ್ತೆ? ನೀವು ಹೇಳ್ತಿರೋ ಸತ್ಯ. ಯಾವ ಕಾರಣಕ್ಕೆ ಅಂದರೆ ಮೊದಲಿನ ಥರ ಆ ಬಾಂಧವ್ಯ, ನನ್ನ ಜೀವನ ಹೀಗೆ, ನನ್ನ ಮದುವೆ ಆಯಿತು, ನನ್ನ ಜೀವನ ಹೀಗೆ, ನಾವಿಬ್ಬರು ಒಟ್ಟಿಗೆ ಇರ್ತೀವಿ ಅನ್ನೋದಿದೆಯಲ್ಲ, ಸಾಧ್ಯ ತೀರಾ ಕಡಿಮೆ ಇದೆ. ಮೀನ್ಸ್ ನಂಬರ್ ಆಫ್ ಕೇಸಸ್ ಕಣ್ಮುಂದೆ ನಾವು ನೋಡ್ತಿರ್ಬೇಕಾದ್ರೆ ಭಾಳಷ್ಟು ಸಮಸ್ಯೆಗಳು. ಈಗ ನಿಶಾ ಅವರು ಈ ವಿಷಯ ಮಾತಾಡ್ತಿದ್ದಾರೆ ಅಂತಂದರೆ ಯಾರ್ದೋ ಸ್ಟೋರಿ, ಯಾರ್ದೋ ಕತೆ ಕೇಳಲ್ಲ, ಅದನ್ನು ಅನುಭವಿಸಿ. ಸೊ ಹಾಗಾಗಿ ನೀವು ನಿಮ್ಮದು ಮಾತ್ರ ಹೆಂಗೆ ಹೊರಗಡೆ ಪ್ರಪಂಚ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕೆ ರೆಡಿ ಇಲ್ಲ. ಬಹುತೇಕ ಈ ಥರ ಪ್ರಕರಣ ಜಾಸ್ತಿ ಆಗ್ತದೆ. ಆ ಬಾಂಧವ್ಯ, ಮೊದಲಿನ ಬಾಂಧವ್ಯ ಉಳ್ಕೊಂಡಿಲ್ಲ. ಯಾರು ಗಟ್ಟಿಯಾಗಿ ಎದೆ ತಟ್ಕೊಂಡು ನಾನು ನನ್ನ ಹೆಂಡ್ತಿ ನಾವು ಹೀಗೆ ಇರ್ತೀವಿ ಅಂತ ಹೇಳೋರು ಯಾರೂ ಸಿಗ್ತಾ ಇಲ್ಲ ಇವತ್ತು, ರೇರ್. ಆದರೆ ನೀವು ಹೇಳಿದ್ರಲ್ಲ, ಆ ಕಲ್ಚರ್, ಸಂಸ್ಕಾರ, ಬಾಂಧವ್ಯ, ಪ್ರೀತಿ, ವಿಶ್ವಾಸ, ಅದರ ಸಂಪಾದನೆ ಮಾಡಬೇಕಾಗಿದೆ. ಸಂಪಾದನೆ ಮೊದಲಾಗಬೇಕಾಗಿರೋದು ಅಲ್ಲಿಂದ. ಹೌದು, ಕರೆಕ್ಟ್. ಹಾಗಾಗಿ ಆ ಸಂಪಾದನೆ ಅದನ್ನು ಗಳಿಸೋದು ಕಡಿಮೆ ಆಗಿದೆ. ಆ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ನಂಬಿಕೆನ ಗಳಿಸೋ ಅದು ಕೂಡ ಒಂದು ಗಳಿಕೆ ಅನ್ನೋದನ್ನ ಮರ್ತ್ಬಿಟ್ಟಿದ್ದೀವಿ. ಕೇವಲ ನೋಟು, ಜಾಗ, ಜಮೀನು, ಗೋಲ್ಡು ಇದೇ ಆಸ್ತಿ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಸಂಬಂಧ ಒಂದು ಆಸ್ತಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀವಿ. ಅದೇ ಸಂಬಂಧಕ್ಕೆ ಬೆಲೆ ಇಲ್ಲ, ಸಂಬಂಧನ ಮೌಲ್ಯ ಗೊತ್ತಿಲ್ಲ. ಸಂಬಂಧ ಅನ್ನೋದು ಹಣಕ್ಕಿಂತ ದೊಡ್ಡದು, ಅದು ಒಂದು ಆಸ್ತಿ ಅಂತ ನಾವು ಯಾವತ್ತು ಭಾವಿಸ್ತೀವಿ ಅವತ್ತು ನಾವು ಚೆನ್ನಾಗಿರ್ತೀವಿ, ಆಗ ಸಮಸ್ಯೆಗಳಿರಲ್ಲ. ಹಾಗಾಗಿ ಬಾಂಧವ್ಯ ಕೂಡ ಒಂದು ರೀತಿ ಆಸ್ತಿ, ಬೆಲೆ ಕಟ್ಟಲಾಗದ ಆಸ್ತಿ. ಇವತ್ತು ಬ್ಯಾಂಗ್ಳೂರು ಸದಾಶಿವನಗರದಲ್ಲಿ ಕೂತ್ಕೊಂಡು ನಾವು ಮಾತಾಡ್ತಿದ್ದೀವಿ. ಇಲ್ಲಿ ಸ್ಕ್ವೇರ್ ಫೀಟ್ ಬೇರೆ, ಚನ್ನಪಟ್ಟಣದಲ್ಲಿ ಸ್ಕ್ವೇರ್ ಫೀಟ್ ಬೇರೆ, ಚಕ್ಕೆರೆನಲ್ಲಿ ರೇಟ್ ಬೇರೆ, ಮದ್ದೂರು ಸ್ಕ್ವೇರ್ ಫೀಟ್ ಬೇರೆ, ಬೆಸರಲ್ಲಿ ಸ್ಕ್ವೇರ್ ಫೀಟ್ ಬೇರೆ. ಆದರೆ ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಅಂತ ಬಂದಾಗ ಅದು ಬೆಲೆ ಇಲ್ಲ, ಅದಕ್ಕೊಂದು ಯಾವುದು ಅಮೌಂಟ್ ಕಟ್ಟೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅದ್ರ ಮೌಲ್ಯನೂ ಕಲಿಸ್ಬೇಕಾಗತ್ತೆ. ಅದನ್ನು ಕಲ್ಸೋಕ್ಕಿಂತ ಮುಂಚೆ ನನಗನ್ಸೋದು ನಾವು ಕಲಿಬೇಕು. ನಾನು ನಿಮ್ಗೆ ಹೇಳ್ದಲ್ಲ, ಬೇರೆಯವ್ರನ್ನ ನಿರೀಕ್ಷೆ ಜಾಸ್ತಿ, ಆದರೆ ನಾವು ಮಾಡೋದು ಕಡಿಮೆ. ನಾವು ಆ ಪ್ರೀತಿ ಕೊಡೋಕ್ಕೆ ಎಲ್ಲೋ ಒಂದು ಕಡೆ ನಮಗೂ ಹೆಸಿಟೇಷನ್ ಇರುತ್ತೆ. ನಾನೇನಕ್ಕೆ ಈ ಟಾಪಿಕ್ ಮಾತಾಡಿದೆ ಅಂದರೆ, ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಂದರೆ ಮುಂದೆ ಹೋಗ್ತಾ ಯಾಕೆಂದರೆ ಒಂದು ಮದುವೆಯಲ್ಲಿ ಭದ್ರತೆ ಇಲ್ಲದೆ ಹೋದರೆ, ಆ ಹೆಣ್ಣಿಗೆ ಮಗು ಆದರೆ ಅವಳ ಪರಿಸ್ಥಿತಿ ಏನು?
ವಿಚ್ಛೇದನೆ ಆದರೆ ತಂದೆ ತಾಯಿನ ಬಿಟ್ಟು ಬಂದಿರ್ತಾಳೆ, ಬೇರೆ ಮನೆ ಮಾಡ್ಕೊಂಡಿರ್ತಾರೆ, ವಾಪಸ್ ಹೋಗಬೇಕು. ಸೊ ಇವತ್ತು ಹೇಗೆ ಅಂದರೆ ಅದೆಲ್ಲ ಲೈನ್ಸು ಬ್ಲರ್ ಆಗಿಬಿಟ್ಟಿದೆ. ನೋ ಗ್ಯಾರಂಟೀಸ್ ಆ್ಯಂಡ್ ಆಲ್ಮೋಸ್ಟ್ ನೋ ಗ್ಯಾರಂಟಿ. ಅಂದರೆ ಆಲ್ಮೋಸ್ಟ್ ನೀವು 50-50 ತೊಗೋಬೇಕು, ಆದರೆ ಆಗುತ್ತೆ ಇಲ್ಲಾಂದರೆ ಇಲ್ಲ ಅಂತ. ಖಂಡಿತ. ಹೀಗಿರಬೇಕಾದ್ರೆ ಹೆಣ್ಮಕ್ಳಿಗೆ ಆಪರ್ಚುನಿಟೀಸು ಸಿಗಬೇಕು. ಎಲ್ಲಿ ನಿರ್ಧಾರಗಳು ತೊಗೊಳ್ತೀವಲ್ಲ ಅಲ್ಲಿ. ಯಾಕೆಂದರೆ ಬರೀ ಎಲ್ಲ ಕಡೆ ಗಂಡಸ್ರ ನಿರ್ಧಾರ ತೊಗೊಂಡ್ರೆ ಅವ್ರಿಗೆ ಹೆಣ್ಮಕ್ಳ ಸಮಸ್ಯೆಗಳು ಗೊತ್ತಿಲ್ಲ. ಸೊ ಅವ್ರ ನಿರ್ಧಾರಗಳು ಎಲ್ಲೋ ಒಂದು ಕಡೆ ಹೆಣ್ಮಕ್ಳಿಗೆ ಸಮಸ್ಯೆಗಳಿಗೆ ಪರಿಹಾರ ಆಗಲ್ಲ. ಬೆಳಗ್ಗೆ ಎದ್ದರೆ ಬರೀ ಟಿ ವಿಲಿ ನಾವು ನೋಡೋದು ಹೆಣ್ಣು, ತಂಗಿ, ತಾಯಿ, ದೇವತೆ, ದೇವಿ. ಕೇಳಿಸ್ಕೊಳ್ಳೋಕ್ಕೆ ಇವಾಗ ಹೆಂಗೆ ಹೋಗಂದ್ರೆ ಕಿವಿಲಿ ರಕ್ತ ಬರುತ್ತೆ. ಯಾಕೆಂದರೆ ನೀವು ದೇವಿ ಬಿಡಿ, ಅವಳನ್ನ ನೀವು ಒಂದು ಹ್ಯೂಮನ್ ಥರನೂ ಟ್ರೀಟ್ ಮಾಡ್ತಾ ಇಲ್ಲ. ಯಾಕಂದರೆ ಅವಳಿಗೆ ಎಲ್ಲ ಕಡೆ ನೀವು ರೆಸ್ಟ್ರಿಕ್ಷನ್ಸ್ ಹಾಕ್ತೀರಾ. ನೀವು ರೆಸ್ಟ್ರಿಕ್ಷನ್ಸ್ ಹಾಕಬೇಡಿ, ತಪ್ಪ ದಾರಿಯಲ್ಲಿ ಹೋಗ್ತಾರೆ, ರೆಸ್ಟ್ರಿಕ್ಷನ್ಸ್ ಹಾಕಿ, ಬಟ್ ಬೆಳೆಯೋ ಅವಕಾಶಗಳು ಕೊಡಿ. ನಾನು ಎಲ್ಲೆಲ್ಲಿ ಹೋದ್ರೂ ನನ್ನ ಮಾತು ಯಾರಿಗೂ ಅರ್ಥನೇ ಆಗ್ತಿರಲಿಲ್ಲ. ಯಾಕೆಂದರೆ ಇದು ಮಾಮೂಲಿ ಅಲ್ವಾ ಈ ಥರ ಸಮಸ್ಯೆಗಳು. ಹೆಣ್ಣಾಗಿ ಸೈಡಿಗೆ ಬಂದು ಇಲ್ಲ ಇದು ತಪ್ಪು, ಇದ್ರ ವಿರುದ್ಧ ನಿಲ್ಲಬೇಕು ಅಂತ ಬಂದಾಗ ನೀವು ಮೊದಲನೇ ಕೇಳದೆ ಮಾತುಗಳಿದು, ಪರವಾಗಿಲ್ಲಪ್ಪ ಸುಮ್ಮನೆ ಇರು, ಎಲ್ಲ ಸರಿ ಹೋಗ್ಬಿಡುತ್ತೆ, ಏನಾಗಲ್ಲ, ಇದು ಮಾಮೂಲಿ ನಡೀತಾ ಇರುತ್ತೆ, ಅಷ್ಟೊಂದು ಬೇಜಾರು ಮಾಡ್ಕೋಬಾರ್ದು. ಮದುವೆ ಮಾಡ್ಕೊ, ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊ. ನಾನು ಹೇಳ್ತಿರೋದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಮದುವೆ ಪರಿಹಾರ ಅಲ್ಲ. ಜೀವನದಲ್ಲಿ ಒಂದು ಇಂಡಿಪೆಂಡೆಂಟ್ ಸ್ಟ್ಯಾಂಡ್ ಇರಬೇಕು, ಒಂದು ಭದ್ರತೆ ಇರಬೇಕು. ಮದುವೆ ಇವತ್ತಿಲ್ಲ ನಾಳೆ ಎಲ್ಲರೂ ಆಗ್ತಾರೆ. ಆದರೆ ನಾನು ನೋಡ್ತಿರೋ ಫ್ಯೂಚರಲ್ಲಿ, ಭವಿಷ್ಯದಲ್ಲಿ ಮದುವೆ ಸಲ್ಯೂಷನ್ ಆಗಲ್ಲ, ಅದು ಪ್ರಾಬ್ಲಮ್ಸ್ನ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಹೆಣ್ಮಕ್ಳಿಗೆ ನೀವು ಹೇಳ್ತೀರಲ್ಲ, ಇವತ್ತು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀನಲ್ಲ, ಕಾಮೆಂಟ್ಸ್ ಎಲ್ಲ ಬರೀ ಗಂಡ್ಮಕ್ಳು. ನಾನು ಕಾಯ್ತಾ ಇದ್ದೀನಿ ಹೆಣ್ಮಕ್ಳು ಯಾವಾಗ ಬಂದು ಮಾತಾಡ್ತಾರೆ ಅಂತ. ಯಾಕೆಂದರೆ ನಾನು ಮೊದಲಾಗಿ ಬಂದು ಮಾತಾಡಿದಾಗಲೂ ಸಹ ಎಷ್ಟು ಜನ ಮಾತಾಡಿದ್ರು ವಾಪಸ್ಸು, ಎಷ್ಟು ಜನ ಅಡ್ವೈಸ್ ಮಾಡಿದ್ರು ಎಲ್ಲ ವಿರುದ್ಧವಾಗಿ. ಸಹಿಸ್ಕೊಂಡು ಹೋಗ್ಬೇಕು ಅಂತ. ಸಹಿಸ್ಕೊಂಡು ಹೋಗು, ಇದೇನು ದೊಡ್ಡ ವಿಷಯನಾ? ನಾನು ಹೇಳ್ತಿರೋದು ಸ್ವಾಭಿಮಾನನೇ ಕಳ್ಕೊಂಡಿರ್ಬೇಕಾದ್ರೆ ಅಷ್ಟು ನಿಮಗೆ ಯಾರೂ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ನಿಮ್ಮನ್ನ ಅಷ್ಟು ಕೆಳಗಿಟ್ಟಿದ್ದಾರೆ. ಅವತ್ತು ನೀವು ಸಡನ್ನಾಗಿ ಒಂದು ದಿವಸ ಸಡನ್ನಾಗಿ ಎದ್ದಾಗ ಅರ್ಥ ಆಗುತ್ತೆ ನಾನು ಯಾರನ್ನೋ ಎಲ್ಲಿಟ್ಟಿದ್ದೆ, ನನ್ನ ಅವ್ರು ಎಲ್ಲಿಟ್ಟಿದ್ದಾರೆ ಅಂತ. ಅವಾಗ ಏನು ಮಾಡಬೇಕು? ಆ ಭರವಸೆ ಮುರಿದೋದಾಗ ಏನು ಮಾಡಬೇಕು? ಸಹಿಸ್ಕೊಂಡು ಏನು ಸಹಿಸ್ಕೋಬೇಕು ಗೊತ್ತಾ? ಯಾರಿಗಾರೋ ಬದಲಾವಣೆ ಮಾಡ್ಕೋಬೇಕು ಅಂತ ಇರುತ್ತಲ್ಲ ಮನಸ್ಸಲ್ಲಿ, ಇಲ್ಲ ನಾನು ತಪ್ಪು ಮಾಡಿದೆ ಅರಿವಾಗುತ್ತೆ, ಬದಲಾವಣೆ ಮಾಡ್ಕೋಬೇಕು ಅಂತ ಇರುತ್ತಲ್ಲ, ಆವಾಗ ಸಹಿಸ್ಕೋಬೇಕು. ನಿಮ್ಗೆ ಗೊತ್ತಿರುತ್ತಲ್ಲ ಅವ್ರು ಬದಲಾವಣೆ ಆಗಲ್ಲ ಅಂತ, ಆವಾಗ ಸಹಿಸ್ಕೊಂಡೇನು ಉಪಯೋಗ? ಅದು ಹೇಳ್ತಾರಲ್ಲ, ಇರೋದೊಂದು ಜೀವನ ನಾವು ಅಂದ್ಕೊಂಡಂತೆ ನಮಗಿಷ್ಟ ಬಂದಂತೆ ಅನ್ನೋಕ್ಕಿಂತ ಒಳ್ಳೆ ರೀತಿಯಲ್ಲಿ ಬದುಕೋಕೆ ದಾರಿ ಇರಬೇಕಷ್ಟೆ. ಶಕ್ತಿ ಕೊಟ್ಟಿದ್ದಾನೆ ದೇವರು ಹೆಣ್ಣಿಗೆ. ನಾನು ಬರೀ ಹೆಣ್ಮಕ್ಳು ಅಂತ ಹೇಳಲ್ಲ, ನಾನು ಇವತ್ತಿನ ಜನ್ರೇಷನ್ಗೆ ಇಬ್ರಿಗೂ ಹೇಳ್ತಾ ಇದ್ದೀನಿ, ಹೆಣ್ಣು ಗಂಡು ಇಬ್ರು ಕೂಡ ಸಮಾನವಾದಂಥ ಸಮಸ್ಯೆ ಫೇಸ್ ಮಾಡ್ತಾರೆ. ಬಾಯ್ಸ್ ಇವಾಗ ನಾನು ನೋಡ್ತೀನಲ್ಲ, ಅವ್ರಿಗೂ ಎಷ್ಟು ಕಷ್ಟ ಇವತ್ತು, ತುಂಬ ಪ್ರಾಬ್ಲಮ್ಸ್ ಇದೆ ಅವ್ರಿಗೂ. ಯಾಕೆಂದರೆ ಅವ್ರ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ, ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ. ಹುಡುಗ ಅಂದರೆ ಹೀಗಿರು ಹಾಗಿರು, ಅದು ಮಾಡಬೇಡ ಇದನ್ನೇ ಮಾಡು, ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ. ಸೊ ಎರಡು ಕಡೆನೂ ಸಮಸ್ಯೆಗಳಿದೆ. ಬಟ್ ನಾನು ಹೇಳ್ತಿರೋದು ಇಂಡಿಪೆಂಡೆಂಟ್ ಆಗಿರಬೇಕು. ಇದ್ರ ಬಗ್ಗೆ ನಾನು ಎಷ್ಟು ನೋಡ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಯಾರೂ ಮಾತುಕತೆ ಮಾಡ್ತಾನೆ ಇಲ್ಲ. ನಾವು ಡೆಲ್ಲಿ ನೋಡ್ತೀವಿ, ಬಾಂಬೆಲಿ ನೋಡ್ತೀವಿ, ಬೇರೆ 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 ಕಡೆ. ಕರ್ನಾಟಕ IT, ಬ್ಯಾಂಗ್ಳೂರ್, ಇಂಜಿನಿಯರ್ಸ್, ಸ್ಯಾನ್ ಫ್ರಾನ್ಸಿಸ್ಕೋ ತುಂಬಿಕೊಂಡಿದೆ. ನಮ್ಮವರೆಲ್ಲ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ, ತುಂಬ ಇಂಟೆಲಿಜೆಂಟು. ಬಟ್ ಇದ್ರ ಬಗ್ಗೆ ನಾವೇನಕ್ಕೆ ಚರ್ಚೆ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ನಾವೇನಕ್ಕೆ ಆಲೋಚನೆ ಮಾಡ್ತಾ ಇಲ್ಲ? ನಮ್ಮ ಮಕ್ಕಳ ಭವಿಷ್ಯ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ವಾ? ಹೆಣ್ಮಕ್ಳಿಗೆ ನಮಗೆ ಬೆಳಗ್ಗೆ ಎದ್ರೆ ನಮ್ಮ ತಾಯಿಂದಿರು, ನಮ್ಮ ತಂಗಿದಿರು, ನಮಗೆ ಅವರ ಸುಖನೇ ಮುಖ್ಯ ಅಂತ ಎಲ್ಲ ಮಾತಾಡ್ತೀವಿ. ಎಲ್ಲಿ? ನನಗೊಂದು ಕೈಯೂ ಸಿಕ್ಕಿಲ್ಲ ನನ್ನ ಕೈ ಹಿಡ್ದು ಮೇಲೆ ಎತ್ತಕ್ಕೆ. ಏನಕ್ಕೆ ಇಷ್ಟೊಂದು ಹಿಪಾಕ್ರಸಿ ಅಂತ ನನಗೆ ಎಲ್ಲೋ ಒಂದು ಕಡೆ ಬೇಜಾರು. ಸೊ ಈ ನಿಟ್ಟಿನಲ್ಲಿ ನನ್ನೊಂದು ಸಂಸ್ಥೆ ಇದೆ, ಜೊತೆಯಲ್ಲಿ ಅಂತ. ಜೊತೆಯಲ್ಲಿ ಯಾವಾಗ ಶುರು ಮಾಡಿದ್ರಿ ಅದನ್ನು?
ಇದೆಲ್ಲ ನಡೀತಾ ಇತ್ತಲ್ಲ ಪ್ರಾಬ್ಲಮ್ಸು. ನಾನು 9 ತಿಂಗಳು ಸೋಷಿಯಲ್ ಮೀಡಿಯಾದಲ್ಲಿ ಇರಲಿಲ್ಲ. ಸೊ ಆ ಸಮಯದಲ್ಲಿ ನಾನು ಒಂದು ನಿರ್ಧಾರ ತಗೊಂಡೆ. ಅದರಲ್ಲಿ ಅಬೌಟ್ 30-40 ಜನ ಇದ್ದೀವಿ ನಾವು. ಸೊ ಒಂದು ಕೋರ್ ಟೀಮಲ್ಲಿ ಒಂದು ಸ್ವಲ್ಪ ಜನ ಇದ್ದೀವಿ. ಸೊ ಆ ಜೊತೆಯಲ್ಲಿ ಮುಖ್ಯವಾದ ಉದ್ದೇಶ ಏನು ಅಂತ ಅಂದರೆ ನಾಯಕತ್ವದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಲೀಡರ್ಶಿಪ್ ಪೊಸಿಷನ್ಸಲ್ಲಿ ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಆದ ಅವ್ರಿಗೆ ಪ್ರಾತಿನಿಧ್ಯತೆ ಇರಬೇಕು ಅಂತ. ಈ ಜೊತೆಯಲ್ಲಿ ಇರೋದೆಲ್ಲ ಹೆಣ್ಮಕ್ಳೇ? ಇಲ್ಲ, ಇಟ್ ಈಸ್ ಫಾರ್ ಬೋತ್. ಬಿಕಾಸ್ ಗಂಡಸರು ಅವಾಗಲೇ ಇದ್ದಾರೆ. ಯಾಕಂದರೆ ನಿಮ್ಮ ದೃಷ್ಟಿಕೋನ ನಂಬಬೇಕು. ಅದನ್ನು ನಾವು ತೊಗೊಳ್ತೀವಿ ಹೇಗಾದ್ರೂ. ನಿಮ್ಗೇನಂತ ಅನಿಸುತ್ತೆ ಅದನ್ನು ನಾವು ಕನ್ಸಿಡರ್ ಮಾಡಿ ನಾವು ಜೀವನ ನಡೆಸೋದು. ಬಟ್ ಎಲ್ಲೋ ಒಂದು ಕಡೆ ನಾವೇನಂತ ಅಂದ್ಕೊಳ್ತೀವಿ ಆ ಸಿಚುವೇಶನ್ ಬಗ್ಗೆ ಅಂತ ಕನ್ಸಿಡರ್ ಮಾಡೋ ಅವಶ್ಯಕತೆ ಇವತ್ತು ಬಂದಿದೆ. ಮುಂದೆ ಅದರ ಅವಶ್ಯಕತೆ ಇದೆ. ಅದು ಬದಲಾವಣೆ ಆಗುತ್ತೆ. ಯಾಕೆಂದರೆ ನಮ್ಗೆ ಗೊತ್ತಿರೋ ಹಂಗೆ ಹೋದ ವರ್ಷ ಗವರ್ಮೆಂಟ್ ಒಂದು ಬಿಲ್ ಪಾಸ್ ಮಾಡ್ತು ಪಾರ್ಲಿಮೆಂಟಲ್ಲಿ. ಮುಂದೆ ಬರ್ತಾ 33% ವಿಮೆನ್ಗೆ ರಿಸರ್ವೇಷನ್ ಇದೆ ಅಂತ ಅಲ್ವಾ. ಸೊ ಗವರ್ಮೆಂಟ್ ಇಸ್ ಆಲ್ರೆಡಿ ಟೇಕನ್ ದ ಸ್ಟೆಪ್. ಬಟ್ ಅದು ಸೊಸೈಟಿಗೆ ತಟ್ಟಬೇಕು, ಕೆಳಗಡೆ ಲೋವೆಸ್ಟ್ ಲೆವೆಲ್ವರೆಗೂ ಎಲ್ಲ ಸಂಸ್ಥೆಗಳಲ್ಲೂ ಅದಾಗಬೇಕು. ಆಮೇಲೆ ಹೇಳ್ತಾರೆ ಇಲ್ಲ ಹೆಣ್ಮಕ್ಳಿಗೆ ಎಷ್ಟೊಂದು ಇರುತ್ತೆ, ಅವರೆಲ್ಲ ಇದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಅಂತ ಹೇಳ್ತಾರೆ, ಅವರು ಇಲ್ಲಿ ಮನೆಗೆ ಹೋಗಬೇಕು ಅಂತ ಹೇಳ್ತಾರೆ. ಐ ರೆಡ್ ಸಮಥಿಂಗ್ ವೆರಿ ಬ್ಯೂಟಿಫುಲ್, ಶಿವರ್. ಐ ವಾಂಟ್ ಟು ಶೇರ್ ಇಟ್ ವಿತ್ ಯು. ಅ ವುಮೆನ್ ಈಸ್ ಆಲ್ವೇಸ್ evaluated on her performance and the man is evaluated on his potential. ಹೆಣ್ಣು ಅಂದರೆ ಅವಳು ದಿನಾ ಪ್ರೂವ್ ಮಾಡಬೇಕು ಯಾಕೆ ಅವಳನ್ನ ಆಯ್ಕೆ ಮಾಡಿದ್ರಿ ಅಂತ. ಸೊ ಅದು ನಮ್ಮ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ. ಎಸ್, 33% ರಿಸರ್ವೇಷನ್ ಬರ್ತಿದೆ. ಎಸ್, ಚನ್ನಪಟ್ಟಣ ಏನಾದ್ರು ಮಹಿಳಾ ಮೀಸಲಾದರೆ ಕಂಟೆಸ್ಟ್ ಮಾಡ್ತೀರಾ ಅಂತ MLA ಎಲೆಕ್ಷನ್ಗೆ? ನೋಡೋಣ ಏನಾಗುತ್ತೆ ಅಂತ ನೋಡೋಣ. ಯಾಕೆ ಈ ವಿಷಯ ಕೇಳ್ತೀನಿ ಅಂತಂದರೆ, ನೀವಾಗಲೇ ಹೇಳ್ತಿದ್ರಿ ಮಹಿಳೆಯರ ಸಮಸ್ಯೆಗಳ ಜೊತೆಗೆ ಗಂಡು ಸಮಸ್ಯೆಗಳು ಏನು ಫೇಸ್ ಮಾಡ್ತಾರೆ, ಮದುವೆ ಅಂದರೆ ಏನಾಗಿದೆ ಇವತ್ತು, ವಾಟ್ ನೆಕ್ಸ್ಟ್, ಜೊತೆಯಲ್ಲಿ ಏನೋ ಒಂದು ಸಂಸ್ಥೆ ಮಾಡಿಕೊಂಡು ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಗಂಡು ಹೆಣ್ಣು ಎಲ್ಲದಕ್ಕೊಂದು ಪರಿಹಾರ ಕಂಡುಕೊಳ್ಳೋದು. ಜೊತೆಗೆ ಲೋಕಸಭೆಯಲ್ಲಿ ಏನು ಬಿಲ್ ಪಾಸ್ ಮಾಡ್ತಾರೆ, ಏನು ನಿರ್ಧಾರ ತಗೋತಾ ಇದ್ದಾರೆ, ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲ ಗೊತ್ತು ನಿಮಗೆ. ಸೊ ಹೀಗಿರಬೇಕಾದಾಗ ಸಹಜವಾಗಿ ಒಂದು ಪ್ರಶ್ನೆ ಆಗಲೇ ಹೇಳೋದ್ನಲ್ಲ, ನಿಮ್ಮೂರು ಚನ್ನಪಟ್ಟಣ, ಚಕ್ಕೆರೆ ಮಗಳು, ಊರಿಗೆ ಹೋಗ್ತಿರ್ತೀರಾ? ಹೋಗ್ತಾ ಇರ್ತೀನಿ. ಮೊನ್ನೆ ತಾನೇ ನಮ್ಮ ತಾತನ 1 ವರ್ಷ ಆಯಿತು, ನಮ್ಮ ತಾತ ತೀರ್ಕೊಂಡು. ಸೊ 28ಗೆ. ಸೊ ಅಲ್ಲಿ ಹೋಗಿದ್ವಿ, ನನ್ನ ತಾಯಿ ನನ್ನ ತಮ್ಮ ಎಲ್ಲ ಹೋಗಿದ್ವಿ. ನಾವು ಹೋಗಿ ನಮ್ಮ ರೆಗ್ಯುಲರ್ ನಮ್ಮ ಪದ್ಧತಿಯಲ್ಲಿ ಏನು ಪೂಜೆ ಎಲ್ಲ ಇರುತ್ತಲ್ಲ ಅದೆಲ್ಲ ಮಾಡಿ ಬಂದು ಹೋಗ್ತಾ ಇರ್ತೀನಿ. ಯಾಕೆಂದರೆ ಅಲ್ಲಿ ಒಡನಾಟ ಜಾಸ್ತಿ ಇದೆ. ಇದೆ ಅದಿರುತ್ತೆ, ಶಾಶ್ವತವಾಗಿರುತ್ತೆ. ಯಾಕೆಂದರೆ ನಮ್ಮ ತಾಯಿ ತುಂಬ ಸಮಯ ಅಲ್ಲಿ ಸ್ಪೆಂಡ್ ಮಾಡಿದ್ರು. ಸೊ ಅವ್ರಿಗೂ ಬಹಳ ಇಷ್ಟ ಅಲ್ಲಿ ಹೋಗೋಕ್ಕೆ. ಸೊ ಹೋಗ್ತಾ ಬರ್ತಾ ಇರ್ತೀವಿ. ಆಮೇಲೆ ನಮ್ಮ ತಾತನ ಮನೆ ಇದೆ ಅಲ್ಲಿ. ಜನ ಕೇಳ್ತಾರಾ ಚುನಾವಣೆಗೆ ಬನ್ನಿ ಕಂಟೆಸ್ಟ್ ಮಾಡಿ ಅಂತ? ಜನ ಎಲ್ಲ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ಶಿವರೇ. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಆ ಸಮಯ ಬರಬೇಕು. ಸುಮ್ಮನೆ ನಾವು ಗಾಳಿಲಿ ಉತ್ತರ ಕೊಡ್ತಾ ಹೋದರೆ ಅದಕ್ಕೇನೂ ಅರ್ಥ ಇರಲ್ಲ. ಎಸ್, ಸಂದರ್ಭ ಒದಗಿ ಬಂದರೆ ಚನ್ನಪಟ್ಟಣ ಚುನಾವಣೆ ಸ್ಪರ್ಧೆ ಮಾಡುವಂಥ ಸನ್ನಿವೇಶ ಬಂದರೆ ಅದು ಮಾಡಬೇಕು. ಬಟ್ ಸನ್ನಿವೇಶ ಬರಬೇಕಲ್ಲ. ಏನು ಆಯ್ಕೆ ಮಾಡ್ಕೊಂಡಿದ್ರೆ ಇದೇ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ? ಇಲ್ಲ ಶಿವರೇ, ನಾನು ಇಷ್ಟು ದೊಡ್ಡ ಎಕ್ಸ್ಪ್ಲೇಷನ್ ಕೊಟ್ಟೆ ನಿಮಗೆ. ನಾನು ಅಷ್ಟೊಂದು ಯೋಚನೆ ಮಾಡ್ತಾ ಇಲ್ಲ ಅಂತ. ಬಟ್ ನನಗೇನಂತ ಅನಿಸುತ್ತೆ ಅಂದರೆ, ಸ್ವಂತವಾಗಿ ನಾನು ಎಲ್ಲವನ್ನು ಕಟ್ಟಬೇಕು. ನನಗೆ ಯಾರು ಏನೂ ಕಟ್ಕೊಡಲ್ಲ. ಸೊ ಅದನ್ನು ನಾನು ಮಾಡ್ತಾ ಇದ್ದೀನಿ. ನನಗೆ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಅನಿಸಿದೆ ಇವತ್ತು ಸದ್ಯಕ್ಕೆ, ಅದನ್ನು ನಾನು ಮಾಡ್ತಾ ಇದ್ದೀನಿ. ಅದು ಇನ್ನೊಂದು ಸಂಸ್ಥೆ ಇದೆ, ಸ್ವಯಂ ಅಂತ. ಅದರ ಉದ್ದೇಶ ನನ್ನ ತಾಯಿ ಶುರು ಮಾಡಿದ್ದು ಒಂದು 15 ವರ್ಷ ಮುಂಚೆ. ಅದರಲ್ಲಿ ನಾನು ಇದ್ದೀನಿ. ಅದರಲ್ಲಿ ನಾವು ಫಾರೆಸ್ಟ್ ಮಾರ್ಜಿನ್ಸಲ್ಲಿ ಯಾರು ರೈತರು ಇರ್ತಾರಲ್ಲ ಅವರಿಗೆ ನಾವು ಅಲ್ಲಿ ನಾವು ಗಿಡ ನೆಡ್ತೀವಿ, ಮರಗಳನ್ನ ನೆಡ್ತೀವಿ. ಅವ್ರಿಗೆ ಆ ಸಾಯಿಲ್ನ ಪುನಶ್ಚೇತನ ಮಾಡೋದು ಅದನ್ನು ಹೇಳ್ಕೊಡ್ತೀವಿ. ಸೊ ಆ ಥರ ಕೆಲಸಗಳಲ್ಲಿ. ಯಾಕೆಂದರೆ ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ಅಲ್ಲಿ ತುಂಬ ಓವರ್ ಗ್ರೇಸಿಂಗ್ ಆಗಿ ತುಂಬ ಹಸುಕರುಗಳು ತುಂಬ ತಿಂದು ಆ ಪ್ಲಾಂಟ್ಸ್ನೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ ತುಂಬ. ಓಕೆ, ಆ ಬರಡು ಭೂಮಿಗೆ ನಾವು ವಾಪಸ್ಸು ಅದನ್ನು ನೆಡುವಂಥ ಕೆಲಸ. ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೀರಿ ಅದರಲ್ಲಿ? ಅದು ಜಾಸ್ತಿ ಬಂಡೀಪುರು ಆ ಕಡೆ ಸೈಡಲ್ಲಿ. ಯಾಕಂದರೆ ಆ ಫಾರೆಸ್ಟ್ ರೀಜನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರೋದು. ಸೊ ಅದು ತುಂಬ ನಡ್ಸ್ಕೊ ಬರ್ತಾ ಇದ್ವಿ ತುಂಬ ವರ್ಷದಿಂದ. ಸೊ ಎಲ್ಲೋ ಒಂದು ಕಡೆ ಈ ಥರ ಇಂಟ್ರೆಸ್ಟ್ ಇದೆ ಮುಂಚೆಯಿಂದನೂ, ಈ ಥರ ಮಾಡಬೇಕು ಅಂತ. ಅಮ್ಮನಿಗೆ 2 ಕಣ್ಣುಗಳೀಗ, ಒಬ್ಬರು ನಿಶಾ ಅವರು ಮತ್ತು
ಮಗ ಮಗ ಮತ್ತು ಮಗಳು. ಅಮ್ಮನ ಆಸೆ ಇರುತ್ತೆ. ನೀವು ಹೇಳ್ತಿದ್ದೀರಿ ಭಾಳಷ್ಟು ಜೀವನದಲ್ಲಿ ಈಗಾಗಲೇ ಹೇಳಿದ್ನಲ್ಲ, ಎಲ್ಲವನ್ನೂ ಅನುಭವಿಸಿದ ವ್ಯಕ್ತಿ ನೀವು. ಕಷ್ಟ, ಕಣ್ಣೀರು, ನೋವು ಇದೆಲ್ಲ ಅದ್ರ ಜೊತೆಗೆ ಅದನ್ನ ಮೀರಿ ಭಾಳ ಸ್ಟೋರಿಗಳಿದೆ. ನಂಗೆ ಭಾಳ ಖುಷಿ ಆಯಿತು. ಏನೇನು ಮಾಡ್ತಿದ್ದೀರಿ ಜೊತೆಯಲ್ಲಿ ಇದು. ಮತ್ತು ಅಮ್ಮ ಆಗಲೇ 15 years 2010 ಐ ಥಿಂಕ್, ನೀವು 15 ವರ್ಷ ಅಂತಂದರೆ ಸ್ವಯಂ ಅಂತ ಕಾಡಂಚಿನ ಗ್ರಾಮಗಳಲ್ಲಿ ಆ ಪ್ರದೇಶದಲ್ಲಿ ಗಿಡ ನೆಡೋದು ಇವೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಅಮ್ಮನಿಗೊಂದು ಕನಸಿರುತ್ತಲ್ಲ, ನಿಶಾ ಏನು ಹೇಳ್ತಿಲ್ಲ ಅಂತೀರಿ, ಎಸ್ ನಂದು ಹಿಂಗೆ ಬದುಕು ಹೆಂಗೆ ಕರ್ಕೊಂಡು ಹೋಗುತ್ತೆ ಹಂಗೆ, ದೇವರು ನನ್ನ ಜೊತೆ ಇದ್ದಾನೆ, ದೇವರು ನನ್ನ ಶಕ್ತಿ ಅಂತ ಹೇಳ್ತಿದ್ರಿ. ಆದರೆ ಅಮ್ಮನಿಗೊಂದು ಕನಸಿರುತ್ತಲ್ಲ, ನನ್ನ ಮಗಳು ನಿಶಾ ಇದಾಗಬೇಕು, ನನ್ನ ಮಗಳು ಹೇಗಿರಬೇಕು ಅಂತ. ಅಮ್ಮನ ಕನಸೇನಿದೆ? ಅಮ್ಮನ ಕನಸು ಏನಂದರೆ, ಫಸ್ಟು ನಿನ್ನ ಲೈಫ್ನ ನೀನು ಒಂದು ಭದ್ರತೆ ಬರಲಿ ನಿನ್ನ ಲೈಫಲ್ಲಿ. ನಿನ್ಗೊಂದು ಬುನಾದಿ ಸಿಗಬೇಕು, ಫೌಂಡೇಶನ್. ಅದೇನಾದರೂ ಆಗಲಿ. ಎಲ್ಲೋ ಒಂದು ಕಡೆ ಅವ್ರಿಗೆ ಏನಂತ ಅನಿಸುತ್ತೆ ಅಂದರೆ, ಇವಾಗ ಏನು ಹೋರಾಟ ನಾನು ನಡೆಸ್ತಾ ಇದ್ದೀನಲ್ಲ, ಏನು ಕೈಗೊಂಡಿದ್ದೀನಿ, ಈ ಹೋರಾಟನೇ ನನಗೊಂದು ಬುನಾದಿ ಆಗುತ್ತೆ. ಯಾವ ಥರ? ಎಲ್ಲ ಎಕ್ಸ್ಪೀರಿಯನ್ಸಸ್ ಬರುತ್ತಲ್ಲ. ಇವಾಗ ಇಷ್ಟೊಂದು ಎಕ್ಸ್ಪೀರಿಯನ್ಸಸ್ ಇದಿಲ್ಲದ್ರೆ ಬರ್ತಿರ್ಲಿಲ್ಲ. ಎಲ್ಲನೂ ಫೇಸ್ ಮಾಡಬೇಕಾಯ್ತು. ಇವಾಗ ಎಲ್ಲ ಲೀಗಲ್ ಓದಬೇಕು, ಲಾ ತಿಳ್ಕೋಬೇಕು, 100 ಸರಿ ಆ ಆಫೀಸು ಈ ಆಫೀಸು, ಅವರು ಇವರು ಎಲ್ಲರ ಜೊತೆನೂ ಮಾತಾಡಬೇಕು, ಪ್ರಾಬ್ಲಮ್ಸ್ ಹೇಳ್ಕೋಬೇಕು, ಕನ್ವಿನ್ಸ್ ಮಾಡಬೇಕು, ಕೈ ಹಿಡಿಬೇಕು, ಕಾಲು ಮುಟ್ಟಬೇಕು, ಸಪೋರ್ಟ್ ಮಾಡಿ ಅಂತ ಕೇಳಬೇಕು. ದುಡ್ಡನ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳು ನಿಮ್ಮನ್ನ ಅದು ಹೇಳ್ತಾರಲ್ಲ, ವಾಟ್ ಡಸಂಟ್ ಕಿಲ್ ಯು ಮೇಕ್ಸ್ ಯು ಸ್ಟ್ರಾಂಗರ್. ಒಂದ್ಸರಿ ಕೋಡ್ ಕಟೆಗೆ ಹೋದ್ಮೇಲೆ ಬದುಕೆಲ್ಲ ಕಲಿಸ್ಬಿಡುತ್ತಲ್ಲಿ. ಕರೆಕ್ಟು. ಯಾರು ನಮ್ಮವರು, ಯಾರು ನಮ್ಮವರಲ್ಲ, ಯಾರು ಮಿತ್ರರು, ಯಾರು ಶತ್ರುಗಳು ಏನು ಅಂತ. ಸೊ ಹಾಗಾಗಿ ರಾಜ್ಯದ ಒಬ್ಬ ಪ್ರಭಾವಿ ರಾಜಕಾರಣಿ ತನ್ನ ಮಗನಿಗೆ ಈ ಲಾ ಓದಿಸಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಮೇಲೆ ಬರುವಂಥ ಪ್ರಕರಣಗಳನ್ನ ಫೇಸ್ ಮಾಡ್ಕೊಂಡು ಇದಕ್ಕಾರ ಹೋಗ್ಲಿ ಅಂತ. ಹೆಸರನ್ನು ಉಲ್ಲೇಖ ಮಾಡೋಕ್ಕೆ ಹೋಗಲ್ಲ. ಸೊ ಈಗ ನೀವು ಲಾ ಅದನ್ನ ಸಂಬಂಧಪಟ್ಟ ತಿಳ್ಕೊತಾ ಇದ್ದೀನಿ ಅಂತ ನನಗೆ ಹೇಳಿದ್ರಿ. ಓದಬೇಕು ಅಂತ ತೀರ್ಮಾನ ಮಾಡಿದ್ರೆ ಏನಾದರೂ ಇದೆಯಾ? ನನ್ನ ಕೇಸ್ಗಳು ನಡೆಯುತ್ತಲ್ಲ, ಒಂದು ಸ್ವಲ್ಪ ಸಮಯ ಅದಾದ್ಮೇಲೆ ಅಟ್ಲೀಸ್ಟ್ ನನಗೆ ಲಾಯರ್ ಫೀಸ್ ಮಿಕ್ಕುತ್ತೆ ಅಂತ. ಈಗ ಓದ್ತಿದ್ದೀರಾ? ಓದ್ತಾ ಇದ್ದೀನಿ. ಇನ್ನು ಎಷ್ಟು ವರ್ಷ ಇದೆ? ಎಷ್ಟು ವರ್ಷ ಆಯಿತು? ಇನ್ನು 3 ವರ್ಷ ಜಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಹೌದಾ? ವಾವ್, ವಕೀಲೆ ನಿಶಾ. ಆದರೆ ಜೀವನದ ಒಂದು ಕೋರ್ಟ್ನಲ್ಲಿ ದೇವರನ್ನೋ ನ್ಯಾಯಾಧೀಶ ಒಂದಿನ ಒಂದು ತೀರ್ಪನ್ನು ಕೊಡ್ತಾರೆ. ಕರೆಕ್ಟು. ದೇವರನ್ನು ನಂಬುವ ನಿಶಾ ಅವ್ರಿಗೆ ಅದ್ರ ಬಗ್ಗೆ ವಿಶ್ವಾಸ ಸಹಜವಾಗಿರುತ್ತೆ. ಏನು ವಿಶ್ವಾಸ ಇದೆ ನಿಮಗೆ? ಆ ವಿಶ್ವಾಸ ಇದೆ, ಅದಕ್ಕೆ ಇವತ್ತು ಇಲ್ಲಿ ಕೂತಿರೋದು. 9 ತಿಂಗಳು ಮುಂಚೆ ನನಗೆ ಪರ್ಮಿಷನ್ ಇರಲಿಲ್ಲ ಇಲ್ಲಿ ಕೂತ್ಕೊಳ್ಳೋಕ್ಕೆ. ನನ್ನ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕೆ ನನ್ನ ಕೈಯಲ್ಲಿ ಇರಲಿಲ್ಲ. ಸೊ ಬಟ್ ಅದು ಕೇವಲ ಒಂದಿಬ್ಬರು ವ್ಯಕ್ತಿಗಳ ಬಗ್ಗೆ ಮಾತನಾಡಬಾರ್ದು ಅಂತಷ್ಟೇ ತಾನೆ? ಹೌದು, ಬಟ್ ನನ್ನ ಸೋಷಿಯಲ್ ಮೀಡಿಯಾ ನನ್ನ ಕೈಯಲ್ಲಿ ಇರಲಿಲ್ಲ. ಸೊ ನನ್ನ ಆಲೋಚನೆಗಳು, ನನ್ನ ಮಾತನ್ನ ಹೇಗಿಡ್ತೀನಿ ನಾನು? ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ, ಬಟ್ ಅವತ್ತು ಅವಕಾಶ ಇರಲಿಲ್ಲ. ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್. ತುಂಬ ಸ್ಟ್ರಾಂಗ್. ಅಷ್ಟೊಂದು ಸ್ಟ್ರಾಂಗಾ ನೀವು? ದೇವ್ರಿಗಿಂತ ಯಾರು ಸ್ಟ್ರಾಂಗ್ ಇಲ್ಲ ಶಿವರೇ. ಅಷ್ಟೊಂದು ಭಯ ಯಾರಿಗೆ? ನಿಮ್ಮನ್ನು ಮಾತಾಡಬಾರ್ದು ಇದೆಲ್ಲ ಇತ್ತಲ್ಲ. ನಾನು ಸ್ಟ್ರಾಂಗ್ ಇದ್ದೀರಾ? ಅದೆಲ್ಲ ಬೇರೆಯವ್ರಿಗೆ ಗೊತ್ತಿರಬೇಕು ನಾನು ಸ್ಟ್ರಾಂಗ್ ಇದೀನೋ ವೀಕ್. ಬಟ್ ನನ್ಗೆ ಗೊತ್ತಿರೋದೇನು ಅಂತ ಅಂದರೆ, ವೆನ್ ಗಾಡ್ ಇಸ್ ವಿತ್ ಯು ದೆನ್ ಹಿ ಓನ್ಲಿ ಡಿಸೈಡ್ಸ್. ಸೊ ಅದಕ್ಕೆ ನೀವು ಹೇಳಿದ್ರಲ್ಲ, ನ್ಯಾಯಾಲಯ ಒಂದು ಇಲ್ಲಿದೆ, ಆದರೆ ಒಂದು ಮೇಲ್ಗಡೆ ಇದೆ. ನಿರ್ಧಾರಗಳಲ್ಲ ಆಗೋದು. ನ್ಯಾಯಾಲಯ ಅಲ್ಲಿದೆ, ದೇವರು ನ್ಯಾಯಾಧೀಶ ತೀರ್ಪನ್ನು ಕೊಡ್ತಾನೆ. ಸತ್ಯಕ್ಕೆ ಜಯ ಇದೆ, ಸುಳ್ಳಿಗೆ, ಮೋಸಕ್ಕೆ, ವಂಚನೆಗೆ ಯಾವುದೇ ಕಾರಣಕ್ಕೂ ಜಯ ಸಿಗಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾರೆ ಇವತ್ತು ಕಾಮೆಂಟ್ಸಲ್ಲಿ. ಮ್ಯಾಮ್, ಅಕ್ಕ, ನೀವು ಧರ್ಮಕ್ಕೆ ಸಮಯ ಇಲ್ಲ ಇವತ್ತು, ನಾವು ಎಷ್ಟೊಂದು ಸತ್ಯಕ್ಕೆ ಇವತ್ತು ಸಮಯ ಅಲ್ಲ, ಆ ಸಮಯ ಈ ಕಲಿಯುಗದಲ್ಲಿಲ್ಲ ಅಂತ. ನನ್ನ ಒಂದು ಪಯಣ ಏನಿದೆ, ಅದನ್ನು ತಪ್ಪು ಮಾಡಬೇಕು, ಅದನ್ನು ತಿದ್ದಿ ಬರಿಬೇಕು, ಇಲ್ಲ ಸತ್ಯಕ್ಕೆ ಸಮಯ ಇದೆ ಅಂತ. ನನಗೆ ಯಾವತ್ತು ನಾನು ಸತ್ಯ ಅಂತ ಅಂದ್ಕೊಂಡಾಗ ನಾನು ಯೋಚನೆ ಮಾಡೋದು ಸತ್ಯ ಹರಿಶ್ಚಂದ್ರವ್ರನ್ನ. ಯಾಕಂದರೆ ಅವ್ರ ಫಿಲಮ್ನ ನೋಡಿದ್ದೀನಿ, ರಾಜ್ಕುಮಾರ್ ಅವ್ರ ಫಿಲಮ್ನ. ಅದು ಹೇಗೆ ಅವ್ರು ಎಷ್ಟು ಕಷ್ಟನ ಸಹಿಸ್ಕೊಂಡು ಹೋಗ್ತಾರೆ ಅಂತ ಅಂದರೆ, ಅಷ್ಟೋ ನಂಬಿಕೆ ಇರೋಕ್ಕೆ ಸಾಧ್ಯನಾ ಶಿವವ್ರು ಯಾರಿಗಾದ್ರು? ಕಣ್ಣು ಕಿತ್ತು ದೇವ್ರು ಕೊಡೋ ಅದು ಅತಿ ಮಟ್ಟದ ನಂಬಿಕೆ. ಯಾವ ಮೂವಿ ಜಾಸ್ತಿ ನೋಡಿದ್ದೀರಿ ನೀವು?
ಭಾಳ ಇಂಪ್ರೆಸ್ ಆಗಿದ್ವು. ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆ ತರಲಿಕ್ಕೆ ಕಾರಣ ಆದಂಥ ಸಿನಿಮಾ ಯಾವುದು? ಚಿಕ್ಕವಳಿದ್ದಾಗ ಅಯ್ಯಪ್ಪ ಅದು ಒಂದು ಸಿನಿಮಾ ಬರುತ್ತೆ ಕನ್ನಡದಲ್ಲಿ, ಅದು ನಂಗೆ ತುಂಬ ಇಷ್ಟ. ಯಾಕೆಂದರೆ ಅದೇನೋ ತುಂಬ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಫಿಲ್ಮು. ಇವತ್ತವರೆಗೂ ನಾನು ಹಾಡು ಕೇಳಿಸ್ತೀನಿ, ಅಯ್ಯಪ್ಪ ಶರಣಂ ಅದಿದೆಯಲ್ಲ ಹಾಡು, ಅದು ಕೇಳಿಸ್ಕೊಳ್ತೀನಿ. ಅದರಲ್ಲಿ ಆ ಚಿಕ್ಕ ಹುಡುಗ, ಅವ್ರ ಹೆಸರು ಗೊತ್ತಿಲ್ಲ, ನಟ ಯಾರು ಅಂತ, ಅವ್ರ ಕಣ್ಣು ಕಾಣಿಸ್ತಲ್ಲ, ಅವ್ರು ಕೂತಿರ್ತಾನೆ, ಅಯ್ಯಪ್ಪ ಸ್ವಾಮಿ ಅವ್ರ ಮನೆಗೆ ಬರ್ತಾನೆ. ಅವ್ರದ್ದು ಚಿಕ್ಕ ಸಣ್ಣ ಗುಡಿಸ್ಲು ಮನೆ, ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಆಮೇಲೆ ಪೂಜೆ ಮಾಡ್ತಾ ಮಾಡ್ತಾ ಅವ್ರಿಗೆ ಕಣ್ಣು ಕಾಣಿಸುತ್ತೆ. ಆಮೇಲೆ ಹಂಗೆ ಪೂಜೆ ಮಾಡ್ತಾ ಮಾಡ್ತಾ ಹಾಡು ಆಡ್ತಾ ಆಡ್ತಾ, ಅದು ನನಗೆ ಎಷ್ಟು ಇಷ್ಟ ಅಂದರೆ ಚಿಕ್ಕವಳಿಂದ ತುಂಬ ಇಷ್ಟ ಆ ಹಾಡು. ನನಗೆ ಏನಕ್ಕೆ ಅಂತಲೇ ಗೊತ್ತಿಲ್ಲ, ಬಟ್ ಅಷ್ಟು ಎಲ್ಲೋ ಒಂದು ಕಡೆ ಮೇ ಬಿ ನನಗೂ ಆ ಥರ ಯಾರೋ ನನ್ನ ಜೀವನದಲ್ಲಿ ಬರ್ತಾರೇನೋ ಅಂತ ಮೇ ಬಿ ನನಗೆ. ನಾನು ಇಂಟರ್ವ್ಯೂ ಈ ಪಾಡ್ಕಾಸ್ಟ್ ಶುರುವಾದಾಗ ನೀವು ನನಗೆ 2014 ಗಣೇಶ ಬಂದು ಏನೋ ಬರ್ದಂಗಾಯಿತು ಅಂದಾಗ ನನಗೇನೋ ಒಂಥರ ಅನಿಸಿ, ಹಿಂಗೆ ಹೇಳ್ತಿದ್ದಾರೆ ಇವರು ಈ ಜನ್ರೇಷನಲ್ಲಿ. ಬಟ್ ಈ ಮಾತು ನಿಮ್ಮ ಹತ್ರ ಕೇಳಬೇಕಾದ್ರೆ ನನಗನ್ನಿಸ್ತು, ವಾ, ನಿಜವಾಗಿಯೂ ದೇವ್ರ ಜೊತೆ ಮಾತಾಡ್ತಿದ್ದೀರಿ, ದೇವ್ರನ್ನ ನಂಬಿದ್ದೀರಿ, ದೇವ್ರ ಜೊತೆ ನಿಮ್ಮದೇ ಆದಂಥ ಒಂದು ಸಂಭಾಷಣೆ ಇದೆ ಅಂತ ನನಗನ್ನಿಸ್ತಿದೆ ಇವಾಗ. ಬೆಸ್ಟ್ ಕಾನ್ವರ್ಸೇಷನ್. ಯಾರ ಜೊತೆ ಮಾತಾಡ್ತೀರಾ ನೀವು? ಮಾಮೂಲಿಯಾಗಿ ನೀವು ಮಾತಾಡಕ್ ಹೋದ್ರೆ ಯಾರ ಜೊತೆನಾದ್ರು ಅವ್ರದ್ದು ಎಷ್ಟೊಂದು ಅವ್ರದ್ದೇ ಕಷ್ಟಗಳಿರುತ್ತೆ ಅಂತ ಅಂದ್ರೆ ನೀವು ಮಾತು ಕೇಳಿಸ್ಕೋಬೇಕು, ಹೇಳ್ಕೊಳಕ್ ಆಗಲ್ಲ. ಅವ್ರದ್ದೇ ಎಷ್ಟೊಂದು ತೊಂದರೆಗಳಿರುತ್ತೆ ಇವತ್ತು ಹೇಗೆ ಅಂತ ಅಂದ್ರೆ ಮಾನಸಿಕವಾದ ತೊಂದರೆಗಳು ತುಂಬಾ ಜಾಸ್ತಿ. ನಾವು ಒಬ್ರಿಗೆ ಸಪೋರ್ಟ್ ಸಿಸ್ಟಮ್ ಆಗ್ಬೇಕು, ಅಂದ್ರೆ ನಮ್ಮ ಸಪೋರ್ಟ್ ಸಿಸ್ಟಮ್ ದೇವರಾಗಬೇಕು. ಯಾಕಂದ್ರೆ ನಾವು ಬೇರೆಯವ್ರೊಬ್ರನ್ನ ನಂಬ್ಕೊಂಡು ಅವ್ರ ಹತ್ರನೇ ಹೋಗ್ತೀವಿ. ಒನ್ ಟೈಮಲ್ಲಿ ಎಲ್ಲರಿಗೂ ಬೇಕು. ನನಗೂ ಇದ್ರು ಒಂದು ಟೈಮಲ್ಲಿ, ನನಗೂ 1-2-3 ಜನ ಇದ್ರು ಸಪೋರ್ಟ್ ಮಾಡೋಕ್ಕೆ, ನನಗೆ ಸರಿಯಾದ ದಿಕ್ಕು ತೋರ್ಸೋಕ್ಕೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನನಗೆ ಹೇಳೋಕ್ಕೆ. ಬಟ್ ಇವತ್ತು ಎಲ್ಲೋ ಒಂದು ಕಡೆ ಅದೊಂಥರ ಒಳಗಡೆ ಬ್ಲೂ ಪ್ರಿಂಟಲ್ಲಿ ಇಂಪ್ರಿಂಟ್ ಆಗಿಬಿಟ್ಟಿದೆ. ಎಸ್, ಆದರೂ ಈಗ ನಾನು ಇನ್ನೊಂದಷ್ಟು ಬೇರೆ ಪ್ರಪಂಚಕ್ಕೆ ಬರ್ತೀನಿ. ಬೇರೆ ಪ್ರಪಂಚಕ್ಕೆ ಮೀನ್ಸ್ ತುಂಬ ಕೇಳ್ತೀರ, ನಾನು ಮುಳುಗೋಗಿದ್ದೀನಿ ಈಗ. ನೀವೇನು ಹೇಳ್ತೀರಾ ಅಂತ ಕೇಳಿಸ್ಕೊಂಡು ನಾನೇ ಒಂಥರ ಕಲ್ಪನಾ ಲೋಕಕ್ಕೆ ಹೋಗಿ ಏನಪ್ಪ ಇದು ಕತೆ ಹೆಂಗೆ ಅಂತ. ನಿಮ್ಗಂತೂ ಫುಲ್ ಡಿಫ್ರೆಂಟ್ ಅಲ್ವಾ ಇದು? ಯಾಕೆಂದರೆ ನಾನು ಯಾರೋ ಹೋಗಿ ಆಗಲೇ ಹೇಳಿದ್ನಲ್ಲ, ಭಾಳ ದೀರ್ಘಕಾಲದ ಜೀವನವನ್ನು ಸಾಗಿಸ್ತೋರ ಹತ್ರ ಕೂತ್ಕೊಂಡು ಮಾತಾಡ್ದಂಗೆ ಒಂದು ಫೀಲ್ ಆಗ್ತಿದೆ. ಬಟ್ ಅನುಭವ, ಈ ವಯಸ್ಸಿಗೆ ಇದೆಲ್ಲ ಕಲಿಯೋದು, ತಿಳ್ಕೊಳ್ಳೋದು, ಅನುಭವಿಸೋದು ಈಸಿ ಟಾಸ್ಕ್ ಅಲ್ಲ. ಬಟ್ ಅದನ್ನು ಹೊರತುಪಡಿಸಿ ಯಾರೋ ಒಬ್ರು ಇರ್ತಾರೆ. ಸಿನಿಮಾ ಒಂದಷ್ಟು ನನಗೆ ಇತ್ತೀಚಿನ ಜನ್ರೇಷನ್ ರಾಜ್ಕುಮಾರ್ ಅವ್ರ ಸಿನಿಮಾ ಬಗ್ಗೆ ಅದನ್ನು ಹೇಳಿದರೆ, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಷ್ ಅವರು, ಆ್ಯಂಡ್ ದರ್ಶನ್, ಸುದೀಪ್, ಯಶ್, ಹಿಂಗೆಲ್ಲ ಜರ್ನಿ ಇದೆ. ಸೊ ಯಾವುದೋ ಮೂವಿಗಳು ನೋಡಿಲ್ಲ ಇತ್ತೀಚೆಗೆ ಜಾಸ್ತಿ ಫಿಲ್ಮ್ಸ್ಗಳು ನೋಡಿಲ್ಲ. ಆ್ಯಕ್ಚುಲಿ ಸಮಯನೇ ಸಿಕ್ಕಿಲ್ಲ. ಯಾವ ಮೂವಿ ಲಾಸ್ಟ್ ನೋಡಿದ್ದು ನೀವು? ಲಾಸ್ಟು ನೆನ್ನೆ ಆ್ಯಕ್ಚುಲಿ ನನ್ನ ತಮ್ಮನ ಜೊತೆ ನಾನು ಫಿಲ್ಮ್ ನೋಡ್ತಾ ಇದ್ದೆ, ಸಿತಾರೆ ಜಮೀನ್ ಪರ್ ಅಂತ. ಯಾಕಂದ್ರೆ ನನ್ನ ತಮ್ಮನ್ಗೆ ಈ ಆಟಿಸ್ಟಿಕ್ ಕಿಡ್ಸ್ ಅಂದ್ರೆ ತುಂಬಾ ಇಷ್ಟ. ಇವ್ರಿಗೆ ಬೇರೆ ಬೇರೆ ತರ ಪ್ರಾಬ್ಲಮ್ಸ್ ಇರುತ್ತಲ್ಲ ಮಕ್ಕಳಿಗೆ, ಅದೆಲ್ಲ ತುಂಬಾ ಅವ್ನಿಗೆ ಒಂಥರ ಅವ್ನಿಗೆ ನೋಡ್ರೆ ಸಂಕಟ ಆಗ್ತಾ ಇರುತ್ತೆ, ಏನೋ ಮಾಡ್ಬೇಕು ಅಂತ. ಸೊ ನನ್ನ ಫಿಲ್ಮ್ ಬಗ್ಗೆ ಕೇಳಿದ್ದೆ, ಯಾರೋ ನನ್ಗೆ ಹೇಳಿದ್ರು. ಸೊ ಅವನ ಜೊತೆ ನೆನ್ನೆ ಹೆಂಗಾರು ಹಾಲಿಡೇ ಇತ್ತಲ್ಲ, ಬಾ ನೋಡೋಣ ಅಂತ ಒಟ್ಟಿಗೆ ನೋಡಿ. ತುಂಬಾ ಚೆನ್ನಾಗಿತ್ತು ಫಿಲ್ಮ್. ಯಾಕೆಂದ್ರೆ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಎವ್ರಿಬಡಿ ಹ್ಯಾಸ್ ದೇರ್ ಓನ್ ನಾರ್ಮಲ್. ನಾರ್ಮಲ್ ಅಂದ್ರೆ ಏನು? ನಮ್ ನಾರ್ಮಲ್ ನಮ್ಗೆ, ನಿಮ್ ನಾರ್ಮಲ್ ನಿಮ್ಗೆ. ಇವಾಗ ನೀವು ಟೀನಲ್ಲಿ ನೀವು 2 ಸ್ಪೂನ್ ಸಕ್ಕರೆ ತಗೊಂತೀರಿ, ನಾನು 3 ಸ್ಪೂನ್ ತಗೊಂತೀನಿ. ನಿಮ್ಗೆ ಅದು ನಾರ್ಮಲ್, ನನಗಿದ್ ನಾರ್ಮಲ್. ಸೊ ಮಕ್ಕಳು ಅಂತ ಬಂದಾಗ ಎಲ್ಲರೂ ನಾರ್ಮಲ್ಲೇ. ನಾನೊಂದು ಮಿತ್ರ ಫಾರ್ ಲೈಫ್ ಅಂತ ಒಂದು ಫೌಂಡೇಶನ್ ಇದೆ, ಒಂದು NGO ಇದೆ. ಅವ್ರ ಜೊತೆ ಒಂದು ಸ್ವಲ್ಪ ಕೆಲಸ ಮಾಡಿದ್ದೀನಿ. ಅಲ್ಲಿ ಹೋಗಿ ನೋಡಿ ಅವ್ರದ್ದೆಲ್ಲ ನಾನು ಎಲ್ಲ ವಿಡಿಯೋಸ್ ಎಲ್ಲ ತೊಗೊಂಡು ಎಲ್ಲ ಹಾಕಿದೆ ನಾನು ಮಾಧ್ಯಮದಲ್ಲಿ. ಯಾಕೆಂದರೆ ನನಗೆ ಎಲ್ಲ NGOಸ್ಗೆ ಏನು ಗೊತ್ತಾ ಪ್ರಾಬ್ಲಮ್ ಶಿವರ್, ಇವತ್ತು ತುಂಬ NGOs ಇದೆ ಬೆಂಗಳೂರಲ್ಲಿ. ಬ್ಯಾಂಗ್ಳೂರ್ ಇಸ್ ದ ಬಿಗ್ಗೆಸ್ಟ್ ಹಬ್ ಫಾರ್ NGOs. CSR ಮ್ಯಾಕ್ಸಿಮಮ್ ನಮ್ಮ ದೇಶದಲ್ಲಿ ಬ್ಯಾಂಗ್ಳೂರ್ಗೆ ಸಿಗೋದು. ಯಾಕಂದರೆ ಎಲ್ಲ ಕಂಪ್ನೀಸ್, ಕಾರ್ಪೊರೇಟ್ಸ್ ಎಲ್ಲಿದೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಎಲ್ಲರೂ NGO ಓಪನ್ ಮಾಡ್ತಾರೆ. ಯಾಕಂದರೆ ಅಷ್ಟು ಇಂಟ್ರೆಸ್ಟು ಸಿಗುತ್ತೆ, ವಾಲಂಟಿಯರ್ಸು ಸಿಗ್ತಾರೆ, ಅಷ್ಟು ಕೆಲಸನೂ ಆಗುತ್ತೆ. ಆದರೆ ನಾವು ನೋಡಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ NGOs ಬಗ್ಗೆ ನಾವು ತಿಳ್ಕೊಳ್ಳೋ ನಮಗೆ ಸಿಗೋದೇ ಇಲ್ಲ ಇನ್ಫಾರ್ಮೇಶನ್ ಅಲ್ವಾ. ಸೊ ನನಗೇನಂತ ಅನಿಸ್ತು ಅಂದರೆ NGOಸ್ಗೊಂದು ವಾಯ್ಸ್ ಸಿಗಬೇಕು ಅಂತ, ಇವ್ರಿಗೊಂದು ಧ್ವನಿ ಸಿಗಬೇಕು. ಇವ್ರೇನು ಕೆಲಸ ಮಾಡ್ತಿದಾರಲ್ಲ ಅದು ಜನಕ್ಕೆ ಗೊತ್ತಾಗಬೇಕು. ಒಳ್ಳೆ ಉದ್ದೇಶ ಇರೋ. ಯಾಕೆಂದರೆ ಅವಾಗ ನಮ್ಮ ಮಕ್ಳಿಗೂ ಒಂದು ಇಂಟ್ರೆಸ್ಟ್ ಬರ್ತದೆ, ಅದರಲ್ಲಿ ಒಂದು ಆಸಕ್ತಿ ಬರುತ್ತೆ. ನಾವು ವಾಲಂಟಿಯರ್ ಮಾಡ್ಬೋದು. ವಾಲಂಟಿಯರ್ ಎಲ್ಲರೂ ಮಾಡ್ಬೇಕು ಇವತ್ತು. ವಾಲಂಟಿಯರಿಂಗ್ ಮಾಡಿದಾಗ ಆ ಪ್ರಾಬ್ಲಮ್ಸ್ ಏನು, ಆ ಪ್ರಪಂಚ ಏನು, ಆ ಮಕ್ಕಳಲ್ಲಿ ಆ ಥರ ಏನೇನು ಪ್ರಾಬ್ಲಮ್ಸ್ ಇದೆ, ಅದು ಹೇಗೆ ಅದನ್ನು ಅವ್ರು ಸೊಲ್ಯೂಷನ್ ಕಂಡುಹಿಡ್ತಾ ಇದ್ದಾರೆ, ಹೇಗೆ ನಾವೆಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋದು, ತುಂಬ ಕಲಿಯೋದಿರುತ್ತೆ. ಸೊ ಮಿತ್ರ ಫಾರ್ ಲೈಫಲ್ಲಿ ನಾನು ಹೋದಾಗ
ಒಬ್ರನ್ನ ಟೀಚರ್ನ ಮೀಟ್ ಮಾಡಿದೆ. ಟೀಚರ್ ಅಂತ ಅಂದರೆ ಅವರು ಥೆರಪಿಸ್ಟ್. ಈ ಥರ ಮಕ್ಳ ಜೊತೆ ಅವ್ರು ಕೆಲಸ ಮಾಡ್ತಾರೆ, ಯಾರಿಗೊಂದು ಸ್ವಲ್ಪ ನರ್ವಸ್ ಇಶ್ಯೂಸ್ ಇರುತ್ತಲ್ಲ ಅವ್ರ ಜೊತೆಯಲ್ಲಿ. ಸೊ ಅವನಿಗೊಂದು ಎಷ್ಟು ಸುಂದರ ಅದ್ಭುತವಾದ ಮಾತು ಹೇಳಿದ್ರು ಅಂದರೆ, ಅವ್ರು ಹೇಳಿದ್ರು, ಮಕ್ಕಳಲ್ಲಿ ನಾವು ಅವರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನೋಡಬಾರ್ದು. ನಮಗೆ ಆ ಪ್ರಾಬ್ಲಮ್ಗಿಂತ ಮಕ್ಕಳ ಮೇಲೆ ಪ್ರೀತಿ ಇರುತ್ತಲ್ಲ, ಅದರಿಂದ ಈ ಮಕ್ಕಳು ಬೆಳೀತಾರೆ. ಇಟ್ ಈಸ್ ನಾಟ್ ದ ಡಿಸಬಿಲಿಟಿ. ವೆನ್ ದ ಲವ್ ಫಾರ್ ದ ಚೈಲ್ಡ್ ಇಸ್ ಮೋರ್ ದೆನ್ ದ ಡಿಸಬಿಲಿಟಿ. ಸೊ ನೀವು ಯೋಚನೆ ಮಾಡಿ, ತಂದೆ ತಾಯಿ ಅಂದರೆ ಅಲ್ಲಿ ಎಷ್ಟೊಂದು ತಂದೆ ತಾಯಿನ ನಾನು ಭೇಟಿಯಾದೆ, ಅವ್ರಿಗೆ ಅವ್ರ ಮಕ್ಕಳಲ್ಲಿ ಏನೂ ತಪ್ಪು ಕಾಣಿಸ್ತಾ ಇಲ್ಲ, ಏನೂ ಕಡಿಮೆ ಕಾಣಿಸ್ತಾ ಇಲ್ಲ, ಎಲ್ಲ ಜಾಸ್ತಿನೇ ಕಾಣಿಸ್ತಾ ಇದೆ. ಅದು ಒಂದು ಪ್ರಪಂಚ ಶಿವರೇ. ನಾವು ನಮ್ಮ ಮಕ್ಕಳಿಂದ ಎಷ್ಟೊಂದು ನಿರೀಕ್ಷೆ ಮಾಡ್ತೀವಿ, ಇದು ಹಂಗೆ, ಇದು ಹಂಗೆ, ಇದು ಹಂಗೆ, ನೀನು ತಪ್ಪು, ನೀನು ಸರಿ ಮಾಡ್ತಿಲ್ಲ, ಇಲ್ಲ ನೀನು ಕಮ್ಮಿ ಮಾರ್ಕ್ಸ್ ತೊಗೊಂಡೆ, ಏನಾದ್ರೂ. ಅರೆ ಅವ್ರ ಸಮಯನೂ ಕೊಡೋಕ್ಕಾಗಲ್ಲ ಇವತ್ತು ಅಲ್ವಾ? ಅದೆಲ್ಲ ಇರಬೇಕಾದ್ರೆ ಇಂಥ ತಂದೆ ತಾಯಿ ಇದ್ದಾರೆ, ಅವ್ರ ಮಕ್ಕಳಲ್ಲಿ ಏನಾದರೂ ಏನು ಪ್ರಾಬ್ಲಮ್ಸ್ ಇದ್ರೂ ಬರೀ ಫೋಕಸ್ ನನ್ನ ಮಗಳು ಚೆನ್ನಾಗಿರಬೇಕು ಅಂತ. ಇಷ್ಟೊಂದೆಲ್ಲ ಮಾತನಾಡ್ತಿರೋ ನಿಶಾ ಅವ್ರ ಮೇಲೆ ಯಾರು ಪ್ರಭಾವ ಬೀರಿದ್ರು ಅಂತ? ಅಮ್ಮ ಅಫ್ಕೋರ್ಸ್, ಬಿಕಾಸ್ ತುಂಬ ಸ್ಟ್ರಾಂಗ್ ಲೇಡಿ. ಅವ್ರು ಯಾವುದಾದ್ರು ಒಂದು ವಿಷಯದಲ್ಲಿ ಬಿಲೀವ್ ಮಾಡಿದ್ರೆ, ನಿರ್ಧಾರ ತೊಗೊಂಡು ನಿಂತ್ಕೊಳ್ತಾರೆ, ಅವ್ರನ್ನ ಶೇಕ್ ಮಾಡೋಕ್ಕಾಗಲ್ಲ. ಸೊ ಒಂದು ದೃಢತೆನ ಅವ್ರ ಹತ್ರ ಕಲಿತೆ ನಾನು, ಹಠ ಕಲಿತೆ ಅವ್ರ ಹತ್ರಿಂದ. ಯಾಕೆಂದರೆ ಅವ್ರು ರಾಜ್ಪೂತು, ಆ ರಕ್ತದಲ್ಲೇ ಬಂದಿದೆ. ಬಟ್ ನನ್ನ ಜೀವನದಲ್ಲಿ ನಾನು ಒಬ್ಬರು ಇಬ್ಬರು ಅಂತ ಹೇಳಲ್ಲ, ಬಹಳಷ್ಟು ಜನರಿದ್ದಾರೆ. ನಾನು ಹೇಳ್ದಂಗೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ನನಗೇನೇನು ಇಷ್ಟ ಆಗುತ್ತೋ ಎಲ್ಲ ನಾನು ಕಲ್ತ್ಕೊಬರ್ತೀನಿ. ನನಗೆ ಕಲಿಯೋದಂದರೆ ತುಂಬ ಇಷ್ಟ. ನಾನು ಹೇಳಲ್ಲ, ಸೀಮಿತವಾದ ಸಮಯ, ನೀವು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಿರೋ ನಿಮ್ಮ ಲೈಫ್ನ, ಅದು ನಿಮ್ಗೆ ಬಿಟ್ಟಿದ್ದು. ದಟ್ ಈಸ್ ಯೋರ್ ಡ್ಯೂಟಿ, ಇಟ್ ಈಸ್ ಯೋರ್ ಆಪರ್ಚುನಿಟಿ, ಇಟ್ಸ್ ಲೆಫ್ಟ್ ಟು ಯು. ಅದಕ್ಕೆ ಉತ್ತರಗಳು ನೀವೇ ಕೊಡಬೇಕು. ಇನ್ನೊಂದು ಮಾತು ಹೇಳ್ರಿ, ನೀವು ಹೇಳಿದ್ರಲ್ಲ, ಇವತ್ತು ಎಷ್ಟೊಂದು ಜನ ಇದ್ದಾರೆ, ಆದರೆ ನೀವೇ ಈ ಥರ ಮಾತಾಡ್ತಾ ಇದ್ದೀರಾ, ಎಲ್ಲ ನೋಡ್ಬಂದು ಈ ಥರ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ. ಅದ್ರ ಬಗ್ಗೆ ನಾನು ಒಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಅವಕಾಶ ಇದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ನನ್ನಂಥವರು ಬುದ್ಧಿವಂತರು, ತುಂಬ ತಿಳ್ಕೊಂಡಿರೋರು, ಚಿಕ್ಕ ವಯಸ್ಸಲ್ಲಿ ಆಧ್ಯಾತ್ಮದ ಬಗ್ಗೆ, ಜೀವನದ ಬಗ್ಗೆ ತಿಳ್ಕೊಂಡಿರೋದು, ಅನುಭವಿಸೋರು ತುಂಬ ಜನ ಇದ್ದಾರೆ. ಆದರೆ ಬಹುಶಃ ಅವ್ರಿಗೆ ಇಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಆ ಪ್ರಪಂಚ ಬೇರೆ, ಈ ಪ್ರಪಂಚ ಬೇರೆ. ನಾನು ನಿಮ್ಗೆ ಹೇಳ್ದಂಗೆ NGO ಪ್ರಪಂಚ ಬೇರೆ, ರಾಜಕೀಯ ಪ್ರಪಂಚ ಬೇರೆ, ಮೀಡಿಯಾ ಪ್ರಪಂಚ ಬೇರೆ. ನಿಮ್ಮನ್ನು ಭಾಳಷ್ಟು ಜನ ಕೆಲವು ವರ್ಷಗಳು, ತಿಂಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದವ್ರು ಏನಾರು ಈ ಪಾಡ್ಕಾಸ್ಟ್ನ ನೋಡ್ತಿದ್ರೆ, ಆ ನಿಶಾಗೂ ಈ ನಿಶಾಗೂ ಭಾಳ ವ್ಯತ್ಯಾಸ ಇದೆಯಲ್ಲ ಮಾರಾಯ ಅಂತ ಅನ್ಕೋತಾರೆ. ನಿಜವಾಗ್ಲೂ ನಾನು ನಿಮ್ಮ ಮಾತನ್ನು ಕೇಳಿಸ್ಕೊತಾ ಇದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ವಾ, ನಿಶಾ ಮತ್ತೊಂದು ವರ್ಷನ್ ಅಂತ. ಯಾಕೆ ನೀವು ಅವತ್ತು ಕಣ್ಣೀರು ಹಾಕ್ತಿದ್ರಿ? ಯಾಕೆ ಅವತ್ತು ನೀವು ಅಷ್ಟೊಂದು ಸಫರ್ ಆಗಿದ್ರಿ, ಅಷ್ಟೊಂದೆಲ್ಲ ಇದು ಮಾಡ್ತೀರಿ ಅಂತ ನನಗೆ ಈಗ ರಿಯಲೈಸ್ ಆಗ್ತಿದೆ. ನನ್ನ ವೈಯಕ್ತಿಕವಾಗಿ ನನ್ನ ವಿಷಯ, ನನಗೆ ಅನಿಸ್ತಾ ಇರೋದು, ಇಷ್ಟೊಂದು ತಿಳುವಳಿಕೆ ಇರ್ತಕ್ಕಂಥ, ಇಷ್ಟೊಂದು ತಿಳಿದಿರ್ತಕ್ಕಂಥ, ಇಷ್ಟೊಂದು ವಿಷಯಗಳ ಬಗ್ಗೆ ಆಳವಾಗಿ ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಅನ್ಯಾಯ ಆಗುತ್ತಾ, ಬೇಜಾರಾಗುತ್ತಾ, ಅಲ್ಲ ತೊಂದರೆ ಆಗುತ್ತಾ ಅಂತ ಅನ್ಸಾಗ ಎಸ್ ಆಗಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಅದು ಬಿಟ್ಬಿಡೋಣ. ಅಮ್ಮ ಹೇಳಿದ್ರಿ, ಅಮ್ಮ ಹಠ ಆಯಿತು ಅಂತ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ, ಉತ್ತರದಿಂದ ದಕ್ಷಿಣಕ್ಕೆ. ಜೀವನ ಇಲ್ಲಿ ಬಂದಾಗ, ಇಲ್ಲಿ ಕಟ್ಕೊಂಡಾಗ, ಇಲ್ಲಿ ಸಾಗಿದಾಗ ಯಾವತ್ತಾದರೂ ಸಾಕು ಅಂತ ಅನ್ಸುತ್ತೆ ಅಮ್ಮನಿಗೆ? ಇವತ್ತಿಗೆ ಸಾಕು ಅನಿಸ್ತಾ ಇದೆ ಅವ್ರಿಗೆ. ಯಾಕೆಂದರೆ ಅಷ್ಟೊಂದೆಲ್ಲ ತ್ಯಾಗ ಮಾಡಿ, ಅಷ್ಟೊಂದೆಲ್ಲ ಹೋರಾಟ ಮಾಡಿ, ಆ್ಯಕ್ಚುಲಿ ಅವರು ಮದುವೆ ಮಾಡ್ಕೊಳ್ಳೋಕೆ ಎಷ್ಟು ಹೋರಾಟ ಮಾಡಿದ್ರು ಅಂದರೆ ಯು ವಿಲ್ ಬಿ ಶಾಕ್ಡ್. ಯಾಕೆಂದರೆ ಅವರು ತುಂಬ ಸಣ್ಣ ವಯಸ್ಸಲ್ಲಿ ಮದುವೆ ಆಗ್ತಾರೆ, 16.5. ಸೊ ಲೀಗಲ್ ಮ್ಯಾರೇಜ್ ಅಲ್ಲ ಅದು. ಸೊ ಅದಾದಮೇಲೆ ಕೋರ್ಟಲ್ಲಿ ಅವ್ರಿಗೆ ರಿಮ್ಯಾಂಡ್ ರೂಮಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ರಿಮ್ಯಾಂಡ್ ಹೋಮಲ್ಲಿ ಇಟ್ಟಿರ್ತಾರೆ ಅವ್ರನ್ನ ಫ್ಯೂ ಮಂತ್ಸ್, 3 ತಿಂಗಳು. ಅಮ್ಮ ನನ್ನ ಕತೆಗಳು ಹೇಳ್ತಾರೆ ಇದೆಲ್ಲ. ಆ ರಿಮ್ಯಾಂಡ್ ಹೋಮಲ್ಲಿ ಹೇಗಿತ್ತು ಅಂತ ಅಂದರೆ, ಎಲ್ಲ ಬೇರೆ ಬೇರೆ ಥರ, ಅಲ್ಲಿ ಬೇರೆ ಬೇರೆ ಥರ ಸಿಚುವೇಶನ್ಸಲ್ಲಿರೋ ವ್ಯಕ್ತಿಗಳು, ತುಂಬ ಒಂದು ಗಾಬರಿ ಆಗುವಂಥ ಸಿಚುವೇಶನಲ್ಲಿ ವಾತಾವರಣ. ಬರೀ ಒಂದು ಗೋಡೆ ಕಾಣಿಸುತ್ತಂತೆ ಅವ್ರಿಗೆ, ಒಂದು ಬಿಳಿ ಗೋಡೆ. ಆಮೇಲೆ ಒಂದು ಚಿಕ್ಕದಲ್ಲಿ ಒಂದು ತೂತಿರುತ್ತಂತೆ, ಅಲ್ಲಿಂದ ಲೈಟ್ ಬರ್ತಾ ಇರುತ್ತಂತೆ. 3 ತಿಂಗಳು ಏನು ಎರಡೇ ಸೀರೆ ಇರುತ್ತಂತೆ ಅಷ್ಟೇ. ಅಲ್ಲಿ ಸ್ನಾನ ಅದು ಇದು ಎಲ್ಲ ಏನೂ ಇಲ್ಲ. ಅವ್ರು ಹೇಳ್ತಾರೆ, ನನಗೆ ಗೊತ್ತೇ ಇಲ್ಲ ಅದನ್ನೆಲ್ಲ ನಾನು ಹೇಗೆ ಸಹಿಸ್ಕೊ ಬಂದೆ ಅವತ್ತು ಅಂತ. ಅದಾದಮೇಲೆ ಕೋರ್ಟ್ ಹೇಳುತ್ತೆ ಅವ್ರಿಗೆ, ನೀವು ಫಾಸ್ಟರ್ ಪೇರೆಂಟ್ಸು, ನಿಮಗೆ ಬೇರೆ ದತ್ತು ತಂದೆ ತಾಯಿಗೆ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಆನಂತರ ತುಂಬ ಕಷ್ಟಗಳು. ನಮ್ಮ ತಾಯಿ ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ,
ಬಟ್ ಆ ಸಣ್ಣ ವಯಸ್ಸಲ್ಲಿ ಮದುವೆ ಆಗಿ ಊರಿನಲ್ಲಿ ತೆಂಗಿನಕಾಯಿ ತೋಟ, ಅಲ್ಲಿ ವಾಟರ್ ಮೆಲನ್ನ ಬೆಳೀತಾಯಿದ್ರು, ಕಲ್ಲಂಗಡಿ ಹಣ್ಣು ಬೆಳೀತಾಯಿದ್ರು. ಅದೆಲ್ಲ ಜೀವನ ನೀವು ಯೋಚನೆ ಮಾಡಿ, ಒಬ್ಬರು ಹೆಣ್ಣು ಎಲ್ಲ ಇಲ್ಲಿ ಹುಟ್ಟು ಬೆಳೆದು ಮೌಂಟ್ ಕಾರ್ಮನಲ್ಲಿ ಓದ್ತಾ ಇದ್ದಾರೆ. ಏನೋ ಅವ್ರಿಗೇನೇನು ಕನಸುಗಳು, ಯಾಕಂದರೆ ತುಂಬ ಇಂಟೆಲಿಜೆಂಟ್ ನನ್ನ ತಾಯಿ, ಡಾಕ್ಟ್ರ್ ಆಗಬೇಕು, ಇದು ತುಂಬ ಕನಸುಗಳಿತ್ತು. ಆ್ಯಂಡ್ ಟಾಪ್ ಸ್ಟೂಡೆಂಟ್. ಅಲ್ಲೋಗಿ ಬಿತ್ತನೆ ಮಾಡ್ತಾಯಿದ್ದಾರೆ. ಅಲ್ಲೋಗ್ಬಿಟ್ಟು ಏನಂತಾರಲ್ಲ, ನಮಗೆ ಒಲೆ ಹಾಕಿ ಅಲ್ಲಿ ಮುದ್ದೆ ಮಾಡ್ತಾಯಿದ್ದಾರೆ. ಮುದ್ದೆ ಅಂದರೆ ನಮ್ಮ ತಾಯಿಗೆ ಗೊತ್ತಿಲ್ಲ ಏನು ಅಂತ ಅವಾಗ. ಬಟ್ ಎಲ್ಲರಿಗೂ ಅಷ್ಟೇ ಪ್ರೀತಿ ನಮ್ಮ ತಾಯಿ ಅಂದರೆ, ಅಷ್ಟೇ ಗೌರವ. ತುಂಬ ಒಂಥರ ಮಕ್ಕಳ ಮನಸ್ಸು ಅವ್ರದ್ದು. ಯಾರಿಗಾದ್ರು ದುಃಖ ಆಗ್ತಾಯಿದ್ರೆ ಸ್ಪಂದಿಸೋದು, ಆ ಥರ. ಚಿಕ್ಕ ವಯಸ್ಸಲ್ವ, ಅಲ್ಲಿ ತುಂಬ ಅವ್ರಿಗೂ ಇಷ್ಟ ಆಯಿತು. ಒಂದು ಒಳ್ಳೆಯ ಬಾಂಧವ್ಯನೂ ಬೆಳೀತು. ಇವತ್ತಿಗೂ ಊರಿಗೆ ಹೋದರೆ ಎಲ್ಲರಿಗೂ ಎಷ್ಟು ಖುಷಿ ಆಗುತ್ತೆ ನಮ್ಮ ತಾಯಿ ನೋಡಿ. ಯಾಕಂದರೆ ತುಂಬ ದೀರ್ಘಕಾಲದ ನಂತರ ನಮ್ಮ ತಾಯಿ ಹೋಗ್ತಾ ಇರೋದು. ಎಲ್ಲೋ ಒಂದು ಕಡೆ ಬೇಡ ಅಂತ ಆಸೆನೇ ಇದ್ರು, ಬಟ್ ಇವತ್ತು ಹೋಗ್ತಾ ಇದ್ದಾರೆ. ಬಟ್ ಉತ್ತರ ದೂರದಿಂದ ದರ್ಶನದ ಬಗ್ಗೆ ಹೇಳಬೇಕು ಅಂತ ಅಂದರೆ ಅದು ಅವ್ರ ಕಥೆನೇ ಅದು. ಎಸ್, ಅಮ್ಮ ಕೂಡ ಚಿಕ್ಕ ವಯಸ್ಸಲ್ಲೇ ಭಾಳಷ್ಟು ಕಷ್ಟಗಳನ್ನ ಪಟ್ಟರು, ಭಾಳಷ್ಟು ನೋವನ್ನು ಅನುಭವಿಸಿದ್ರು. ಬಟ್ ಅವರ ಹಠ, ಛಲ, ಅವರ ನಿರ್ದೇಶನ, ಅವ್ರ ಬದುಕಲ್ಲಿ ಒಂದು ಹಾದಿ ಹಾಕ್ಕೊಟ್ಟಿದ್ದಾರೆ, ಹಿಂಗಿರಬೇಕು ಅಂತ. ಹಿಂಗೆ ಹೋಗ್ತಿದ್ದೀರಿ, ನಡೀತಾ ಇದ್ದೀರಿ. ಬಟ್ ಆದರೂ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರೂ ಕೇಳ್ತಿರ್ತಾರೆ, ನಿಶಾ ಅವ್ರ ಮದುವೆ ಯಾವಾಗ ಅಂತ. ನಾನು ನಿಮ್ಗೇನು ಹೇಳಿ, ಮತ್ತೆ ಅದೇ ಹೇಳಬೇಕು ನಾನು. ಯಾಕೆಂದರೆ ಇದೆಲ್ಲ ನಿರ್ಧಾರಗಳು ನಿಮ್ಮ ಕೈಯಲ್ಲಿ ಇರಲ್ಲ. ಬಟ್ ಏನಂದರೆ ಅಮ್ಮ ಹೇಳೋದು, ಫಸ್ಟು ಒಂದು ಭದ್ರತೆ ಇರಬೇಕು ಜೀವನದಲ್ಲಿ. ಮದುವೆ ಅನ್ನೋದು ಸಹಜ, ಎಲ್ಲರೂ ಮಾಡ್ಕೊಳ್ತಾರೆ. ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗೋದು ಸಮಯ ಅಂತ ಬಂದಾಗ. ಸೊ ನೋಡೋಣ ಏನಾಗುತ್ತೆ ಅಂತ. ತಮ್ಮನ ಬಗ್ಗೆ ಏನು ಹೇಳ್ತೀರಿ? ತಮ್ಮನ ಬಗ್ಗೆ ತುಂಬ ಟ್ಯಾಲೆಂಟೆಡ್ ಹುಡುಗ. ಓಕೆ. ಎಲ್ಲೋ ಒಂದು ಕಡೆ ಅವನಿಗೆ ಸಿಕ್ಕಬೇಕಾಗಿದ್ದ ಸಪೋರ್ಟ್ ಸಿಕ್ಕಿಲ್ಲ. ನಾನು ನಿಮ್ಗೆ ಹೇಳ್ದಲ್ಲ, ಹೆಣ್ಮಕ್ಳಿಗೆ ಎಷ್ಟು ಕಷ್ಟನೋ ಗಂಡು ಮಕ್ಳಿಗೂ ಅಷ್ಟೇ ಕಷ್ಟ. ಪ್ರೀತಿ ಇಲ್ಲದೆ ಬೆಳೆಯೋಕ್ಕೆ ಎಲ್ಲರಿಗೂ ಕಷ್ಟ. ಬೀಜನ ನಾವು ನೆಟ್ಟಾಗ ಅದು ಒಂದು ಗಿಡ ಆಗೋವರೆಗೂ ಅದಕ್ಕೆ ಎಷ್ಟು ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ಅದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು, ಜಾಸ್ತಿ ಬಿಸಿಲು ಬೀಳಬಾರ್ದು, ಜಾಸ್ತಿ ಗೊಬ್ಬರನೂ ಬೀಳಬಾರ್ದು. ಎಲ್ಲದಕ್ಕೂ ಒಂದು ಪ್ರಪೋರ್ಷನ್ ಅಂತ ಇರುತ್ತೆ. ಅದೊಂದು ಗಿಡ ಆದಮೇಲೆ ಅದಾಗದೇ ಬೆಳ್ಕೊಂಡು ಹೋಗುತ್ತೆ. ಬಟ್ ಆ ಸಮಯದಲ್ಲಿ ನಿಮಗೆಲ್ಲ ನೀರು, ಬೆಳಕು ಎಲ್ಲ ಜಾಸ್ತಿ ಕಮ್ಮಿ ಆದಾಗ ಕಷ್ಟಗಳು ಒಳಗಡೆ ತುಂಬ ಜಾಸ್ತಿ ಆಗುತ್ತೆ. ಸೊ ಅದು ನಮ್ಮಿಬ್ಬರಿಗೂ ನಾವು ಅನುಭವಿಸಿದ್ದೀವಿ. ಬಟ್ ಒಂದು ಲೆವೆಲ್ಗೆ ನಮ್ಗೆ ಅದು ಅರ್ಥ ಆಗಿಬಿಟ್ಟಿದೆ ಇವಾಗ. ಅದನ್ನು ಬದಲಾವಣೆ ಮಾಡ್ಕೋಬೇಕು, ಅದನ್ನು ನಾವು ಶಕ್ತಿ ಮಾಡ್ಕೋಬೇಕು ಅಂತ. ಸೊ ನನಗನ್ಸುತ್ತೆ ಮುಂದೆ ಹೋಗ್ತಾ ಅವನು ಒಂದು ದೊಡ್ಡ ಉದಾಹರಣೆ ಆಗ್ತಾನೆ ಮಕ್ಕಳಿಗೆ, ಒಂದು ಮಾದರಿ ಆಗ್ತಾನೆ. ಹೀಗಿದ್ರೂ ಹೀಗೆ ಮಾಡಬಹುದು ಅಂತ. ಆದರೆ ಅವನ ಬಗ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ನು ತುಂಬ ಡಿಫ್ರೆಂಟ್ ಕಂಪೇರ್ ಟು ಅದರ್ ಪೀಪಲ್. ಯಾಕೆಂದರೆ ಅವನು ತುಂಬ ಸೆನ್ಸಿಟಿವ್ ಹುಡುಗ, ತುಂಬ ರಫ್ ಆ್ಯಂಡ್ ಟಫ್ ಹುಡುಗನ ನಾವು ನೋಡ್ತೀವಿ ಇವತ್ತು. ಅದೇ ಒಂದು ತುಂಬ ಕಾನ್ಷಿಯಸ್ ಸೆನ್ಸಿಟಿವ್ ಹುಡುಗ. ಅಂದರೆ ಎಲ್ಲೂ ಒಂದು ಕಡೆ ದುರುಪಯೋಗ ಮಾಡಬಾರ್ದು, ಪ್ರಾಣಿಗಳಂದರೆ ತುಂಬ ಇಷ್ಟ, ಈ ಥರ ಮಕ್ಳುಗಳನ್ನ ತುಂಬ ಇಷ್ಟ, ಆ ಥರ ಸೆನ್ಸಿಟಿವ್ ಆಗಿ ಬೆಳೆದಿರೋ ಹುಡುಗ. ಸೊ ನಾನು ಆ್ಯಕ್ಚುಲಿ ಐ ಆಮ್ ವೆರಿ ಕ್ಯೂರಿಯಸ್, ಇದೆಲ್ಲನೂ ಉಪಯೋಗಿಸ್ಕೊಂಡು ಅವ್ನು ಏನು ಮಾಡ್ತಾನೆ ಮುಂದೆ ಅಂತ. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್. ಎಸ್, ನನಗನ್ಸುತ್ತೆ ನಿಮ್ಮೆಲ್ಲ ಮಾತುಗಳನ್ನ ಕೇಳ್ತಾ ಇದ್ರೆ ನೆಮ್ಮದಿ ಹುಡ್ಕೊಂಡು ಹೋಗ್ತಿದ್ದೀರಿ, ಖುಷಿ ಹುಡ್ಕೊಂಡು ಹೋಗ್ತಿದ್ದೀರಿ. ಆಸೆಗಳಿದ್ದಾಗ ನಿರಾಸೆಗಳಿರುತ್ತೆ. ಆಸೆ ಅನ್ನೋದಕ್ಕಿಂತ ಮಹತ್ವಾಕಾಂಕ್ಷಿ ಆಗಿದ್ದಾಗ ಅದು ಬೇರೆ, ಗುರಿ ಬೇರೆ, ಜೀವನ ಬೇರೆ. ನೀವು ಜೀವನ ಮಾಡೋ ಕಡೆ ಗಮನ ಕೊಡ್ತಾ ಇದ್ದೀರಿ. ಕರೆಕ್ಟ್. ಸಮಸ್ಯೆಗಳು ಎಲ್ಲವೂ ಕೂಡ ಸಾಗರದಷ್ಟು ಸಮಸ್ಯೆಗಳು ಬಂದಾಗಲೂ ಕೂಡ ಆಕಾಶದಷ್ಟು ಆಸೆಗಳಿದ್ದಾಗ ಸಮುದ್ರದಷ್ಟು ಸವಾಲುಗಳಿರುತ್ತಂತೆ. ಆದರೆ ಚೆನ್ನಾಗಿ ಬದುಕಬೇಕು, ಪ್ರೀತಿ ಸಿಗಬೇಕು, ನೆಮ್ಮದಿ ಸಿಗಬೇಕು ಅನ್ನೋದಷ್ಟೇ ಸಹಜವಾದಂಥ ಆಸೆ. ಆದರೆ ಆ ಆಸೆಗಳಿಗೂ ಕಲ್ಲಾದಾಗ ಆ ನೋವು, ಅವೆಲ್ಲವೂ ವೇದನೆ ಎಲ್ಲವೂ ಇತ್ತು. ಈಗ ಅದನ್ನು ಬಿಟ್ಟು ನೆಮ್ಮದಿ ಹುಡುಕ್ತಿದ್ದೀರಿ, ನೆಮ್ಮದಿ ಕಂಡುಕೊಂಡಿದ್ದೀರಿ. ಇನ್ನೂ ಹುಡುಕ್ತಿದ್ದೀರಿ ಅಂತ ನಾನು ಹೇಳೋಕ್ಕೋಗಲ್ಲ, ನೆಮ್ಮದಿ ಕಂಡುಕೊಂಡಿದ್ದೀರಿ. ಜೊತೆಗೆ ನಿಶಾ ಅವರ ಶಕ್ತಿ, ಎಡ ಮತ್ತು ಬಲ, ಅಮ್ಮ ಮತ್ತು ತಮ್ಮ ಇಬ್ಬರು ಕೂಡ. ಅದಾದಮೇಲೆ ನೀವೇ ಹೇಳಿದ್ರಿ, ಹೀಗೆ ಇರಬೇಕು, ಹಾಗೇ ಆಗಬೇಕು ಅನ್ನೋದು ಯಾವುದೂ ಇದಿಲ್ಲ. ಒಳ್ಳೆ ರೀತಿ ಜೀವನ ಮಾಡಬೇಕು ಅನ್ನೋ ಭರವಸೆನ ಇಟ್ಕೊಂಡಿದ್ದೀರಿ. ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು. ಆಮೇಲೆ ನನ್ನ ಜೀವನದಿಂದ ಈ ಪ್ರಪಂಚಕ್ಕೆ, ಕರ್ನಾಟಕ, ನಮ್ಮ ಭೂಮಿ ತಾಯಿ ಏನು ಹೇಳ್ತೀವಿ, ನಂದೇನು ಋಣ ಇದೆ ಅದನ್ನು ನಾನು ತುಂಬ ಒಳ್ಳೆ ರೀತಿಯಲ್ಲಿ ನಿಭಾಯಿಸಬೇಕು ಅಂತ.
ನನಗೆ ಭಾಳ ಅನಿಸಿದ್ದೀವಿ ಹೆಣ್ಮಕ್ಳು ಏನೇನು ಸಮಸ್ಯೆ ಫೇಸ್ ಮಾಡ್ತಿದ್ದಾರೆ, ಗಂಡು ಮಕ್ಕಳು ಕೂಡ ಸಮಸ್ಯೆನ ಫೇಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಜೊತೆಯಲ್ಲಿ ಕೂಡ ಆ ಸಂಸ್ಥೆಯ ಮೂಲಕ ಸಮಸ್ಯೆಗೆ ಪರಿಹಾರ ಹುಡ್ಕೋ ಕೆಲಸ, ನಾನು ಹೆಣ್ಮಕ್ಳಿಗೊಂದು ಸಾಂತ್ವನನ ಪರಿಹಾರ ಹುಡುಕ್ತಾ ಇದ್ದೀರಾ? ಇಲ್ಲ ಪರಿಹಾರ ನಾನು ಪರಿಹಾರದ ಸಂಕೇತ. ಯಾಕೆ ನಾನು ಪರಿಹಾರ ಬೇಕು, ನಾನು ನನ್ನ ಲೈಫಲ್ಲೂ ಪರಿಹಾರ ಹುಡುಕ್ತಾ ಇದ್ದೀನಿ. ಸೊ ಅದರಲ್ಲೂ ಪರಿಹಾರನೇ. ಯಾಕೆಂದರೆ ಎಲ್ಲೋ ಒಂದು ಕಡೆ ಇವಾಗ ಸಾವಿತ್ರಿಬಾಯಿ ಫೂಲೆ, ಜ್ಯೋತಿರ್ಬಾಯಿ ಫೂಲೆ, ಸೊ ಇವರೆಲ್ಲ ಒಂದು ಸಮಯದಲ್ಲಿ 1840s 50s ಎಜುಕೇಷನ್ ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಹೆಣ್ಮಕ್ಳಿಗೆ. ಅವತ್ತು ಅವರ ಹೋರಾಟ ಮಾಡದೆ ಹೋಗಿದ್ರೆ ಇವತ್ತು ನಮ್ಮೆಲ್ಲರಿಗೂ ವಿದ್ಯಾಭ್ಯಾಸ ಇರ್ತಾ ಇರಲಿಲ್ಲ. ಅವತ್ತು ಆ ಹೋರಾಟ ಶುರು ಮಾಡಿದ್ರು, ಇವತ್ತು ನಾವೆಲ್ಲ ಎಜುಕೇಟೆಡ್ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಎಲ್ಲೋ ಒಂದು ಕಡೆ ಸಮಯಕ್ಕೂ ಯಾವುದೋ ಒಂದು ಹೋರಾಟದಿಂದನೇ ಬದಲಾವಣೆ ಆಗೋದು. ಸೋಷಿಯಲ್ ರಿಫಾರ್ಮ್ ಬೇಕು, ಅದೆಲ್ಲರೂ ಮಾಡ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ದೀರಾ. ದೊಡ್ಡ ರಿಫಾರ್ಮ್ ಏನಂತ ಅಂದರೆ ಇವತ್ತಿಗೆ ರಿಫಾರ್ಮ್ ಆಚೆ ಅಲ್ಲ, ಮೈಂಡ್ಸೆಟ್ಟಲ್ಲಿ ರಿಫಾರ್ಮ್ ಬೇಕು. ಜನರ ಮನಸ್ಥಿತಿ ಬದಲಾಗಬೇಕು. ಹೌದು, ಅವರ ಯೋಚನೆ ಮಾಡೋ ರೀತಿ ಬದಲಾಗಬೇಕು. ಅವಾಗ ಇವಾಗೆಲ್ಲರೂ ಹೇಳ್ತಾರಲ್ಲ, ಎಲ್ಲ ಬದಲಾವಣೆ ಆಚೆ ಕಡೆಯಿಂದ ಆಗಿ ಸಮಾಜ ಬದಲಾಗದೆ ಹೋದರೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸಮಾಜನೇ ಆ ಥರ ನಿರ್ಣಯ ತೊಗೊಂಡ್ರೆ ನಿಮ್ಗೆ ಆ ಥರನೇ ರಾಜ್ಯ ಸಿಗುತ್ತೆ ಅಲ್ವಾ, ಆ ಥರನೇ ಆಡಳಿತ ಸಿಗುತ್ತೆ ನಿಮಗೆ. ನೀವು ನಿರ್ಧಾರ ತಗೋಬೇಕು, ನೀವು ಅವೇರ್ ಆಗಬೇಕು, ನೀವು ಬುದ್ಧಿನ ಉಪಯೋಗಿಸ್ಬೇಕು ಯಾವ್ದು ಸರಿ ತಪ್ಪು ಅಂತ. ಅಲ್ಲಿವರೆಗೂ ಏನೂ ಬದಲಾವಣೆ ಆಗಲ್ಲ. ಸೊ ಜೊತೆಯಲ್ಲಿ ಈ ಸಮಸ್ಯೆ ಮುಖಾಂತರ ಆ ಒಂದು ಜಾಗ ಕ್ರಿಯೇಟ್ ಮಾಡಬೇಕು. ಜಾಗ ಕ್ರಿಯೇಟ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಹೆಣ್ಮಕ್ಳ ಹತ್ರ ಆ ಒಂದು ಕೆಪಾಸಿಟಿ ಇದೆ, ಆ ಸಾಮರ್ಥ್ಯ ಇದೆ, ಅಲ್ಲಿ ತಲುಪ್ತಾರೆ ಅವರು. ಬಟ್ ಜಾಗ ಕ್ರಿಯೇಟ್ ಅಂದರೆ ಇಟ್ ಇಸ್ ಸಿಸ್ಟಮ್ ಅಪ್ಗ್ರೇಡ್. ಸೊ ಈಗಾಗಲೇ ಪೇರೆಂಟ್ಸ್ ಹೆಣ್ಣು ಗಂಡು ಅಂತ ವ್ಯತ್ಯಾಸ ಮಾಡ್ತಿಲ್ಲ, ಹೆಣ್ಮಕ್ಳು ತುಂಬ ಸ್ಟ್ರಾಂಗಾಗಿ ಬೆಳೆಸ್ತಿದ್ದಾರೆ, ಬದಲಾಗ್ತಿದೆ. ಖಂಡಿತವಾಗಿ ವ್ಯವಸ್ಥೆ ಬದಲಾಗಿದೆ ಅಂತ ನಾನು ಹೇಳ್ತೀನಿ. ಬಟ್ ನಿಮ್ಮ ಪ್ರಕಾರ ಪೇರೆಂಟ್ಸ್ಗೆ ಏನು ಸಜೆಸ್ಟ್ ಮಾಡ್ತೀರಿ? ಇತ್ತೀಚಿನ ಪೇರೆಂಟ್ಸ್ಗೆ ಒಂದು ಸಜೆಷನ್ ಸಹಜವಾಗಿರುತ್ತೆ, ಇಲ್ಲ ಹೀಗಿರಬೇಕು ಹೀಗಿರಬಾರ್ದು ಅಂತ ಹೇಳೋದಾದ್ರೆ ಏನು ಹೇಳ್ತೀರಿ? ಸರಿಯಾದ ರಸ್ತೆ ಆದರೆ, ದಾರಿ ಆದರೆ ಸಪೋರ್ಟ್ ಮಾಡಿ ಮಕ್ಕಳಿಗೆ. ಬೇಡ, ಭಯ ಪಡಬೇಡಿ. ನೀವು ಭಯ ಪಟ್ಟಷ್ಟು ಮಕ್ಕಳಲ್ಲಿ ಭಯ ತುಂಬ್ತೀರಾ. ನೀವು ಭಯ ಪಡ್ಕೊಂಡು ಜೀವನ ಮಾಡೋದ್ರಿಂದ ಏನೂ, ಇದು ಬಹುಶಃ ನಿಮ್ಗೆ ಅನ್ಸೋದು ಸುಲಭವಾಗಿ ಹೇಳ್ತಾ ಇದ್ದೀನಿ ಅಂತ ಇಲ್ಲ. ನಾನು ತುಂಬ ಭಯ ಪಟ್ಟಿದ್ದೀನಿ ಜೀವನದಲ್ಲಿ. ಅದಕ್ಕೆ ನನ್ನನ್ನು 25 ವರ್ಷ ಕಳ್ಕೊಂಡೆ ಭಯ ಪಟ್ಕೊಂಡೇನೆ. ಭಯ, ಗೌರವ, ಅದಕ್ಕೆ ಬೇರೆ ಬೇರೆ ಹೆಸರುಗಳ್ನು ಕೊಟ್ಟೆ ನಾನು ಅಲ್ವಾ. ಆದರೆ ಯಾವತ್ತೂ ನಾನು ಅದನ್ನು ಎದುರಿಸ್ನಲ್ವ, ನನಗೆ ಉತ್ತರಗಳು ಶುರುವಾಯಿತು ಸಿಗೋಕ್ಕೆ. ಸೊ ಭಯ ಪಡಬೇಡಿ, ಮುಂದೆ ಒರೆಸಿ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಣ್ಮಕ್ಳನ್ನ ಓದಿಸ್ತಾರೆ ಎಲ್ಲರೂ ಅಲ್ವಾ, ಆದರೆ ಓದಿಸ್ಬಿಟ್ಟು ಆಲ್ಮೋಸ್ಟ್ 80% ಏನು ಕೆಲಸ ಮಾಡಲ್ಲ, ಮನೇಲೇ ಇರ್ತಾರೆ, ಮದುವೆ ಆಗಿಬಿಡ್ತಾರೆ. ಅದು ತಪ್ಪು ಅಂತ ಹೇಳಲ್ಲ ನಾನು. ಆ ಮದುವೆ ಒಳ್ಳೆ ರೀತಿಯಲ್ಲಿ ನಡೆದರೆ ಅದು ತುಂಬ ಒಳ್ಳೆಯದು. ಯಾಕೆಂದರೆ ಹೆಣ್ಣು ಅಂತ ಅಂದರೆ ತಾಯಿ ಆಗ್ತಾಳೆ, ಒಂದು ಭವಿಷ್ಯ, ನಮ್ಮ ಆ ಭವಿಷ್ಯದ ಭದ್ರತೆ ಆ ತಾಯಿ ಕೈಯಲ್ಲೇ ಇರುತ್ತೆ. ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸ್ತಾಳೆ. ಬಟ್ ಆ ಮದುವೆ ವರ್ಕ್ ಆಗದೆ ಹೋದರೆ ಅದರ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇವತ್ತು. ಸೊ ಇಂಡಿಪೆಂಡೆಂಟ್ ಮಾಡಿ ಅವ್ರನ್ನ, ಅವ್ರ ಕೈಯಲ್ಲಿ ಸಂಪಾದನೆ ಇರಲಿ. ಮದುವೆ ಮಾಡಿಸ್ತಿರೋ ಬಿಡಿಸ್ತಿರೋ ಅದು ಸಪ್ರೇಟು, ಆದರೆ ಸಂಪಾದನೆ ಇರಲಿ, ಒಂದು ಭದ್ರತೆ ಇರಲಿ, ಇಂಡಿಪೆಂಡೆನ್ಸ್ ಇರಲಿ. ಗಂಡು ಮಕ್ಳಿಗೂ ಅಷ್ಟೇ, ಇಬ್ರಿಗೂ, ಹೆಣ್ಣಾಗಲಿ ಗಂಡಾಗಲಿ ಬದುಕು ಅಂದರೆ ಲೈಫಲ್ಲಿ ಭದ್ರತೆ ಇರಲಿ, ಸ್ವತಂತ್ರವಾಗಿ ಬದುಕೋಕೆ ಅವಕಾಶ ಮಾಡಿಕೊಡಿ, ಬೆಂಬಲ ಕೊಡಿ ಅದಕ್ಕೆ. ಹೌದು. ಸೊ ಯಾಕೆಂದರೆ ಮದುವೆ ಅನ್ನೋದು ಗ್ಯಾರಂಟಿಯಾಗಿ ಉಳ್ಕೊಂಡಿಲ್ಲ ಇವತ್ತು. ಸಮಾಜ ಬದಲಾಗೋಗಿದೆ. ಅದನ್ನು ನಾವು ಇನ್ನೂ ಎಷ್ಟು ಅದನ್ನು ಎಷ್ಟು ಬೇಗ ಅರ್ಥ ಮಾಡ್ಕೊತೀವೋ ಅಷ್ಟು ಬೇಗ ಒಳ್ಳೇದು. ಬಿಕಾಸ್ ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಲ್ಲ, ಅದು ನಿಲ್ತಾ ಇಲ್ಲ ಇವಾಗ. ಆಮೇಲೆ ಹೆಣ್ಮಕ್ಳಿಗೂ ಇವತ್ತೇನಂತ ಅಂದರೆ ತಂದೆ ತಾಯಿನ ನೋಡ್ಕೋಬೇಕಾದ ಸಂದರ್ಭ ಇವತ್ತು. ಮುಂಚೆ ಏನಂತ ಅಂದರೆ ಬಿಟ್ಟು ಬರ್ತಾಯಿದ್ರು, ಅವರು ಮಾವ ಮತ್ತು ಅತ್ತೆನ ನೋಡ್ಕೊಳ್ತಾ ಇದ್ರು ಅಷ್ಟೇ. ಬಟ್ ಇವಾಗ ಆ ಥರ ಇಲ್ವಲ್ಲ ಸಿಚುವೇಶನ್ನು. ಸೊ ತುಂಬ ಬದಲಾಗ್ಬಿಡ್ತಾ ಇದೆ. ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ. ನಾನು ಮದುವೆ ಅನ್ನೋ ತುಂಬ ಒಂದು ಪವಿತ್ರವಾದ ಸಂಬಂಧ, ಬಟ್ ಅದು ಸಿಗಬೇಕಲ್ಲ, ಸುಲಭವಾಗಿ ಸಿಗುತ್ತಾ? ನಾನು ನೋಡ್ತಾ ಇಲ್ಲ. ಸೊ ನಾನು ಹೇಳ್ತಿರೋದು ಒಂದು ಸ್ವಲ್ಪ ಪ್ರಾಕ್ಟಿಕಲಾಗೂ ಯೋಚನೆ ಮಾಡಿ. ನಾಳೆ ನಿಮಗೂ ಬೇಜಾರಾಗುತ್ತೆ, ನನ್ನ ಮಗಳ ಜೊತೆಲಿ ಇದಾಗೋಯ್ತಲ್ಲಪ್ಪ ಅಂತ. ಅವರು ಏನೂ ಮಾಡೋಕ್ಕಾಗಲ್ಲ, ಸಮಯ ಮೀರೋಗಿರುತ್ತೆ. ಆದರೆ ನಾನು ಹೇಳ್ದಂಗೆ ಈ ಥರ ಬದಲಾವಣೆಗೆ ಒಂಥರ ಹೇಳ್ತಾರಲ್ಲ, ಸ್ಟೇಜ್ ರೆಡಿ ಆಗಿದೆ, ಬಟ್ ಸಿಸ್ಟಮ್ ರೆಡಿ ಇಲ್ಲ. ಎಲ್ಲೋದ್ರೂ ನೀವು ಯಾವ ಸಂಸ್ಥೆಗಾರೋ ಹೋಗಿ, ಬೋರ್ಡ್ ಆಫ್ ಲೀಡರ್ಸ್, ಟ್ರಸ್ಟೀಸ್,
ಹೆಡ್ಸ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರೂ ಹೋಗಿ. ನಾಯಕತ್ವ ಅಂತ ಬಂದಾಗ ಬರೀ ಗಂಡಸರೇ ಇರ್ತಾರೆ. ಎಸ್, ಮಹಿಳಾ ನಾಯಕತ್ವ, ಮಹಿಳೆಯರಿಗೆ ಅವಕಾಶ ಸಿಗಬೇಕು, ಮಹಿಳೆಯರು ಕೂಡ ಸಮಾನವಾದ ಅವಕಾಶ ಸಿಗಬೇಕು ಅನ್ನೋ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಇಟ್ಸ್ ವಂಡರ್ಫುಲ್. ಭಾಳ ಖುಷಿ ವಿಷಯ. ಎಷ್ಟು ಮಾತಾಡೋರು ಇದು ಮುಗಿಯಲ್ಲ. ಅದ್ರ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಜನಗಳಿಗೆ ರಿಯಾಲಿಟಿ ಅಲ್ಲ, ಕೆಲವ್ರಿಗೆ ವೈಭವೀಕರಣಕ್ಕಿಂತ ವಾಸ್ತವ ಬೇಕು. ವಾಸ್ತವ ಮಾತಾಡಿದಿರಿ. ಏನಪ್ಪ ಹಿಂಗೆ ಕುತ್ಕೊಂಡು ಮೊದಲು ಅನ್ನೋರೇನೋ ಒಂದು 5-10 ವರ್ಷದ ಹಿಂದೆ ಮದುವೆನೇ ಬೇಡ ಅಂತಾರಲ್ಲಪ್ಪ ಇವರು ನಿಶಾ ಅವರು, ಮದುವೆ ಬಗ್ಗೆ ನಂಬಿಕೆ ಇಲ್ಲ ಅಂತಾರಲ್ಲ ಅಂತ. ಯಾರ್ಯಾರು ನೋಡ್ತಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಮಾತಿಗೆ ಸಪೋರ್ಟ್ ಇರುತ್ತೆ. ಯಾರು ಹೇಳಿದ್ದು? ಅಲ್ಲ, ಈಗ ಸಹಜವಾಗಿ ಮೊದಲಾಗಿದ್ರೆ ಇಲ್ಲಪ್ಪ ಮದುವೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಬೇಕು, ಮದುವೆ ಆಗಬೇಕು ಅಂತ. ಈಗ ಯಾರೊಬ್ಬರು ಕೂಡ ಮದುವೆ ಬಗ್ಗೆ ನಂಬಿಕೆ, ಮದುವೆ ಆದವರು ಖಂಡಿತವಾಗಿ ಜೊತೆಲೇ ಇರ್ತಾರೆ, ಜೊತೆಲೇ ಸಾಯ್ತಾರೆ, ಆ ಮಟ್ಟಿಗೆ ಬಾಂಧವ್ಯ ಇರುತ್ತೆ ಅಂತ ಯಾರೂ ಕೂಡ ಇವತ್ತು ನಂಬಿಕೆ ಇಟ್ಕೊಂಡಿಲ್ಲ. ನಂಬಿಕೆ, ಮದುವೆ ವಿಷಯದಲ್ಲಿ ನಂಬಿಕೆ ಅನ್ನೋ ಪದ ಅರ್ಥ ಕಳ್ಕೊಂಡಿದ್ದೀವಿ ಇವತ್ತು. ಐ ಅಗ್ರಿ, ನೋ ಡೌಟ್. ಬಟ್ ಸಹಜವಾಗಿ ಒಂದಿಷ್ಟು ಇರುತ್ತೆ, ನಂಬಿಕೆನೇ ಜೀವನ. ಆ ನಂಬಿಕೆ ಇಟ್ಕೊಂಡೇ ಮದುವೆ ಆಗೋದು, ನಂಬಿಕೆ ಇಟ್ಕೊಂಡೇ ನಾವು ಇವತ್ತು ಇಲ್ಲಿ ಕೂತಿರೋದು. ಹಾಗಾಗಿ ನಂಬಿಕೆ ಅಪನಂಬಿಕೆ ಅನ್ನೋದು ಜಾಸ್ತಿ ಆಗ್ತಿದೆ. ಅದಕ್ಕೆ ಆ ಥರ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಸೊ ನಿಮ್ಗೆ ಅನ್ಸುತ್ತೆ ಇವೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು? ನಾವು ಬದಲಾಗಬೇಕು. ಎಲ್ಲೋ ಒಂದು ಕಡೆ ನಾವೊಂದು ಕನಸು ಕಟ್ಟಿರ್ತೀವಲ್ಲ, ಗಾಜಿನ ಅರಮನೆ, ಹೀಗೆ ಹಾಗೆ. ಹೆಣ್ಮಕ್ಳು ಅಂದರೆ ಸಹಜ, ನಮ್ಗೆಲ್ಲರಿಗೂ ಆಸೆ ಇರುತ್ತೆ ಒಂದು ಸಮಯದಲ್ಲಿ. ಎಲ್ಲ ನೋಡಿ ನೋಡಿ ಅದು ರೊಮ್ಯಾಂಟಿಕ್ ವಿಡಿಯೋಸು, ಹಾಡುಗಳು ಹೇಗೆ ಬರ್ದಿರ್ತಾರೆ ಫಿಲಮ್ಸಲ್ಲಿ ಅಂದರೆ ಅದೆಲ್ಲ ನೋಡ್ಬಿಟ್ಟು ತುಂಬ ಆಸೆ ಇರುತ್ತೆ. ಹೀಗೆ ಹಾಗೆ ಎಲ್ಲರಿಗೂ ಆಸೆ ಇರುತ್ತೆ, ಎಲ್ಲ ಹೆಣ್ಮಕ್ಳಿಗೂ. ನಾನು ಈ ಥರ ಬಟ್ಟೆ ಹಾಕ್ಕೊಳ್ತೀನಿ, ನಂದು ಅದ್ಧೂರಿಯಾಗಿ ಮದುವೆ ಆಗುತ್ತೆ, ನನ್ನ ಗಂಡ ಆ್ಯಕ್ಟರ್ ಥರ ಹ್ಯಾಂಡ್ಸಮ್ ಆಗಿರ್ತಾನೆ ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದು ಒಳ್ಳೇದು, ತುಂಬ ಅದೊಂಥರ ಇಮ್ಯಾಜಿನರಿ ವರ್ಲ್ಡ್ ಇರುತ್ತಲ್ಲ, ಅದೆಷ್ಟು ಖುಷಿ ಕೊಡುತ್ತೆ. ತುಂಬ ಒಳ್ಳೇದು ಅದು. ಅದೇ ನಿಮ್ಮ ಹತ್ರ ಇರೋದು ಕಲ್ಪನೆ. ನೀವು ಯಾವಾಗಲಾದ್ರು ಕಣ್ಣು ಮುಚ್ಕೊಂಡು ಏನು ಬೇಕಾದರೂ ನೀವು ಇಮ್ಯಾಜಿನ್ ಮಾಡ್ಬೋದು. ಅದು ಬೇರೆ ಪ್ಯಾರಲಲ್ ಯೂನಿವರ್ಸ್ ಥರ. ಆದರೆ ಅದ್ರ ಜೊತೇಲಿ ನಮ್ಮ ರಿಯಾಲಿಟಿ ಅರ್ಥ ಮಾಡ್ಕೋಬೇಕು. ನಮ್ಮ ಜವಾಬ್ದಾರಿಗಳೇನು, ನನ್ನ ಜೀವನ ಏನಕ್ಕೆ, ನನ್ನ ಕೈಯಲ್ಲಿ ಏನಿದೆ, ಕೈಯಲ್ಲಿ ಏನಿಲ್ಲ, ನಾನು ನಾಳೆ ನಿರ್ಧಾರ ತೊಗೊಂಡ್ರೆ ಅದನ್ನು ಎದುರಿಸ್ತೀನ, ನಾನು ಅದನ್ನು ನಿಭಾಯಿಸ್ತೀನ. ಮಾಡ್ಕೊಳ್ಳಿ, ನಿಭಾಯಿಸಿ. ಮಕ್ಕಳಾದರೆ ಜಾಸ್ತಿ ನಿಭಾಯಿಸಿ. ಸೊ ಟೇಕ್ ಯುವರ್ ಓನ್ ಡಿಸಿಷನ್ಸ್. ಮೆಚ್ಯೂರಿಟಿ ಬರಬೇಕು. ಮೆಚ್ಯೂರಿಟಿ ಇದೆ ಶಿವವ್ರೆ. ಮೆಚ್ಯೂರಿಟಿ ಇರೋರು ಈ ಜಾಗದಲ್ಲಿ, ಈ ಸೀಟಲ್ಲಿ ನಿಮ್ಮ ಮುಂದೆ ಕೂತಿಲ್ಲ. ಬಹಳಷ್ಟು ಹೆಣ್ಮಕ್ಳು, ಗಂಡು ಮಕ್ಕಳು, ಯಂಗ್ಸ್ಟರ್ಸ್ ಆರ್ ದೇರ್ ಇನ್ ಕರ್ನಾಟಕ, ಆರ್ ದೇರ್ ಇನ್ ಬ್ಯಾಂಗ್ಳೂರ್. ಇಲ್ಲಿ ಕೂತ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಇಲ್ಲ, ಇಂಟ್ರೆಸ್ಟು ಇಲ್ಲ. ಯಾಕೆ ಬರ್ತಾರೆ ಇಲ್ಲಿ? ಅವ್ರಿಗೇನು ಇಲ್ಲಿ ಬಂದು ಇನ್ನೂ ಪ್ರಾಬ್ಲಮ್ಸು, ಇನ್ನೂ ಇಶ್ಯೂಸು. ಸೊ ಇದ್ರ ಬಗ್ಗೆ ಚರ್ಚೆಗಳೇ ನಡೀತಾ ಇಲ್ಲ ಅಷ್ಟೇ. ಸಮಾಜವನ್ನು ತಿದ್ದೋ ಕಡೆ, ಸಮಾಜವನ್ನು ಬದಲಾಯಿಸೋ ಕಡೆ, ಬಾಂಧವ್ಯನ ವೃದ್ಧಿ ಮಾಡೋ ಕಡೆ ಒಂದಷ್ಟು ಪ್ರಯತ್ನಗಳು ಸಾಗಬೇಕು ಅನ್ನೋದ್ರ ಒಪ್ತಿರ ತಾವು? ಹೌದು, ಪ್ರಯತ್ನ ಆಗಬೇಕು. ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕು, ಮುಕ್ತವಾಗಿ ಮಾತಾಡಬೇಕು, ಒಬ್ರಿಗೊಬ್ರಿಗೆ ಒಳ್ಳೆ ಗೈಡೆನ್ಸ್ ಕೊಡಬೇಕು. ಇನ್ನೊಂದೇನು ಗೊತ್ತಾ ಕಾಯಿಲೆ ನಮ್ಮ ಸಮಾಜದಲ್ಲಿ ನಾನು ನೋಡ್ದಂಗೆ ಎಲ್ಲರಿಗೂ ಪ್ರಾಬ್ಲಮ್ಮು ಬೇರೆಯವ್ರ ಸಿಚುವೇಶನಿಂದ. ಅವ್ರ ಲೈಫಲ್ಲಿ ಅದಾಯಿತು, ನನ್ನ ಲೈಫಲ್ಲಿ ಇದಾಗಿಲ್ಲ. ಅವ್ರ ಲೈಫಲ್ಲಿದೆ, ನನ್ನ ಲೈಫಲ್ಲಿ ಇಲ್ಲ. ಅವ್ರು ಜಾಸ್ತಿ, ನಂದು ಕಮ್ಮಿ. ಇದೊಂಥರ, ಇದು ಆ್ಯಕ್ಚುಲಿ ಇದು ಕಾಯಿಲೆ. ಇದು ಕಂಪ್ಯಾರಿಸನ್ ಅನ್ನೋದು ಒಂದು ಕಾಯಿಲೆ. ಇವಾಗ ಡೌಟ್ ಅನ್ನೋದು, ಸಂಶಯ ಅಂತ ಅದು ಒಂದು ಕಾಯಿಲೆನೇ. ಇದು ಈ ಕಂಪ್ಯಾರಿಸನ್ ಜೀವನದಲ್ಲಿ ಕಾಂಟ್ರವರ್ಸಿ ಕಾರಣ ಆಗುತ್ತೆ ಅಂತ. ಈ ಕಂಪ್ಯಾರಿಸನ್ ನೀವು ತುಂಬ ಡಿಸ್ಸ್ಯಾಟಿಸ್ಫೈಡ್ ಆಗಿರ್ತೀರಾ. ಯಾವಾಗಲೂ ನಿಮ್ಗೆ ಒಳಗಡೆ ಒಂಥರ ಇರಿಟೇಷನ್ ಇರುತ್ತೆ. ಇವ್ರು ಜಾಸ್ತಿ, ನಂದು ಕಮ್ಮಿ. ನಿಮ್ಗೆಲ್ಲ ಸಿಗೋಕ್ಕೆ ಸಾಧ್ಯ ಇಲ್ಲ. ನೀವೇನು ಮಾಡಿದ್ರು ಬಂದದನ್ನು ಸ್ವೀಕಾರ ಮಾಡಬೇಕು. ಇಲ್ಲ, ನೀವೇನು ಬೇಕೋ ಅದು ಕೆಲಸ ಮಾಡಿ. ಎಸ್ ಅಲ್ವಾ? ಅದ್ರ ಬಗ್ಗೆ ನೀವು ಕೂತ್ಕೊಂಡು ಅವ್ರ ಹತ್ರ ನನ್ನ ಹತ್ರ ಇಲ್ಲ ಅಂತ ನೀವು ಕೂತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡಿದ್ರೆ ಅದು ನನಗನ್ಸುತ್ತೆ ಇವಾಗ ತುಂಬ ಜಾಸ್ತಿ ನಡೀತಾ ಇದೆ ಇತ್ತೀಚೆಗೆ. ಅವ್ರ ಹತ್ರ ನೀವು ಹೇಳಿದ್ರಲ್ಲ 100 ಕೋಟಿ, ನಂಗೆ 1000 ಕೋಟಿ, 1000 ಕೋಟಿ ನನಗೆ ಅಲ್ಲ. ಅದ್ರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಕು ಅಂದರೆ, ನಾನು 1000 ಕೋಟಿ ಆಗಲಿ ಇಲ್ಲ 10,000 ಕೋಟಿ ಆಗಲಿ, ನಾನು ತಿನ್ನೋದು ಬರೀ 2 ಚಪಾತಿ ಅಂತಲೂ ಯೋಚನೆ ಮಾಡಬೇಕು. ಆ ಆಲೋಚನೆ ಇರಬೇಕು ಅಂತ ಒಂದು ಕಡೆ ನನಗನ್ಸುತ್ತೆ. ಆಂಬಿಷನ್ ಇರಬೇಕು, ಅದ್ರ ಜೊತೆ ಒಂದು ಕಡೆ ನಮ್ಮ ರಿಕ್ವೈರ್ಮೆಂಟ್ಸ್ ಏನಂತನೂ ಗೊತ್ತಿರಬೇಕು. ಹಣ ಮುಖ್ಯ ಅಲ್ವಾ? ಹಣ ತುಂಬ ಮುಖ್ಯ. ಆದರೆ ಹಣಕ್ಕೆ ಒಂದು ಲಿಮಿಟ್ ಇದೆ ಅಂತ. ಅಂದರೆ ಹಣ ನಮಗೊಂದು ವ್ಯವಸ್ಥೆ, ಒಂದು ಟೂಲು. ಹಣನ ಉಪಯೋಗಿಸಿ ನಾವೇನು ಮಾಡ್ತೀವಿ, ಏನಕ್ಕೆ ಹಣ ಬೇಕು ಅಂತ ಗೊತ್ತಿರಬೇಕು. ಸುಮ್ಮನೆ ಹಣ ಬೇಕು ಅಂತ ಅಂದರೆ ಅದು ಮುಖ್ಯ ಅಲ್ಲ. ನಿಶಾ ಅವರು ಶ್ರೀಮಂತೆ ಯಾವ ವಿಷಯದಲ್ಲಿ? ಶ್ರದ್ಧೆ, ವಿಶ್ವಾಸ,
ಭಕ್ತಿ, ಸಮಾಜದ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ, ಸೊಲ್ಯೂಷನ್ಸಲ್ಲಿ. ನನಗೆಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ಸ್ ಗೊತ್ತಿರುತ್ತೆ. ಎಸ್, ಅಂತಿಮವಾಗಿ ಒಂದಷ್ಟು ವಿಷಯಗಳನ್ನ ಮಾತಾಡೋ ಘಟ್ಟಕ್ಕೆ ಬಂದ್ವಿ ನಾವಿವಾಗ. ಯಾಕೆಂದರೆ ನೀವಾಗಲೇ ಹೇಳಿದ್ರಿ ನೀವೇನು ಕೇಳಬೇಕು ಅಂತ ಉದ್ದೇಶ ಇಟ್ಕೊಂಡು ಇದನ್ನು ಕೇಳಿ ಅಂತ. ನಾನು ಆಗಲೇ ಹೇಳಿದಲ್ಲ, ಹೆಚ್ಚು ಕಮ್ಮಿ ಆ ಸೀಟಲ್ಲಿ ಬಹುತೇಕ MLAಗಳು, XMLAಗಳು, ಮಂತ್ರಿನೋ, ರಾಜಕೀಯ ನಾಯಕರು, ಯುವ ನಾಯಕರು ಕೂತಿರುವಂಥ ಜಾಗ ಅಂದರೆ ಬಹುತೇಕ ನಾನು ಮಾಡಿರೋ ಇಂಟರ್ವ್ಯೂಸ್ ಎಲ್ಲ ರಾಜಕಾರಣಿಗಳದೇ ಆಗಿದೆ. ಕರೆಕ್ಟ್. ಸೊ ಅದು ರೇರ್ ರಾಜಕಾರಣಿಗಳನ್ನ ಬಿಟ್ಟು ಸಂದರ್ಶನ ಮಾಡಿರೋದು. ಹೀಗಾಗಿ ನಿಮ್ಮನ್ನು ರಾಜಕಾರಣಿ ಅಲ್ಲ ಅಂತ ಅನ್ನಂಗಿಲ್ಲ. ರಾಜಕಾರಣ ಬೇರೆ, ಸಮಾಜ ಸೇವೆ ಬೇರೆ. ನೀವು ನಿಮ್ಮನ್ನು ರಾಜಕಾರಣಿ ಅಂತ ಗುರ್ತಿಸ್ಕೋತಿರೋ ಸಮಾಜ ಸೇವಕಿ ಲೈಕ್ ಈ ಥರದ್ದು ಈ ಇದಲ್ಲಿ ಗುರ್ತಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಿರೋ ಅಂತ. ನಾನು ಸದ್ಯಕ್ಕೆ ನಾನು ಯಾವ ಬಾಕ್ಸಲ್ಲೂ ಹಾಕ್ಕೊಳ್ಳಲ್ಲ. ಯಾವ ಬಾಕ್ಸ್? ಇಷ್ಟೊಂದು ವರ್ಷ ಆದಮೇಲೆ ನನಗೆ ಇವಾಗ ಸ್ವತಂತ್ರ ಸಿಕ್ಕಿದೆ, ನಾನು ಯಾವ ಬಾಕ್ಸಲ್ಲೂ ಹಾಕ್ಕೊಳ್ಳಲ್ಲ. ಬಟ್ ಎಸ್, ಮುಂದೆ ಹೋಗ್ತಾ ನನ್ನ ಶಕ್ತಿ ಮತ್ತು ನನ್ನ ಬಲ ಜಾಸ್ತಿ ಆಗುತ್ತೆ, ನನ್ನ ನಂಬಿಕೆ ಇದೆ. 2014 11 ವರ್ಷದ ಹಿಂದೆ ನಿಶಾ ಅವರು ಮುಂಬೈಲಿ ಕೂತ್ಕೊಂಡು ಗಣೇಶ ಒಂದು ವಿಷಯವನ್ನು ಬರ್ದಂಗೆ ಬರ್ಸಿದ್ದ ಗಣಪತಿ. 2035ಕ್ಕೆ ನಿಶಾ ಅವರು ಎಲ್ಲಿರ್ತಾರೆ? ಅದನ್ನೇ ಅವರೇ ಬರೆದಿರ್ತಾರೆ, ನಾನೇನು ಬರೀಬೇಕಾಗಿಲ್ಲ. ನನಗೆ ಭಾಳ ಖುಷಿ ಆಗ್ತದೆ. ಕಾರಣ ಎಷ್ಟೇ, ಒಂದು ಮುಖದಲ್ಲಿ ನೋವು ಕಂಡಾಗ, ಮುಖದಲ್ಲಿ ಆ ಕಣ್ಣಲ್ಲಿ ನೀರು ಕಂಡಾಗ, ಆ ವ್ಯಕ್ತಿ ಖುಷಿ ಆಗಿದ್ದಾಗ ಖುಷಿ ಆಗತ್ತೆ ಭಾಳಷ್ಟು ಮಂದಿಗೆ. ಅದು ನನಗೂ ಕೂಡ ನಿಮ್ಮ ವಿಷಯದಲ್ಲಿ ಖುಷಿನೇ. ಕಾರಣ ಎಷ್ಟೇ, ಯಾರು ಏನು ಎತ್ತ ಅಂತ ಗೊತ್ತಿಲ್ಲದಾಗಲೂ ಕೂಡ ಅವ್ರ ಬಗ್ಗೆ ಭಾವನೆಗಳು ಮಾತಾಡುತ್ತೆ. ಯಾಕಪ್ಪ ನಮಗೆ ಒಂಥರ ಅನಿಸುತ್ತೆ. ಸೊ ನಿಮ್ಮ ವಿಷಯದಲ್ಲಿ ಕೂಡ ಅದೇ ಆಗಿದ್ದು. ಸೊ ಹಾಗಾಗಿ ಯಾರಿಗೆ ಯಾವ ಸ್ಪಷ್ಟತೆ ಸಿಕ್ತೋ ಇಲ್ವೋ ಗೊತ್ತಿಲ್ಲ, ನಾವು ಕರ್ನಾಟಕ TV ಮೂಲಕ ಭಾಳಷ್ಟು ಜನಕ್ಕೆ ನಿಶಾ ಅವರು ಏನು, ನಿಶಾ ಅವರು ಏನು ಎತ್ತ, ವಾಟ್ ನೆಕ್ಸ್ಟ್, ಮುಂದೇನು, ಏನು ಮಾಡ್ತಿದ್ದಾರೆ ಅನ್ನೋದೆಲ್ಲವೂ ಕೂಡ ಸ್ಪಷ್ಟವಾಗಿ ಈ ವಿಡಿಯೋ ನೋಡೋರಿಗೆ ಅರ್ಥ ಆಗಿರುತ್ತೆ. ಸೊ ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶವೇ ನಂದಾಗಿತ್ತು. ಕಾರಣ ಇಷ್ಟೇ, ಯಾವುದೂ ಅಂತ್ಯ ಅಲ್ಲ. ಭಾಳಷ್ಟು ಆರಂಭಗಳು, ಬೆಳಿಗ್ಗೆ ಹೇಳಿದ್ನಲ್ಲ, ಬೆಳಿಗ್ಗೆ ಸೂರ್ಯ ಹುಡ್ತಾನೆ, ಸಾಯಂಕಾಲ ಸೂರ್ಯ ಮುಳುಗ್ತಾನೆ. ಸಮಸ್ಯೆಗಳು ಹುಡ್ತವೆ, ಸಮಸ್ಯೆಗಳು ಹೋಗ್ತವೆ. ಆ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋತೀನೋ ಅನ್ನೋ ಗಟ್ಟಿಗಿತ್ತಿ ನಿಶಾ ಅವರು. ಸೊ ಹಾಗಾಗಿ ನಿಮ್ಮ ಈ ಸ್ಟ್ರಾಂಗ್ ಆಗಿರೋದು ನೋಡೇ ನಂಗೆ ಭಾಳ ಖುಷಿ ಆಗ್ತಿದೆ. ಆದರೆ ನಿಮ್ಮ ವೈಯಕ್ತಿಕ ಜೀವನ ಅಷ್ಟೇ ಅಲ್ಲ, ಸಮಾಜವನ್ನು ಕೂಡ ಒಂದಷ್ಟು ಬದಲಾಯಿಸಬೇಕು. ಸಮಾಜದಲ್ಲೂ ಕೂಡ ಖುಷಿ ಇರಬೇಕು. ಹೆಣ್ಮಕ್ಳು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು. ಹೆಣ್ಮಕ್ಳು ಸ್ವತಂತ್ರವಾಗಿ ಬದುಕೋಕೆ ಅವಕಾಶ ಆಗಬೇಕು ಅಂತ ನೀವೇ ನಿಮ್ಮದೇ ಆದಂಥ ಒಂದು ಕಡೆ ಪರಿಸರ ಕಾಪಾಡೋಕೆ ಅಮ್ಮನ ಜೊತೆ ಕೈ ಜೋಡಿಸಿದ್ದೀರಿ. ಹೆಣ್ಮಕ್ಳಿಗೆ ಶಕ್ತಿ ತುಂಬೋಕೆ ಜೊತೆಯಲ್ಲಿ ಸ್ವಯಂ ಹಿಂಗೆಲ್ಲ ಒಂದಷ್ಟು ಕೆಲಸ ಮಾಡ್ತಾಯಿದ್ದೀರಿ. ಹಾಗಾಗಿ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಆ ರಾಜಕಾರಣದ ಹಾದಿ ಬಗ್ಗೆ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಆ ಸಮಯ ನಿರ್ಧಾರ ಮಾಡಬೇಕು ಅಂತ ಹೇಳ್ತಿದ್ದೀರಿ. ಕರೆಕ್ಟ್. ಜಾಣ್ಮೆಯ ಉತ್ತರ ಅನ್ನೋದಕ್ಕಿಂತ ನಿಮ್ಮ ನಿರ್ಧಾರ ಹಂಗಿದೆ. ಭಗವಂತ ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೀನಿ. ಬಿಕಾಸ್ ಆಫ್ ಭಗವಂತ ಒಳ್ಳೆ ದಾರಿನೇ ತೋರಿಸ್ತಾನೆ ಅಂತ. ನಾನು ನನ್ನ ಊರು ಅಂದರೆ ನನ್ನ ತಾಯಿ, ನನ್ನ ತಮ್ಮ ಮತ್ತು ದೇವರು ಅನ್ನೋ ನಂಬಿದ್ದೀರಿ. ನನಗೆ ಭಾಳ ಖುಷಿ ಆಯ್ತು. ಫ್ರೆಂಡ್ಸ್ ಯಾರಿದ್ದಾರೆ ಅಕ್ಕಪಕ್ಕ? ನಾನು ನಿಮ್ಗೆ ಹೇಳ್ದಲ್ಲ, ಹಾಂ, ಸಮಯಕ್ಕೂ ಜೀವನದಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಎಲ್ಲ ಬದಲಾಗ್ತಾ ಇರುತ್ತೆ. ಬದಲಾವಣೆ ಜೀವನದಲ್ಲಿ ಶಾಶ್ವತವಾದಂಥ ವಿಷಯ. ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೊಂಡು ನಡಿಬೇಕು. ಸೊ ಫ್ರೆಂಡ್ಸು ಬರ್ತಾರೆ, ಫ್ರೆಂಡ್ಸ್ ಹೋಗ್ತಾರೆ. ಆದರೆ ಆ ಸಮಯದಲ್ಲಿ ಯಾರಿಗೆ ನೀವು ಸಹಾಯ ಮಾಡೋಕ್ಕಾಗತ್ತಲ್ಲ ನೀವು ಮಾಡಬೇಕು. ಯಾರು ನಿಮ್ಮ ಸಹಾಯ ಮಾಡಬೇಕಲ್ಲ ಅವ್ರು ಮಾಡಬೇಕು. ಯಾರು ನಿಮ್ಮ ಸಹಾಯ ಮಾಡ್ತಾರೋ, ನನಗನ್ಸೋ ಪ್ರಕಾರ ನನ್ನ ಅನುಭವದಲ್ಲಿ ನನಗೆ ಯಾರೂ ಸಹಾಯ ಮಾಡಿಲ್ಲ. ಇವಾಗ ಒಂದು ಸಮಯ ಬಂದಾದಮೇಲೆ, ಯಾವಾಗ ನಾನು ಇದನ್ನು ಶೇರ್ ಮಾಡಿದ್ದೀನಿ, ದೇವರು ಯಾವಾಗ ನಿರ್ಧಾರ ಮಾಡಿದ್ನಲ್ಲ ನಾನು ನಿಲ್ತೀನಿ ಅಂತ, ಎಲ್ಲೋ ಒಂದು ಕಡೆ ನನ್ನ ಪರೀಕ್ಷೆಗಳು ಮುಗೀತು. ಆವಾಗ ಎಲ್ಲರೂ ಸಹಾಯಕ್ಕೆ ಬರ್ತಾ ಇದ್ದಾರೆ. ಪರೀಕ್ಷೆಗಳು ಮುಗಿದಿದೆ, ಪರೀಕ್ಷೆಗಳು ಇನ್ನೂ ಜಾಸ್ತಿ ಬರುತ್ತೆ. ಇನ್ನು ಬರುತ್ತಾ? ಹಾಂ, ಬಂದೇ ಬರುತ್ತಲ್ಲ, ಜೀವನ ಅಂತ ಅಂದರೆ ಬರುತ್ತೆ. ಬಟ್ ನಾನು ಹೇಳ್ತಿರೋದು ಅವನ ಪರೀಕ್ಷೆ. ಇವಳ ಹತ್ರ ಕೆಪಾಸಿಟಿ ಇದೆಯಾ, ನಿಲ್ತಾಳ, ನಂಬಿದಳ, ವಿಶ್ವಾಸ ಇದೆಯಾ. ಒಂದು ಕತೆ ಇದೆ ನಿಮಗೆ, ಬಹುಶಃ ನೀವು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ. ದ್ರೌಪದಿಯ ಚೀರಹರಣ ಸಮಯ, ಸಭೆಯಲ್ಲಿ ನಿಂತಿರ್ಬೇಕಾದ್ರೆ ಆ ಸಮಯ ಶುರು ಆಗುತ್ತಲ್ಲ, ಒಂದು ಕೈ ಇಟ್ಕೊಂಡು ಒಂದು ಕೈ ಎತ್ತಿರ್ತಾಳೆ. ಈಗ ಎತ್ತಿರ್ಬೇಕಾದ್ರೆ ಕೃಷ್ಣ ಅಂತ ಕೂಗ್ಕೊಳ್ತಾಳೆ.
ಭಗವಂತ ಬರಲ್ಲ. 3ನೇ ಸರಿ 2 ಕೈನೂ ಎತ್ತಿ ಕೃಷ್ಣ ಅಂತ ಕೂಗ್ಕೊಂತಾಳೆ. ಆವಾಗ ಆ ಭಗವಂತ ಬಂದು ಸೀರೆನ ಒದಿಸ್ತಾನೆ. ಯಾಕೆಂದರೆ ಇದು ಅರ್ಧ ವಿಶ್ವಾಸ ಇದೆಯಲ್ಲ, ಅದರಿಂದ ಕೆಲಸ ಆಗಲ್ಲ. ವಿಶ್ವಾಸ ಸಂಪೂರ್ಣವಾಗಿರಬೇಕು. ನೀವು ಯೋಚನೆ ಮಾಡಿ, ಆ ಸಭೆಯಲ್ಲಿ ನಿಂತು ಅವಳಿಗೆ ಎಷ್ಟು ಕಷ್ಟ ಆಗಿರಬೇಕು 2 ಕೈ ಎತ್ತಕ್ಕೆ, ಎಷ್ಟು ಭಯ ಆಗಿರಬೇಕು, ಎಂಥ ಒಂದು ಎಷ್ಟು ಶಕ್ತಿ ಬೇಕು ಶಿವರೇ. ಆ ವಿಶ್ವಾಸ ಪಡಬೇಕು ಅಂತ ಅಂದರೆ ಇದು ಮಾಮೂಲಿಯಾದ ವಿಷಯ ಅಲ್ಲ. ನನ್ನ ವಿಶ್ವಾಸ ಇದೆ ನನಗೆ ದೇವ್ರ ಮೇಲೆ, ಎಲ್ಲ ದಿನ ಬೆಳಗ್ಗೆ ನನ್ನ ಜನನ ಮಾತು ಕೇಳ್ತೀನಿ, ಇಲ್ಲ ದೇವ್ರ ಮೇಲೆ ಭಾರ ಹಾಕಿ. ಬಟ್ ಅದು ಯಾರು ಅದನ್ನು ಅನುಭವಿಸ್ತಾರಲ್ಲ, ಅಲ್ಲಿ ನಿಂತು ಬೇರೆ ಏನೂ ಇಲ್ಲ, ಇದು ಅವನೇ ಮಾಡಬೇಕು ಅಂತ ಅವ್ರ ಮೇಲೆ ಭಾರ ಹಾಕ್ತಿರಲ್ಲ, ಅದು ಬೇರೆದು. ಅವತ್ತು ದ್ರೌಪದಿ ಏನು 2 ಕೈ ಎತ್ತಾಳಲ್ಲ, ಅವತ್ತು ಅದಕ್ಕಿಂತ ಮುಂಚೆ ಭೀಮ ಒಂದು ಪ್ರಾಮಿಸ್ ಮಾಡ್ತಾನೆ. ಅವನೇನು ಶಪಥ ತೊಗೊಳ್ತಾನೆ ಅಂತ ಅಂದರೆ, ನಾನು ಆ ದುಶ್ಯಾಸನ ಎದೆಯನ್ನು ಒಡೆದ್ಬಿಟ್ಟು ಅದನ್ನ ರಕ್ತದಿಂದ ನೀನು ಸ್ನಾನ ಮಾಡಿಸೋರ್ಗೂ ನಾನು ಆರಾಮಾಗಿರಲ್ಲ ಅಂತ. ಅದು ಕೊನೆಯಲ್ಲಿ ಆಗುತ್ತೆ ಮಹಾಭಾರತದಲ್ಲಿ. ಎಂಥ ಸಂಕಟವಾದ ಸಂದರ್ಭ ಅಂತ ಅಂದರೆ, ಈ ಥರ ಹೋರಾಟಗಳಲ್ಲಿ ಯಾರಿಗೂ ಗೆಲುವಿಲ್ಲ. ನನ್ನ ಹೋರಾಟದಲ್ಲಿ ನನ್ನ ಗೆಲುವಿಲ್ಲ, ಇದು ಹೋರಾಟ ಅಷ್ಟೆ. ನೀವು ಹೇಳಿದ್ರಿ ವೇದನೆಗಳನ್ನ ಬಿಟ್ಟು, ವೇದನೆಗಳು ಯಾವತ್ತೂ ಒಳಗಡೆ ಇರುತ್ತೆ, ಆದರೆ ಶಕ್ತಿ ಬೆಳೆಯುತ್ತೆ. ವೇದನೆಗಳು ಕಡಿಮೆ ಆಗೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರ್ತೀರ. ಹಾಗೆ ನಾನು ಹೇಳ್ತಿರೋದು ವಿಶ್ವಾಸ ಅಂದರೆ ಅದು. ನೀವು ಯಾವ ಹಂತದಲ್ಲಿದ್ದೀರಿ ಈಗ? ನಾನು ಅವತ್ತೇ ಬಿಟ್ಟಾಯ್ತು, 2 ಕೈ ಎತ್ತಾಯ್ತು ಅವತ್ತೇ. ಅದಕ್ಕೆ ಸಂಪೂರ್ಣವಾಗಿ ನಂಬಿದ್ದೀರಿ? ಇಲ್ಲಾಂದರೆ ಟೇಬಲ್ಸ್ ವುಡಂಟ್ ಹ್ಯಾವ್ ಟರ್ನ್ಡ್. ಆ ಟೆಸ್ಟಿಂಗ್ ಆಗಿಲ್ಲದೆ ಹೋಗಿದ್ರೆ, ನೀವು ಹೇಳಿದ್ರಲ್ಲ ನ್ಯಾಯಾಲಯ ಮೇಲ್ಗಡೆ ಇದೆ ಅಂತ, ಅದು ಮೇಲ್ಗಡೆ ಇಂದನೇ ಬಂದಿದ್ದ ಡಿಸಿಷನ್ನು. ಇವತ್ತು ನನಗೆ ವಾಪಸ್ಸು ಡಿಸ್ಚಾರ್ಜ್ ಆಗಿದೆ ಕೇಸ್ಗಳು, 8 ಕೇಸ್ಗಳಿದೆ ನಂದು, 1 ಡಿಸ್ಚಾರ್ಜ್ ಆಗಿದೆ. ಇನ್ನು 7 ಕೇಸ್ ನಡೆಸ್ತಾ ಇದ್ದೀನಿ. 35 ವರ್ಷ ನನಗೆ. ನನಗೇನು ಕೋರ್ಟು ಕಚೇರಿ ನಾನು ಯಾವತ್ತೂ ಹೋಗಿದ್ದವಳಲ್ಲ, ನಾನೇನು ಲಾ ಸ್ಟೂಡೆಂಟ್ ಅಲ್ಲ. ನನ್ನ ತಮ್ಮ, ನಾನು, ನಮ್ಮ ತಾಯಿ ಇವತ್ತೆಲ್ಲ ಹೋಗಿ ಬಂದು ಮಾಡ್ತಾ ಇದ್ದೀವಿ. ಐ ಡೋಂಟ್ ನೋ ವಾಟ್ ಇಸ್ ಹೈಕೋರ್ಟ್, ವಾಟ್ ಇಸ್ ಸಿಟಿ ಸಿವಿಲ್ ಕೋರ್ಟ್, ವಾಟ್ ಇಸ್ ಇಂಜಂಕ್ಷನ್, ಬಟ್ ಐ ಆಮ್ ಲರ್ನಿಂಗ್. ಒಂದು ಒಳ್ಳೆ ಅವಕಾಶ ಸಿಕ್ತು. ದ್ರೌಪದಿಯವ್ರ ಬಗ್ಗೆ ಮಾತನಾಡಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ನೀವು ಪಟ್ಟಂಥ ಕಷ್ಟ ಪಾಡು ಎಲ್ಲವೂ ಕೂಡ ಹೇಳ್ತಾ ಇತ್ತು. ನಿಮ್ಮ ಕಣ್ಣಲ್ಲಿ ಆ ಸ್ಟೋರಿ, ನಿಮ್ಮ ಕಷ್ಟಗಳು ಆ ಕಣ್ಣಲ್ಲಿ ಕಾಣ್ತಾ ಇತ್ತು. ಎಸ್, ಹೆಚ್ಚಿನದಾಗಿ ಹೇಳೋದಕ್ಕಿಂತ ಯಾರಿಗೆ, ಜನಗಳಿಗೆ ಯಾರಿಗೆ ಅಂತ ಪ್ರಶ್ನೆ ಮಾಡಿ ಯಾರೋ ಒಬ್ರಿಗೆಲ್ಲ ಸಂದರ್ಶನ ಇದು. ಭಾಳಷ್ಟು ವೇದನೆ ಪಟ್ಕೊಂಡು, ನೋವು ಪಟ್ಕೊಂಡು, ಸಂಕಟ ಪಟ್ಕೊಂಡು ಜೀವನ ಮಾಡ್ತಿರೋ ಲಕ್ಷಾಂತರ ಹೆಣ್ಮಕ್ಳುಗಳಿಗೆ ಈ ಸಂಪೂರ್ಣ ಪಾಡ್ಕಾಸ್ಟನ್ನು ನೋಡಿದಾಗ, ಎಸ್, ನನಗೂ ಒಂದಿನ ಗೆಲುವಿದೆ ಅನ್ನೋದಕ್ಕಿಂತ ನನಗೂ ಒಂದಿನ ನೆಮ್ಮದಿ ಸಿಗುತ್ತೆ ಅನ್ನೋ ಭಾವನೆ ಖಂಡಿತವಾಗಿ ಬರುತ್ತೆ. ಬಟ್ ನೀವು ಈ 35ನೇ ವಯಸ್ಸಲ್ಲೇ ರಾಮಾಯಣ ಮಹಾಭಾರತದ ಸನ್ನಿವೇಶಗಳು ಅದರ ನಿಮ್ಮ ಜೀವನಕ್ಕೆ, ಅಂದರೆ ಜೀವನ ನಡೀತಿರೋದು ಅದಕ್ಕೆ ನೀಟಾಗೆ ಕನೆಕ್ಟ್ ಆಗುತ್ತೆ. ಎಲ್ಲರ ಜೀವನವೂ ಒಂದಲ್ಲ ಒಂದು ಸನ್ನಿವೇಶಗಳು ಮಹಾಭಾರತಕ್ಕೆ, ರಾಮಾಯಣಕ್ಕೆ ಕನೆಕ್ಟ್ ಆಗುತ್ತೆ ಅಂತ ಪ್ರಾರಂಭಿಕ ಹಂತದಲ್ಲಿ ಮಾತಾಡ್ದಂಗಿತ್ತು ನೀವು. ಅದಕ್ಕೇ ನಾನು ಹೇಳೋದು, ಮಹಾಭಾರತ ಮತ್ತು ರಾಮಾಯಣ ಬರೆದಿರೋದು ಕನೆಕ್ಟ್ ಆಗಲಿ, ಅರ್ಥ ಮಾಡ್ಕೊಳ್ಳಿ, ಇದೇ ಮುಂದೆ ಜೀವನ. ಅದಕ್ಕೆ ನಾವು ಅದನ್ನು ಗ್ರಂಥಗಳು ಅಂತ ಹೇಳೋದಲ್ವಾ. ಎಸ್, ಓಕೆ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನೀವು ಹೆಣ್ಮಕ್ಳಿಗೆ ಇದೊಂದು ಪಾಡ್ಕಾಸ್ಟ್ ನೋಡಿ, ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಅಂದರೆ, ತುಂಬ ಸೈಲೆಂಟಾಗಿರಬೇಡಿ. ನಾನು ತುಂಬ ಕಮ್ಮಿ ಹೆಣ್ಮಕ್ಳನ್ನ ನೋಡ್ತೀನಿ ಆಚೆ ಬಂದು. ಕಷ್ಟ ನನಗೆ ಅರ್ಥ ಆಗುತ್ತೆ, ಯಾಕಂದರೆ ತುಂಬ ಒತ್ತಡಗಳಿರುತ್ತೆ. ಬಟ್ ನಿಮ್ಗೇನಾಗುತ್ತೋ ಅದು ಮಾಡಿ. ನೀವು ಆಚೆ ಬಂದು ಕಾಮೆಂಟ್ ಮಾಡಲ್ಲ, ನೀವು ತಪ್ಪಾದರೆ ನೀವು ಅದನ್ನು ಅದ್ರ ಬಗ್ಗೆ ವಿರೋಧಿಸಲ್ಲ, ನೀವು ಏನಾದರೂ ನೀವು ಪಾರ್ಟಿಸಿಪೇಟೇ ಮಾಡಲ್ಲ, ಒಂಥರ ಪ್ಯಾಸಿವ್ ಆಗಿರ್ತೀರ. ಅಂದರೆ ನನಗೆ ಅರ್ಥ ಆಗುತ್ತೆ ಮನೇಲಿ ಎಷ್ಟು ಪ್ರೆಷರ್ ಇರುತ್ತೆ. ಯಾಕೆಂದರೆ ಏನು ಮಾಡಿದ್ರು ಮಾಡಬೇಡ, ಸುಮ್ಮನೆ ಅದೇನಕ್ಕೆ ನಿನಗೆ ಅಂತ ಎಲ್ಲೋ ಒಂದು ಕಡೆ ಇರುತ್ತೆ. ಬಟ್ ಎಲ್ಲೋ ನಮ್ಮ ಜನ್ರೇಷನ್ ಚೇಂಜ್ ಆಗಬೇಕು. ಮುಕ್ತವಾಗಿ ಮಾತಾಡಿ ಫುಲ್ ಆಗದೆ ಹೋದ್ರು ನಿಮ್ಗೆ ಎಲ್ಲಿ ಓಕೆ ಅಂತ ಅನ್ಸುತ್ತೋ ಒಂದು ಸ್ವಲ್ಪನಾದರೂ, ಇಲ್ಲ ಪರ್ಸ್ನಲ್ ಆಗಿ ಮೆಸೇಜಸ್ ಮಾಡಿ. ನಾನು ಕಾಯ್ತಾ ಇದ್ದೀನಿ. ಬಿಕಾಸ್
ನನಗೂ ಅರ್ಥ ಆಗಬೇಕು ನಿಮ್ಮ ಪರಿಸ್ಥಿತಿ ಏನು. ಐ ಆಮ್ ಇಂಟ್ರೆಸ್ಟೆಡ್ ಜೆನ್ಯುನ್ಲಿ. ನಾನು ನಿಮ್ಗೆ ಅವಾಗ್ಲೂ ಹೇಳಿದೆ, ನೀವು ಹೇಳಿದ್ರಿ ಏನಕ್ಕೆ ನೀವು ಅಷ್ಟೊಂದು ನೀವು ಹಂಚ್ಕೊಳ್ತೀರಾ ನಿಮ್ಮ ನೋವುಗಳ್ನ ಅಂತ. ಯಾಕೆಂದರೆ ಹೆಣ್ಮಕ್ಳು ಎಲ್ಲ ಹಂಚ್ಕೊಳ್ತಾರೆ, ಎಲ್ಲೂ ಬಂದು ಯಾರೂ ಹಂಚ್ಕೊಳ್ಳಲ್ಲ. ಒಳಗಡೆನೆ ನಾವು ತಿಂತಾ ಇರ್ತಾರೆ, ಒಳಗಡೆನೆ ಕಷ್ಟಪಡ್ತಾ ಇದ್ದಾರೆ. ಬರೀ ಹೆಣ್ಮಕ್ಳು ಅಲ್ಲ, ಗಂಡು ಮಕ್ಳಿಗೂ, ಮಕ್ಕಳಿಗೆ ನಾನು ಹೇಳ್ತಿರೋದು, ಆಚೆ ಬಂದು ಮಾತಾಡಿ, ಫ್ರೆಂಡ್ಸ್ ಜೊತೆ ಮಾತಾಡಿ. ಇಲ್ಲ ಏನಾದರೂ ನಿಮ್ಗೇನು ಸರಿ ಅನಿಸುತ್ತೋ, ನಿಮ್ಗೇನು ನೀವು ತಡ್ಕೋಬೋದು, ನೀವೇನು ಹ್ಯಾಂಡಲ್ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೋ ಬಂದು ಅದನ್ನು ಮಾಡಿ. ಒಳಗಡೆನೆ ಇಟ್ಕೊಂಡು ಅದನ್ನು ಬದಲಾವಣೆ ಹೇಗಾಗುತ್ತೆ ಅಲ್ವಾ? ಆಮೇಲೆ ನನ್ನ ಆಸೆ ಏನು ಅಂದರೆ ಶಿವರೇ, ನನ್ನ ಈ ವಿಷಯಗಳೇನೋ ಏನಕ್ಕೆ ತುಂಬ ಮುಕ್ತವಾಗಿ ಶೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ಇದರಿಂದ ಅಟ್ಲೀಸ್ಟ್ ಒಂದು 2-3 ಜನಕ್ಕೆ ಆ ಒಂದು ಶಕ್ತಿ ಸಿಗಬೇಕು, ಆ ಒಂದು ದೃಷ್ಟಿಕೋನ ಅರ್ಥ ಆಗಬೇಕು ಅವ್ರಿಗೆ. ಯಾಕಂದರೆ ಅವರಲ್ಲೂ ತುಂಬ ಪ್ರಶ್ನೆಗಳಿರುತ್ತೆ. ನಾನು ಎಲ್ಲೋ ಬಹುಶಃ ಯಾರ್ದೋ ಒಂದು ಕತೆ ಕೇಳಿ, ಯಾರ್ದೋ ಒಂದು ಜೀವನದ ಅನುಭವವನ್ನು ಕೇಳಿ ನನಗೂ ಒಂದು ಶಕ್ತಿ ಅವತ್ತು ಸಿಕ್ತು. ಆ ಥರ ಶಕ್ತಿ ನಾನು ಆಗಬೇಕು, ನಾನು ಒಂದು ಮಾದರಿ ಆಗಬೇಕು. ಹೌದು, ಸಾಧ್ಯವಿದೆ, ಮಾಡಬಹುದು. ಸಣ್ಣ ವಯಸ್ಸಲ್ಲೇ ತಿಳುವಳಿಕೆ ತಗೋಬೇಕು. ಅದರಲ್ಲಿ ಏನು ಪ್ರಾಬ್ಲಮ್ಮು? ಅಷ್ಟೊಂದು ಬುದ್ಧಿವಂತಿಕೆ ಇರಬೇಕಾದ್ರೆ ತಿಳುವಳಿಕೆ ತಗೊಳ್ಳಿ ಅಲ್ವಾ? ದೇವ್ರು ಬುದ್ಧಿ ಕೊಟ್ಟಿರೋದೇ ಅದಕ್ಕೆ. ಏನಕ್ಕೆ ಮಾಡಲ್ಲ ನಾವು? ಏನಕ್ಕೆ ಲೇಟಾಗಿ ಮಾಡಬೇಕು? ಯು ಹ್ಯಾವ್ ದ ಕರೇಜ್ ಟು ಫೇಸ್ ಇಟ್. ಎಲ್ರಿಗೂ ಅನ್ನೋಕ್ಕಿಂತ ಯಾರು ಆ ಸಂಕಷ್ಟ, ಆ ಸನ್ನಿವೇಶ, ಆ ಒತ್ತಡದಲ್ಲಿ, ಆ ನೋವಲ್ಲಿದ್ದಾರೆ, ಬನ್ನಿ ಓಪನ್ ಅಪ್ ಆಗಿ ಮಾತಾಡಿ, ಎಲ್ಲ ವಿಷಯಗಳ ಬಗ್ಗೆ ಮಾತಾಡಿ. ನಿಮ್ಮ ಆಲೋಚನೆ ಏನು? ಹೆಣ್ಮಕ್ಳು ಆಲೋಚನೆ ಏನು ಪ್ರಪಂಚಕ್ಕೆ ಗೊತ್ತೇ ಇಲ್ಲ. ನಿಮ್ಗೆ ಗೊತ್ತಾ? ಗೊತ್ತಿಲ್ಲ. ಎಲ್ಲಿ ಮಾತಾಡ್ತಾರೆ? ಯಾರು ಮನಸ್ಸು ಬಿಚ್ಚಿ ಮಾತಾಡಲ್ಲ. ಮನಸ್ಸು ಬಿಚ್ಚಿ ಬಿಡಿ, ರೆಗ್ಯುಲರ್ ಆಗಿ ಡಿಸ್ಕಷನ್ನೇ ಮಾಡಲ್ಲ, ಮಾತೇ ಆಡಲ್ಲ. ಅಷ್ಟೊಂದು ಹೆಸಿಟೇಷನು, ಅಷ್ಟೊಂದು ವಾಲ್ಸು. ಗಂಡ್ಮಕ್ಳು ಅಷ್ಟೇ, ಡಿಸ್ಕಷನ್ಸ್ ಇರಬೇಕಲ್ಲ ಶಿವರೇ. ಪ್ರಾಬ್ಲಮ್ಸ್ಗೆ ಹೆಂಗೆ ಸೊಲ್ಯೂಷನ್ ಹುಡ್ತೀರಾ ನೀವು? ಈಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನೀವಾಗಲೇ ಹೇಳಿದ್ರಿ ನೀವು NGOಗಳನ್ನ ರನ್ ಮಾಡ್ತಿದ್ದೀರಿ ಅಂತ. ಯಾವ ರೀತಿ ಸಂಪರ್ಕ ಮಾಡಬೇಕು? ನಾನು ಇನ್ಸ್ಟಾಗ್ರಾಮಲ್ಲಿ ನನಗೆ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ. ಅರೆ ಅವ್ರಿಗೆ ಹೇಳ್ತೀನಿ ಮುಂಚೆನೂ, ನಿಮ್ಗೆ ಏನಾರೋ ಇದ್ದರೆ ವಿಷಯಗಳನ್ನ ಅದನ್ನು ಮೆಸೇಜ್ ಮಾಡಿ. ನಾನು ಇವಾಗೇನು ಬಂದು ಒಬ್ರೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಬಹುಶಃ ಕಷ್ಟ ಆಗಬಹುದು, ಬಟ್ ಸಮಸ್ಯೆಗಳು, ಅದಕ್ಕೆ ನಾನು ಎಷ್ಟೊಂದು ವಿಷಯಗಳನ್ನ ನಾನು ವೀಡಿಯೋಸ್ ಮುಖಾಂತರ ಹಾಕೋದು, ಅರ್ಥ ಆಗಲಿ ಅಂತ. ಇನ್ನೇನು ನಾನು ಪದೇ ಅದೇ ಕತೆ, ನನಗೇನು ಅದರಿಂದ ವಾಪಸ್ ನನಗೆ ನೋವು ಅಷ್ಟೇ, ಬಟ್ ಗೊತ್ತಾಗಲಿ ಹೀಗೂ ನಡೆಯುತ್ತೆ, ಹೀಗೆ ಫೇಸ್ ಮಾಡಿದ್ರೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ, ಇದು ಮಾಡಿದ್ರೆ ಇದಾಗುತ್ತೆ, ಇಲ್ಲ ಇಷ್ಟು ಫೇಸ್ ಮಾಡಿದ್ಮೇಲೂ ಅದಕ್ಕೆ ಒಂದು ಕರೆಕ್ಟ್ ಜಾಗ ಸಿಗುತ್ತೆ, ಮುಂದೆ ಸತ್ಯಕ್ಕೆ ಒಂದು ಜಾಗ ಇದೆ. ಇವತ್ತಿಗೂ ತುಂಬ ಜನ ನನ್ನ ಹತ್ತಿರ ಯಾರಿದಾರಲ್ಲ ಅವ್ರು ಯಾರು ನನ್ನ ಜೊತೇಲಿಲ್ಲ. ನನ್ನ ಫ್ಯಾಮಿಲಿ ನನ್ನ ಜೊತೆ ಇದೆ, ಎಸ್, ನಮ್ಮ ತಾಯಿ, ನನ್ನ ತಮ್ಮ, ಬಟ್ ಇನ್ಯಾರೂ ಇಲ್ಲ. ಎಲ್ಲ ದೂರಕ್ಕೂ ಕಾಣಿಸ್ತಾ ಇಲ್ಲ, ಯಾರೂ ಕಾಣಿಸ್ತಿಲ್ಲ. ನನ್ನ ಫ್ರೆಂಡ್ಸ್ ಅಂತ ಯಾರಿದ್ರು ಯಾರೂ ಇಲ್ಲ. ಅದ್ರಾಗೆ ಏನಂತ ಅರ್ಥ ಮಾಡ್ಕೊಳ್ತೀರಾ ಅಲ್ವಾ? ಸೊ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಗುರಿ ಇರುತ್ತಲ್ಲ, ನಾವು ಅದು ತಲುಪಬೇಕು. ಜೀವನ ಅಂದರೆ ನಿಮ್ಮ ಪ್ರಕಾರ ಜೀವನ ಅಂದರೆ ಏನಂತ ಹೇಳ್ತೀರಾ? ಇಟ್ ಈಸ್ ಅರ್ಧ ದಾರಿ ನಾವು ನಡಿಬೇಕು, ಅರ್ಧ ದಾರಿ ದೇವ್ರು ನಡ್ಕೊ ಬರ್ತಾನೆ. ಪೆನ್ ಅವನು ಕೊಡ್ತಾನೆ, ಕತೆ ನಾವು ಬರಿತೀವಿ, ಆ ಥರ. ಸೊ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬೋತ್. ಬಟ್ ಲೈಫ್ ಅಂತ ಬಂದಾಗ ಅದಕ್ಕೆ ನನಗನ್ಸೋ ಪ್ರಕಾರ, ಇದು ಮುಂಚೆ ನಾನು ಹೇಳಿದ್ದೀನಿ ಆ್ಯಕ್ಚುಲಿ, ಒಂದು ಮರ ನೋಡಿದಾಗ, ಇದು ಆ್ಯಕ್ಚುಲಿ ಒಂದು ಬುದ್ಧಿಸ್ಟ್ ಕತೆ ಇದು. ಒಬ್ಬ ಬುದ್ಧಿಸ್ಟ್ ಮಂಕ್ ಇದ್ದಾಗ ಅವನ ಶಿಷ್ಯ ಕೇಳ್ತಾನೆ, ಪ್ರಭು ಜೀವನ ಅಂದರೆ ಏನು ನೀವು ಕೇಳ್ದಂಗೆ. ಸೊ ಅವನ್ನ ಕರ್ಕೊಂಡೋಗಿ ಮರದ ಹತ್ರ ನಿಲ್ಲಿಸ್ತಾನೆ. ಅವ್ನು ಮರ ನೋಡ್ತಾ ಇರ್ತಾನೆ, ಅವ್ನಿಗೆ ಅರ್ಥನೇ ಆಗಲ್ಲ ಏನು ಇದು, ಸುಮ್ಮನೆ ಸೈಲೆಂಟಾಗೇ ಇರ್ತಾನೆ. ಅವನು ಮರ ನೋಡಿ 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 ಆಮೇಲೆ ಸಡನ್ನಾಗಿ ಅವನಿಗೆ ಜ್ಞಾನೋದಯ ಆಗುತ್ತೆ. ಅವನು ಹೇಳ್ತಾನೆ, ಜೀವನ ಅಂದರೆ ಇಷ್ಟೇ, ಮರ ಹುಟ್ಟಿತು, ಮರ ಬೆಳೀತು, ಮರ ಹೂವು ಕೊಡ್ತು, ಹೂವು ಆದಮೇಲೆ ಹಣ್ಣು ಕೊಡ್ತು, ಅದಾದಮೇಲೆ ಸತ್ತೋಯ್ತು, ಅಷ್ಟೇ ಜೀವನ. ಅಂದರೆ ಯು ಕಮ್, ಯು ಗ್ರೋ, ಯು ಗಿವ್ ಬ್ಯಾಕ್ ಆ್ಯಂಡ್ ದೆನ್ ಯು ಡೈ. ಜೀವನ ಅಷ್ಟೇ. ಪ್ರಾಬ್ಲಮ್ ಇವತ್ತಿನ ಸಿಚುವೇಶನ್ ಅಂದರೆ ದೇರ್ ಇಸ್ ನೋ ಗಿವಿಂಗ್ ಬ್ಯಾಕ್. ಜೀವಿಸುವುದೇ ಜೀವನ, ವಾಪಸ್ ಕೊಡೋದು ಜೀವನ ಅಂದರೆ. ನಮಗೇನು ಸಿಕ್ತೋ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಕನ್ವರ್ಟ್ ಮಾಡಿ ವಾಪಸ್ ಕೊಡೋದು. ಬಟ್ ಅದು ಯಾರೂ ಕೊಡ್ತಾನೆ ಇಲ್ಲ, ಏನೋ ತೊಗೊಳ್ತಾನೆ ಇದ್ದಾರೆ. ಬರೀ ಫಸ್ಟ್ ಫೇಸಲ್ಲೇ ಇದ್ದಾರೆ ಎಲ್ಲರೂ, ನಾವು ನೋಡ್ತಿರೋ ಪ್ರಕಾರ. ಆಮೇಲೆ ಯಾರು ಕೊಡ್ತಾ ಇದ್ದಾರೆ ಅವರು ಮಾಧ್ಯಮದ ಮುಂದೆ ಇಲ್ಲ. ಯಾರು ಸೈಲೆಂಟಾಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಪಾಪ ಡೈರೆಕ್ಟಾಗಿ ಅವ್ರು ಪದ್ಮಶ್ರೀ ಸಿಕ್ಕಿದ್ರೆ ಅಷ್ಟೇ ಕಾಣಿಸ್ಕೊಳ್ಳೋದು, ಇಲ್ಲಾಂದರೆ ಸುತ್ತಮುತ್ತ ಎಲ್ಲಿ ಕಾಣಿಸ್ಕೊಳ್ತಾರೆ.
ಎಸ್, ಅದು ಕರೆಕ್ಟೇ. ಕರೆಕ್ಟ್. ಪದ್ಮಶ್ರೀ ಕೊಟ್ಟಾಗಲೇ ಅವ್ರು ಏನು ಕೆಲಸ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಕೊಟ್ಟರು ಅನ್ನೋದೇ ನಾವು ನಂತರ ಇದು ಮಾಡ್ತೀವಿ. ಯಾರೋ ಅಲ್ಲಿ ಆ ಮಟ್ಟದಲ್ಲಿ ಕೆಲಸ ಮಾಡಿ ಬೆಳೆದಿದ್ರೆ, ಮತ್ತೆ ಚಿಕ್ಕ ಚಿಕ್ಕದಾಗಿ ಯಾರೋ ಕೆಲಸ ಮಾಡ್ತಾರೋ ಚಿಕ್ಕ ಚಿಕ್ಕ ಕೆಲಸಗಳು, ಇವಾಗ ಫಾರ್ ಎಕ್ಸಾಂಪಲ್ ಸಣ್ಣ ಸಣ್ಣ ಅವೇರ್ನೆಸ್ ಎಲ್ಲ ಮಾಡ್ತಾರೆ ಹೆಣ್ಮಕ್ಳಿಗೆ, ಅವ್ರಿಗೆ ಹೈಜೀನ್ ಅಂತ ಅಂದರೆ ಏನು, ಅವರೆಲ್ಲ ಮಾಡ್ತಿದ್ರೆ ತುಂಬ ದೊಡ್ಡ ಕೆಲಸ. ಬಟ್ ಅವ್ರಿಗೆಲ್ಲ ಸ್ಪೇಸೇ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಒಂದು ಕಡೆಯಲ್ಲೂ ಇವಾಗ ವೇಸ್ಟ್ ಮ್ಯಾನೇಜ್ಮೆಂಟು, ಇವಾಗ ಬ್ಯಾಂಗ್ಳೂರಲ್ಲಿ ವೇಸ್ಟ್ ಪ್ರಾಬ್ಲಮ್ ಎಷ್ಟಿದೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಅದ್ರ ಬಗ್ಗೆ ಯಾರೂ ಮಾತಾಡ್ತಾನೆ ಇಲ್ಲ. ಬಿಡಿ, ಇಶ್ಯೂಸ್ ಬಗ್ಗೆ ಎಲ್ಲರಿಗೂ ಗೊತ್ತು, ಆದರೆ ಸಲ್ಯೂಷನ್ಸ್ ಇಲ್ಲ. ಸಲ್ಯೂಷನ್ಸ್ ಯಾರ ಹತ್ರ ಇದೆ, ಅವ್ರಿಗೆ ಅವಕಾಶಗಳಿಲ್ಲ. ಸಿಸ್ಟಮಲ್ಲಿ ಬರೀ ಗ್ಯಾಪ್ಸೇ ಇದೆ. ನನಗೇನು ಬೆನಿಫಿಟ್ಟು ಅಂತ ಅಂದರೆ, ನನಗನ್ಸುತ್ತೆ ನಾನೆಲ್ಲ ಈ ಬೇರೆ 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 ಸರ್ಕಲ್ಸಲ್ಲಿ ಇದು ಬಂದಿದ್ದೀನಿ. ಸೊ ನನಗೆ ನೋಡಿದಾಗ ಓಕೆ ಎಲ್ಲ ಇದೆ, ಬಟ್ ಯಾವ್ದು ಎಲ್ಲಿರಬೇಕೋ ಅಲ್ಲಿಲ್ಲ. ತುಂಬ ಜೀವನದ ಬಗ್ಗೆ ಸಾಕಷ್ಟು ಮತ್ತಷ್ಟು ಮಗದಷ್ಟು ಮಾತಾಡ್ತಾ ಹೋದ್ರು ನಿಲ್ಲಲ್ಲ. ಬಟ್ ನೀವು ಸಾಕಷ್ಟು ಮಾತಾಡಿದಿರಿ. ಬಟ್ ನೀವು ಬಿಸ್ನೆಸ್ ಶುರು ಮಾಡಿದಿರಿ, ನಡೆಸಿದಿರಿ, ಎಲ್ಲ ಮಾಡಿದಿರಿ. ಸೊ ಯಂಗ್ಸ್ಟರ್ಗಳ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರೆ. ಒಂದು ಕಡೆ ಜೀವನ ಮತ್ತೊಂದು ಕಡೆ ಬಿಸ್ನೆಸ್, ಎರಡೂ ಬೇರೆ ಬೇರೆ ದಿಕ್ಕಲ್ಲಿ ಸಾಗುವಂಥದ್ದು. ಸೊ ಅವ್ರಿಗೇನು ಹೇಳ್ತೀರಿ, ಬಿಸ್ನೆಸ್ ಸಂಬಂಧಪಟ್ಟವ್ರಿಗೆ? ಬಿಸ್ನೆಸ್ ಮಾಡಬೇಕು, ಮಾಡಬೇಕಲ್ಲ. ಬಿಸ್ನೆಸ್ ಮಾಡಬೇಕು. ಯಾಕಂದರೆ ಇವಾಗ ಹೋಗ್ತಾ ಹೋಗ್ತಾ ಜಾಬ್ ಆಪರ್ಚುನಿಟೀಸ್ ಕಮ್ಮಿ ಆಗ್ತಾ ಇದೆ. AI ಬಂದಿರೋದ್ರಿಂದ ನೀವು ಮಾಮೂಲಿಯಾಗಿ ಏನೋ ಒಂದು ಕಲಿತೀನಿ, ಸಾಫ್ಟ್ವೇರ್ ಕಲಿತೀನಿ, ಏನೋ ಒಂದು ಮಾಡ್ತೀನಿ, ರೆಗ್ಯುಲರಾಗಿ ಮಾಡ್ತೀನಿ ಅಂತ ಅಂದರೆ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಡಿಫಿಕಲ್ಟ್. ಕಷ್ಟ ಆಗುತ್ತೆ ನಿಮಗೆ. ಮುಂದೆ ಹೋಗ್ತಾ ಹೋಗ್ತಾ ಏನಾದ್ರು ಬಿಸ್ನೆಸ್ ಮಾಡಿ. ನಿಮ್ಗೇನು ಇಂಟ್ರೆಸ್ಟ್ ಇರುತ್ತೋ, ನಿಮಗೆ ಕ್ರಿಯೇಟಿವಿಟಿ ಇಂಟ್ರೆಸ್ಟ್ ಇದ್ದರೆ, ಯಾಕಂದರೆ ಇವಾಗ ಫ್ಯಾಷನ್ ತುಂಬ ಮುಂದೆ ಇದೆ. ಇವಾಗ ನೀವು ಸುಮ್ಮನೆ ಒಂದು ಬೊಟೀಕ್ ಶುರು ಮಾಡಿದ್ರು ನೀವು ತುಂಬ ಲಕ್ಷ ಸಂಪಾದನೆ ಮಾಡಬಹುದು. ಆಮೇಲೆ ಹೆಣ್ಮಕ್ಳಿಗೆ ಅಷ್ಟೊಂದು ಇಂಟ್ರೆಸ್ಟ್, ಎಷ್ಟೊಂದು ಗಂಡಸ್ರಿಗೆ ಇಂಟ್ರೆಸ್ಟ್ ಇದೆ, ಬೊಟೀಕ್ಸ್ ಮಾಡ್ತಾರೆ. ಸೊ ಮಾಡಿ, ನಿಮ್ಗೇನೇನು, ಬಿಕಾಸ್ ಇವಾಗ ಸಣ್ಣ 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 ಈ ಥರ ಬೇರೆ ಬೇರೆ ಸ್ಪೆಷಲೈಸೇಷನ್ ಇದೆಯಲ್ಲ, ಅದರಲ್ಲಿ ತುಂಬ ಆಪರ್ಚುನಿಟಿ ಇದೆ. ನಿಮ್ಮದೇ ಬಿಸ್ನೆಸ್ ಶುರು ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ, ಅಲ್ಲೇ ನಿಮ್ಮ ಪ್ರಾಡಕ್ಟ್ಸ್ ಹಾಕಿ, ಇಲ್ಲ ನೀವು ತುಂಬ ಟೆಕ್ನಿಕಲ್ ನಾಲೆಜ್ ಇದ್ದರೆ ಅದರಲ್ಲಿ ಏನಾದ್ರು ಮಾಡಿ. ಒಂದೊಂದು ಕಡೆ ಹೆವಿ ಇನ್ವೆಸ್ಟ್ಮೆಂಟ್ ಬೇಕು. ಇವಾಗ ನಾನು ನಿಮ್ಮ ನೋಡಿ ನಿಜವಾಗ್ಲೂ ನಿಮಗೆ ಹೇಳಬೇಕು ಅಂದರೆ ಐ ಆಮ್ ವೆರಿ ಇನ್ಸ್ಪೈರ್ಡ್ ಬೈ ಯು. ನೀವು ಏನೂ ಇಲ್ಲದೆ ಸಣ್ಣ ಮಧ್ಯಮ ವರ್ಗದ ಫ್ಯಾಮಿಲಿ ಅಂತೀರಾ, ನೀವು ಇವತ್ತಿಲ್ಲಿ ಕೂತಿದ್ದೀರಾ. ನಿಮ್ಗೆ ಎಷ್ಟು ಧೈರ್ಯ ಇರಬೇಕು, ಎಷ್ಟು ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಇರಬೇಕು, ತುಂಬ ಇರಬೇಕು ಆತ್ಮವಿಶ್ವಾಸ. ಸುಲಭ, ನೀವು ತಲುಪಿದ್ದೀರಾ, ಆಯಿತು, ಶಿವೂರು, ಕರ್ನಾಟಕ TV ಅವರು. ಬಟ್ ಒಳಗಡೆ ನಿಮ್ಗೆ ಕಾನ್ಫಿಡೆನ್ಸ್ ಬೇಕಲ್ಲ, ನಾನು ಮಾಡ್ತೀನಿ ಅಂತ. ಅದು ನಿಮ್ಮ ಹತ್ರ ಇದೆ. ಆ ಥರ ಎಷ್ಟೊಂದು ಜನಕ್ಕಿದೆ, ಖಂಡಿತ. ಬಟ್ ಜಾಬು ಅಂತ ಹೋದರೆ, ಇವತ್ತು ನಾನು ಎಷ್ಟೊಂದು ಕಡೆ ಇದನ್ನು ಕೇಳಿಸ್ಕೊಳ್ತೀನಿ, ಗವರ್ಮೆಂಟ್ ಜಾಬ್ ಫೈನ್. ಗೌರ್ಮೆಂಟ್ ಜಾಬ್ಸ್ ಒಂದು ಲಿಮಿಟ್ ಅಷ್ಟೇ ಇರೋದು. ಎಲ್ಲರೂ ಗೌರ್ಮೆಂಟ್ ಜಾಬ್ ಹೆಂಗೆ ಸಿಗೋಕ್ಕೆ ಸಾಧ್ಯ? ಇವತ್ತು ಬೆಂಗಳೂರಲ್ಲಿ ಟ್ಯಾಕ್ಸಿ ಡ್ರೈವರ್ ಕೂಡ ಒಳ್ಳೆ ಸಂಪಾದನೆ ಮಾಡ್ತಾರೆ. ಸೊ ಸಂಪಾದನೆ ಮಾಡಬೇಕು ಅಂತ ಗುರಿ ಇದ್ದರೆ ಅದಕ್ಕೆ ಒಂದು ಬೇರೆ ರಸ್ತೆ ಇದೆ. ನನ್ನ ಮಕ್ಕಳನ್ನ ಬೆಳೆಸಬೇಕು, ನನ್ನ ಕುಟುಂಬನ ಬೆಳೆಸಬೇಕು. ಸೊ ಅದೊಂದು ಬೇರೆ ರಸ್ತೆ, ಅದು ಬೇರೆ ಗುರಿ ಒಬ್ರಿಗೆ ಇರುತ್ತೆ. ನನ್ನ ಫ್ಯಾಮಿಲಿ ನಾನು ಬೆಳೆಸಬೇಕು ಅಷ್ಟೇ. ಆ್ಯಂಡ್ ದಟ್ ಈಸ್ ಪರ್ಫೆಕ್ಟ್ ಫಾರ್ ಅ ಫ್ಯಾಮಿಲಿ ಮ್ಯಾನ್. ಇಟ್ ಶುಡ್ ಬಿ ದೇರ್. ಅದು ಬಿಟ್ಟು ಬೇರೆ ರೀತಿಯಲ್ಲಿ ನಾವೇನೋ ಒಂದು ಮಾಡಬೇಕು, ಸಂಪಾದನೆ ಮಾಡಬೇಕು, ಸೊಸೈಟಿಗೆ ಮಾಡಬೇಕು, ಇಲ್ಲ ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀವು ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ಮುಂದೆ ಹೋಗ್ತಾ ಹೋಗ್ತಾ ಬರೀ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಅಂದರೆ ಐ ಥಿಂಕ್ ಮೆಜಾರಿಟಿ ಆಫ್ ದ ಇಂಜಿನಿಯರಿಂಗ್ ಮಾಡಿರೋ ಎಲ್ಲ ಮಕ್ಕಳು ಇವತ್ತು ಸುಮ್ಮನೆ ಮನೇಲಿ ಕೂತಿದ್ದಾರೆ. ಸೊ ಅಷ್ಟು ಕ್ಯಾಶುಯಲಾಗಿ ತೊಗೋಬೇಡಿ, ಎಕ್ಸ್ಪ್ಲೋರ್ ಮಾಡಿ. ನಿಮ್ಗೇನು ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ಮುಂದೆ ಬರೀರಿ. ಆಮೇಲೆ ಕಷ್ಟಪಡಿ. ಏನಾಗಿದೆ ನಮ್ಮ ಬೆಂಗಳೂರಲ್ಲಿ ಅಂದರೆ ಯಾರೂ ಕಷ್ಟಪಡೋಕ್ಕೆ ಇಷ್ಟ ಇಲ್ಲ, ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಏನೋ ಒಂದು ಲಾಗಿನ್ ಆಗಿ ಲಾಗೌಟ್ ಆಗಿ ಅಷ್ಟು ಅವರ್ ಕೆಲಸ ಮಾಡಿ ಆಚೆ ಬರಬೇಕು ಅಂತಾರೆ. ಅದು ಅವ್ರ ಕೆಲಸ ಇದ್ದರೆ ಓಕೆ, ಅದು ಇಲ್ಲದೆ ಹೋದರೆ ಇನ್ನೆಷ್ಟು ನಾನು ನೋಡ್ತೀನಲ್ಲ ಯಂಗ್ಸ್ಟರ್ಸು, ಏನದು ಡಿಸಿಪ್ಲಿನೇ ಇಲ್ಲ ಕೆಲಸ ಮಾಡೋಕ್ಕೆ, ಹಾರ್ಡ್ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾವಾಗಲೂ ಡಿಸ್ಟ್ರಾಕ್ಷನ್ಸು ಎಲ್ಲ ಮಾಡಬೇಕು. ಫೈನ್, ಎಂಜಾಯ್ ಮಾಡಬೇಕು. ಬಟ್ ಎಷ್ಟು ದಿನ ನಡ್ಸೋಕ್ಕಾಗುತ್ತೆ? ನಿಮ್ಮ ತಂದೆ ತಾಯಿಗೂ ನೀವು ಬರ್ಡನ್ ಆಗಬಾರ್ದಲ್ಲ. ಎಸ್, ಆ ಥರ ಅಂತ. ಎಸ್, ಇನ್ನೊಂದು ಝೋನರ್ಗೆ ಹೋದಂಗೆ ಇತ್ತಿದ್ದು ಕೆಲವು ನಿಮಿಷಗಳಿಂದ. ಎಸ್, ಫೈನಲಿ ತಲುಪಬೇಕಾದ ವಿಷಯಗಳು ತಲುಪಿದೆ. ಯಾರಿಗೋ ಸಂದೇಶ ಕೊಡುವಂಥ ಅವಶ್ಯಕತೆ ಏನಿರಲಿಲ್ಲ. ನಿಮ್ಮ ಜೀವನ, ನಿಮ್ಮ ಬದುಕು, ನೀವು ಪಟ್ಟಂಥ ಪಾಡು, ನೀವು ಅದರಿಂದ ಹೇಗೆ ಹೊರಗಡೆ ಬಂದ್ರಿ, ಹೇಗೆ ಆ ನಿಶಾಗೂ ಈ ನಿಶಾಗೂ ವ್ಯತ್ಯಾಸಗಳಾಗಿದೆ, ಹಿಂಗೆ ಚೇಂಜಸ್ ಆಯಿತು, ಎಲ್ಲವನ್ನೂ ಹೇಳಿದ್ರಿ. ಖಂಡಿತವಾಗಿ ನಾನು ಕಂಡಂತಹ ಅಂದರೆ ಅಗೇನ್ ಸೋಷಿಯಲ್ ಮೀಡಿಯಾ, ಆ ನಿಶಾ ಅವ್ರಿಗೂ ಈ ನಿಶಾ ಅವ್ರಿಗೂ ಭಾಳ ವ್ಯತ್ಯಾಸ ಇದೆ. ನಾನು ಭಾಳ ಕಲಿತೆ ಮೀನ್ಸ್ ಜೀವನದಲ್ಲಿ ಹೇಗೆ ನೆಮ್ಮದಿ ಆಗಿರ್ಬೋದು, ಜೀವನದಲ್ಲಿ ಹೇಗಿರ್ಬೋದು, ಹೇಗೆ ಮಾಡಬೇಕು, ಹೇಗೆ ಮಾಡಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ನನಗೂ ಒಂದಷ್ಟು ಪಾಠ ಅನ್ನೋದಕ್ಕಿಂತ ಒಂದಷ್ಟು ತಿಳುವಳಿಕೆ ನನಗಿದಾಯಿತು. ಹಾಗೆ ಲಕ್ಷಾಂತರ ಜನಕ್ಕೆ ಖಂಡಿತವಾಗಿ ತಲುಪಬೇಕಾದಂಥ ವಿಷಯಗಳು ಅಂತ ಅನ್ಕೋತೀನಿ. ನಾನು ಇಂಟರ್ವ್ಯೂ ಬರೋಕ್ಕೆ ಮುಂಚೆ, ಬಂದ ಮೇಲೆ, ಶುರುವಾದಾಗ
ನನಗೆ ಗೊತ್ತಿರಲಿಲ್ಲ. ಈ ಕಡೆಗಳಿಗೆ ಬಂದಾಗ ಈ ಥರ ಈ ಪಾಡ್ಕಾಸ್ಟ್ನ ಎಂಡ್ ಮಾಡಬೇಕಾಗತ್ತೆ ಅಂತ ಮೀನ್ಸ್ ನನಗೇನು ಆಲೋಚನೆ ಇತ್ತು, ಇಲ್ಲ ಅವ್ರು ಕಂಪ್ಲೀಟ್ ಬಿಸ್ನೆಸ್ ಫೋಕಸ್ ಮಾಡ್ತಾರೆ, ಇಲ್ಲ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಅಂತ. ಯಾರೋ ಹೇಳಿದಂತೆ, ಯಾರೋ ಮಾಡಿದಂತೆ ನೀವು ಬದುಕ್ತಿಲ್ಲ. ನೀವು ನಿಮ್ಮಿಷ್ಟದಂತೆ ಬದುಕ್ತಿದ್ದೀರಿ, ನಿಮ್ಮ ಜೀವನ ಕಟ್ಕೊಳಕ್ಕೆ ಹೋಗ್ತಿದ್ದೀರಿ. ಭಾಳ ಖುಷಿ ಆಯ್ತು ನನಗೆ. ಒಳ್ಳೆಯದಾಗಲಿ. ಒಳ್ಳೆಯ ವಿಷಯಗಳು ಭಾಳಷ್ಟಿದೆ, ಒಳ್ಳೆಯದೇ ಮಾಡಬೇಕು ಅಂತ ಹೋಗ್ತಿದ್ದೀರಿ. ನಿಮ್ಮಲ್ಲಿ ಪೂರ ಒಳ್ಳೆಯದೇ ಆಲೋಚನೆಗಳಿದೆ. ಖಂಡಿತವಾಗಿ ದೇವರು ಭಗವಂತ ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾರೆ. ಮಾವು ಹಾಕಿದ್ರೆ ಮಾವು ಬರುತ್ತೆ, ಬೇವು ಹಾಕಿದ್ರೆ ಬೇವು ಬರುತ್ತೆ. ಬೇವಲ್ಲಿ ಮಾವು ಬರಲ್ಲ, ಮಾವಲ್ಲಿ ಬೇವು ಬರಲ್ಲ. ಹಾಗಾಗಿ ನೀವು ಒಳ್ಳೆಯದನ್ನೇ ಬಿತ್ತನೆ ಮಾಡಿದ್ದೀರಿ, ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾಯಿದ್ದೀರಿ, ಒಳ್ಳೆಯದೇ ಸಿಗುತ್ತೆ. ಯಾರಿಗೂ ಕೆಟ್ಟದ್ದಾಗಬೇಕು ಅಂತ ಭಾವನೆಗಳಿಲ್ಲ, ಮತ್ತಾರನ್ನೂ ಹಾಳು ಮಾಡಬೇಕು ಅನ್ನೋ ಭಾವನೆಗಳಿಲ್ಲ, ಮತ್ತಾರನ್ನೂ ದೂರ ಮಾಡಬೇಕು ಅನ್ನೋ ಭಾವನೆಗಳಿಲ್ಲ. ಖುಷಿಯಾಗಿರಬೇಕು, ಜಂಜಾಟಗಳು ಅವಶ್ಯಕತೆ ಇಲ್ಲ. ಒಂದಷ್ಟು ಜನಕ್ಕೆ ಓಪನಪ್ಪಾಗಿ ಮಾತಾಡಿ ಕಷ್ಟಗಳನ್ನ ಹೇಳ್ಕೊಳ್ಳಿ, ಪರಿಸರನ ಚೆನ್ನಾಗಿಟ್ಕೋಬೇಕು ಅಂತ, ಅಮ್ಮನ ಜೊತೆ ಜೀವನ ಚೆನ್ನಾಗಿಟ್ಕೋಬೇಕು, ಸಮಾಜ ಚೆನ್ನಾಗಿರಬೇಕು ಅಂತ ನಿಮ್ಮ ಟೀಮ್ ಜೊತೆಯಲ್ಲಿ ಹೋಗ್ತಾ ಇದ್ರಿ. ಇಟ್ಸ್ ವಂಡರ್ಫುಲ್. ನನಗೆ ಭಾಳ ಖುಷಿ ಆಯಿತು. ಮತ್ತು ನಾನು ಆಗಲೇ ಹೇಳಿದೆ, ಹೌದು, ಒಂದಷ್ಟು ಸಹಜವಾದಂಥ ಇದರಲ್ಲಿ ರಾಜಕಾರಣ ಅನ್ನೋದು ಜಾಸ್ತಿ ಕಾಂಟೆಂಟ್ ಇರೋದು. ರಾಜಕಾರಣ ಬಿಟ್ಟು ಮಾತಾಡಿದ್ದೀನಿ. ಸೊ ಆದರೂ ಒಬ್ಬ ರಾಜಕಾರಣಿಗಳ ಬಗ್ಗೆ ಐಡಿಯಾಕ್ಕೆ, ರಾಜಕಾರಣಿ ಆಗಬೇಕು ಅಂತಿದ್ದವರೇ ಅಲ್ಲ, ಇಲ್ಲ ಅಂತೇನಿಲ್ಲ ಅಲ್ಲ. ಈಗ ಒಂದಷ್ಟು ವ್ಯಕ್ತಿಗಳ ಬಗ್ಗೆ ಕೇಳ್ತೀನಿ, ನಿಮ್ಮದೇ ಆದಂಥ ಅಭಿಪ್ರಾಯಗಳನ್ನ ಹೇಳಿ. ಸೊ ನಾನು ನ್ಯಾಷನಲ್ ಪಾಲಿಟಿಕ್ಸಿಗೆ ಶುರು ಮಾಡ್ತೀನಿ. ನಿಮ್ಮ ಒಪ್ಪಿಗೆ ಇದ್ದರೆ ತಗೊಳ್ಳಿ. ಎಸ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಗ್ಗೆ ಏನು ಹೇಳ್ತೀರಿ? ಗಿಫ್ಟ್ ಟು ಇಂಡಿಯಾ. ಯಾಕಂದರೆ ತುಂಬ ಬದಲಾವಣೆಗಳು ತಂದಿದ್ದಾರೆ ಅವರು. ಅಮಿತ್ ಶಾ ಪವರ್ ಹೌಸ್, ತುಂಬ ಪವರು. ಹಿ ನೋಸ್ ಹೌ ಟು ವೀಲ್ಡ್ ಪವರ್. ಎಸ್. ಸೋನಿಯಾ ಗಾಂಧಿ ಅವರು ಫೈಟರ್. ರಾಹುಲ್ ಗಾಂಧಿ ಅವರು ತುಂಬ ಜಾಸ್ತಿ ಎಂಡ್ಯೂರೆನ್ಸ್ ಇದೆ ಅವ್ರಿಗೆ, ತುಂಬ ಎಂಡ್ಯೂರೆನ್ಸು, ತುಂಬ ರೆಸಿಲಿಯನ್ಸು. ಎಷ್ಟು ಸತಿ ಬೀಳ್ಸೋರು ಹೇಳ್ತಾರೆ. ಪ್ರಿಯಾಂಕಾ ಗಾಂಧಿ ಅವರು ಅಂಡರ್ ರೇಟೆಡ್. ದೇವೇಗೌಡರು ಐ ಥಿಂಕ್ ತುಂಬ ಸ್ಟ್ರಾಟಜಿಕ್ ಅಂತ ಅಂದರೆ ನನಗೆ ಮನಸ್ಸಿಗೆ ಬರೋದು ಅವರು. ಸ್ಟ್ರಾಟಜಿಕ್, ತುಂಬ ಪ್ಲ್ಯಾನಿಂಗ್, ಸ್ಟ್ರಾಟಜಿ ಮಾಡ್ತಾರೆ, ತುಂಬ ಫೋರ್ಸೈಟ್ ಇಟ್ಕೊಂಡು ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ನೆವರ್ ಗಿವ್ ಅಪ್ ಅಂತಾರಲ್ಲ, ಹಿ ಡಸಂಟ್ ಗಿವ್ ಅಪ್. ಫೈಟ್ ಮಾಡ್ತಾರೆ, ಯಾರಿಗೂ ಬಿಟ್ಕೊಡಲ್ಲ. ಅವರು ಮುಂಚೆನೂ ಫೈಟ್ ಮಾಡ್ಕೊ ಬಂದವ್ರೆ. ಸೊ ಹಿ ಸ್ಟಿಲ್ ಫೈಟಿಂಗ್. ಅವ್ರಿಗೇನು ಬೇಕು ಅದಕ್ಕೋಸ್ಕರ ಅವ್ರು ಫೈಟ್ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಒಂಥರ ಐ ಫೈಂಡ್ ಹಿಮ್ ಎಕ್ಸ್ಟ್ರೀಮ್ಲಿ ಸೀಸನ್ಡ್ ಇನ್ ದ ಸೆನ್ಸ್, ತುಂಬ ಕ್ಯಾಲ್ಕುಲೇಟೆಡ್ ಅವರು. ಕ್ಯಾಲ್ಕುಲೇಟೆಡ್ ಆಗಿ ಎಲ್ಲ ಹಿ ಟೇಕ್ಸ್ ಡಿಸಿಷನ್ಸ್. ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಓಲ್ಡೆಸ್ಟ್ ಪಾರ್ಟಿ. ಐ ಥಿಂಕ್ ಐ ಡೋಂಟ್ ನೋ ವಾಟ್ ಎಲ್ಸ್ ಟು ಸೇ, ಬಿಕಾಸ್ ನಾನು ನನ್ನ ದೃಷ್ಟಿಕೋನದಿಂದ ನೋಡಿದಾಗ ಒಂದು ಪಾರ್ಟಿ ಬಗ್ಗೆ ನೀವೇನಂತ ಹೇಳ್ತೀರಾ, ಅದ್ರ ಬಗ್ಗೆ ಅದರಲ್ಲಿರೋ ವ್ಯಕ್ತಿಗಳ ಬಗ್ಗೆ ನೀವು ಇನ್ನೂ ಅವ್ರ ಕ್ವಾಲಿಟೀಸ್ನ ನೀವು ಹೇಳ್ಬಹುದು. ಆದರೆ ಪಾರ್ಟಿ ಅಂತ ಬಂದಾಗ ಕಷ್ಟ ಅದ್ರ ಬಗ್ಗೆ ಉತ್ತರ ಕೊಡೋಕ್ಕೆ. ಎಸ್. ಓಕೆ, ಕಾಂಗ್ರೆಸ್ ಬಗ್ಗೆ ಕೇಳ್ಬಿಟ್ಟೆ, ಬಿಜೆಪಿ ಬಗ್ಗೆ ಕೇಳಲೇಬೇಕು. ಇಲ್ಲ, ಅದಕ್ಕೂ ಅದೇ ಉತ್ತರ. ಸೇಮ್. ಇನ್ ಜೆಡಿಎಸ್ ಬಂದ್ರು ಬಿಕಾಸ್ ದ ಪಾರ್ಟಿಗೆ ಒಂದು ಐಡಿಯಾಲಜಿ ಇರುತ್ತೆ, ಆದರೆ ಆ ವ್ಯಕ್ತಿಗಳು ಯಾರಿರ್ತಾರಲ್ಲ ಅದರಿಂದ ಪಾರ್ಟಿಗೊಂದು ಬಲ ಬರೋದು. ಎಸ್. ನಿಮ್ಮ ಜಿಲ್ಲೆ ಬೆಂಗಳೂರು ದಕ್ಷಿಣ ರಾಮನಗರ ಬಗ್ಗೆ ಏನು ಹೇಳ್ತೀರಿ? ರಾಮನಗರ ಜಿಲ್ಲೆ ಬಗ್ಗೆ ಸುಂದರವಾದ ಜಿಲ್ಲೆ. ಕರ್ನಾಟಕ ಎಲ್ಲ ಸುಂದರವಾದದ್ದೇ. ನಾನು ಬರೀ ನನ್ನ ಜಿಲ್ಲೆ ಅಂತ ಅಲ್ಲ. ಐ ಫೈಂಡ್ ನಮ್ಮ ದೇಶ ಅಂತ ಅಂದರೆ ನನಗೆ ಎಲ್ಲ ಕಡೆ ನೋಡಿದಾಗ ಅನಿಸುತ್ತೆ ಎಷ್ಟು ಸುಂದರವಾದ, ಅಂದರೆ ದೇವ್ರು ತುಂಬ ನಮ್ಮನ್ನ ಇಷ್ಟಪಟ್ಟಿರಬೇಕು ಅನಿಸುತ್ತೆ ಅಲ್ವಾ. ಎಷ್ಟೊಂದು ಎಲ್ಲ ಭಿನ್ನ ಭಿನ್ನವಾದ ನಮ್ಮ ಹತ್ರ ಬೇರೆ ಬೇರೆ ವೆರೈಟಿ ಲ್ಯಾಂಗ್ವೇಜಸ್ಸು ಎಲ್ಲ ಇದ್ರೂ ಒಟ್ಟಿಗೆ ಇದ್ದೀವಲ್ಲ, ಅದೊಂದು ಅದ್ಭುತವಾದ ವಿಷಯ. ಅದು ಆ್ಯಕ್ಚುಲಿ ಇಲ್ಲಿ ಅರ್ಥ ಆಗಲ್ಲ, ಒಂದು ಸ್ವಲ್ಪ ಪ್ರಪಂಚ ನೋಡ್ಕೊ ಬಂದಾಗ ಅರ್ಥ ಆಗುತ್ತೆ. ಆದರೆ ನಾನು ಹೇಳ್ದಂಗೆ ಎಲ್ಲ ಕೊಟ್ಟು ಅದೇಂದ್ರೆ ಆಧ್ಯಾತ್ಮ ನಮ್ಮ ಭೂಮಿಯಲ್ಲಿದೆ, ಬಟ್ ನಾವು ಅದನ್ನೆಲ್ಲೋ ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಸ್. ಈಗೇನು ಅಲ್ಲಿವರೆಗೆ ಬಂದ್ಬಿಟ್ಟೆ, ಏನು ತಾಲೂಕು ಕೇಳಬೇಕು? ಚನ್ನಪಟ್ಟಣ ತುಂಬ ಪೊಟೆನ್ಷಿಯಲ್ ಇದೆ,
ಆದರೆ ಎಲ್ಲೋ ಒಂದು ಕಡೆ ಅದನ್ನು ಟ್ಯಾಪ್ ಮಾಡಿಲ್ಲ ಅನಿಸುತ್ತೆ. ನಿಮ್ಮೂರು ಚಕ್ಕೆರೆ. ಚಕ್ಕೆರೆ ಅಂತ ಯೋಚನೆ ಮಾಡಿದಾಗ ನನಗೆ, ನಾನು ಚಿಕ್ಕವಳಿದ್ದಾಗ, ನಾನು ಹುಟ್ಟಿದಾಗ ಫಸ್ಟ್ ಇಯರ್ ನಾನು ಅಲ್ಲೇ ಇದ್ದೆ ಚಕ್ಕೆರೆಯಲ್ಲಿ. ಶೆಟ್ಟಿ ಕಟ್ಟೆ ಅಂತ ನಮ್ಮದು ತೋಟ. ಅಲ್ಲೊಂದು ಚಿಕ್ಕ ಮನೆ ಇತ್ತು, ಹೆಂಚಿನ ಮನೆ. ಆ ಮನೆ ನನಗೆ ಚಕ್ಕೆರೆ ಅಂತ ಅಂದಾಗ ನನಗೆ ಅದೇ ಸೀನ್ ಜ್ಞಾಪಕ ಬರೋದು. ಅದು ಬಿಟ್ಟರೆ ಒಂದು ಮನೆ ಕಟ್ತಾರೆ, ನಮ್ಮ ತಾಯಿ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾರೆ ಆ ಮನೆಗೆ. ನಮ್ಮ ತಾತನಿಗೆ ಇಷ್ಟ ಇರಲ್ಲ, ಯಾಕಂದರೆ ಅವ್ರಿಗೆ ನಾನು ತೋಟದ ಮನೇಲೇ ಇರ್ತೀನಿ ಅಂತ ಆಸೆ. ಆನಂತರ ಆ ಮನೆ ನನಗೆ ಯಾವಾಗಲೂ ನೆನಪು ಬರುತ್ತೆ. ಚಿಕ್ಕವಳಿದ್ದಾಗ ತುಂಬ ಮನೇಲಿ ಕಟ್ಟಬೇಕಾದ್ರೆ ಮರಳೆಲ್ಲ ಗುಡ್ಡೆ ಹಾಕಿರ್ತಾರಲ್ಲ, ಅದ್ರಲ್ಲಿ ತುಂಬ ಆಟಾಡಿ ಅದ್ರ ಮೇಲೆ ಕುತ್ಕೊಂಡು. ಆ್ಯಕ್ಚುಲಿ ಒಂದು ಕತೆ ಹೇಳಬೇಕು ಅಂದರೆ, ಅದ್ರ ಒಂದು ಸತಿ ನಾನು ಇಯರಿಂಗ್ ಏನೋ ಹಾಕ್ಕೊಂಡಿರ್ತೀನಿ, ಇಯರಿಂಗ್ ಕಳೆದೋಗಿರುತ್ತೆ, ಚಿನ್ನದ್ದು. ಆಮೇಲೆ ತುಂಬ ಭಯ ನನಗೆ. ಆ ಮರಳ ಅದು ಏನಂತಾರೆ, ಮಳ್ಳಿಗುಡ್ಡೆ ಮೇಲೆ ಕೂತ್ಕೊಂಡು ಬಿಸಿಲು ಬರ್ತಿರುತ್ತೆ, ತುಂಬ ಜಾಸ್ತಿ ಬಿಸಿಲಿರುತ್ತೆ. ನನಗೆ ಭಯ ಇವಾಗ ಹೇಗೆ ಏನಂತ ಹೇಳಿ ತಂದೆ ತಾಯಿಗೆ, ಅಮ್ಮನಿಗೆ ಏನು ಹೇಳಿ ಅಂತ ಅದ್ರ ಮೇಲೆ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ಜಪ ಮಾಡ್ತಾ ಇರ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದೆಲ್ಲ ನನಗೆ ಸಿಕ್ಕಿರೋದು ಇನ್ಸ್ಪಿರೇಷನ್ನು ಅದು ಅಯ್ಯಪ್ಪ ಸ್ವಾಮಿ ಫಿಲಮಿಂದ. ಅದಕ್ಕೆ ಅಲ್ಲಿ ಕೂತ್ಕೊಂಡು ಆಮೇಲೆ ನೀವು ಬಿಲೀವ್ ಮಾಡಲ್ಲ, ನನಗೆ ಅದು ಸಿಗುತ್ತೆ ಅದಕ್ಕೆ ನನಗೆ ಅದೆಲ್ಲ ಯೋಚನೆ ಮಾಡಿದಾಗ ಅಂದ್ಕೊಳ್ತೀನಿ, ಓಕೆ ದಿಸ್ ಇಸ್ ನಂಗೆ ಚಕ್ಕೆರೆ ಅಂತ ಅಂದಾಗ ಅದು. ಬಟ್ ಇವಾಗ ನಾನು ಚಕ್ಕೆರೆ ಅಂತ ನೋಡಿದಾಗ ಪ್ರಶಾಂತವಾದ ಜಾಗ. ಯಾಕಂದ್ರೆ ನನಗೆಲ್ಲ ಜ್ಞಾಪಕ ಬರೋದು ಬರೀ ತೆಂಗಿನಕಾಯಿ ತೋಟ, ನನಗೆ ಆ ಥರ ಒಂದು ನೆನಪುಗಳಲ್ಲಿ. ಸೊ ಎಸ್, ತಾತ ವೆರಿ ರೈಚಿಯಸ್ ಮ್ಯಾನ್, ತುಂಬ ಒಳ್ಳೆ ಮನುಷ್ಯ, ತುಂಬ ಸರಳವಾದ ಜೀವಿ ಅವರು. ಯಾವತ್ತೂ ಯಾರನ್ನೂ ಏನು ಕೇಳಿದವರಲ್ಲ. ಅಲ್ಲಿ ಬೈಕಲ್ಲಿ ಓಡಾಡ್ತಾಯಿದ್ರು, ಅಲ್ಲೆಲ್ಲೋ ನೋಡಿದ್ರೆ ಟೀ ಅಂಗಡಿ ಹತ್ರ ಯಾರಾದ್ರೂ ಕೂತ್ಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಟೀ ಕುಡಿಯೋದು, ಇನ್ಯಾರ್ದು ಮನೆ ಮದುವೆಗೆ ಹೋಗೋದು, ಇನ್ಯಾರ್ದು ಮನೆ ಯಾರೋ ತೀರೋಗಿದ್ರೆ ಅಲ್ಲಿ ಹೋಗೋದು. ಏನು ಅವ್ರಿಗೆ ಇದು ದುಡ್ಡು ಇವನೆಷ್ಟು ಜಾಸ್ತಿನ ಕಮ್ಮಿನ ಆಲೋಚನೆ ಇರಲಿಲ್ಲ. ಅವ್ರಿಗೇನು ಆಲೋಚನೆ ಅಂದರೆ ಈ ವ್ಯಕ್ತಿ ಹೇಗೆ ಒಳ್ಳೆ ಮನುಷ್ಯ, ನ್ಯಾಯ ನೀತಿ ಎಲ್ಲ ಜೊತೆನೂ ನ್ಯಾಯ ಮಾಡೋರು. ತುಂಬ ನನಗೆ ಅನ್ಸೋದು, ನಾನು ಅವ್ರನ್ನ ಒಂಥರ ಫಾಲೋ ಮಾಡ್ತೀನಿ, ಅವ್ರು ನನ್ನ ಇನ್ಸ್ಪಿರೇಷನ್ ಅಂತ ನನಗನ್ಸೋದು. ಇವತ್ತಿಗೂ ನಾನು ಪ್ರಾರ್ಥನೆ ಮಾಡ್ತೀನಿ, ತಾತ ನೀವು ಎಲ್ಲಿದ್ದೀರೋ ನನ್ನ ಜೀವನದಲ್ಲಿ ಏನು ಸರಿ ಅಂತ ಅನ್ಸುತ್ತೋ ನಿಮಗೆ ಅದನ್ನೇ ನಡೆಸಿ ಅಂತ. ಸೊ ಐ ರಿಯಲಿ ಲೈಕ್ ಹಿಮ್ ಆಸ್ ಅ ಪರ್ಸನ್. ಅಜ್ಜಿ ಈಸ್ ವೆರಿ ಓಪನ್ ಮೈಂಡೆಡ್. ನಮ್ಮ ಅಜ್ಜಿ ತುಂಬ ಓಪನ್ ಮೈಂಡೆಡ್ಡು. ನಾನು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ನನಗೆ ಅನಿಸ್ತಾ ಇತ್ತು, ಯಪ್ಪ ನಮ್ಮ ಅಜ್ಜಿ ಎಷ್ಟು ಓಪನ್ ಮೈಂಡೆಡ್ ಇದ್ದಿದ್ರೆ ಅವ್ರು ಫಾಲೋ ಮಾಡಬೇಕಾಗಿತ್ತು ನಾನು ಅಂತ. ಅವರು ನೀನು ಅಮೇರಿಕಾಗೆ ಹೋಗು, ಓದು, ನನ್ನ ಅಮೇರಿಕಾಗೆ ಕರ್ಕೊಂಡೋಗು, ಏನಾದ್ರು ಮಾಡಬೇಕು, ಸಾವಿರಾರು ಕೆಲಸಗಳದ್ದು ಏನಕ್ಕೆ ಮಾಡಲ್ಲ ಅಂತ. ವೆರಿ ಓಪನ್ ಮೈಂಡೆಡ್ ವುಮೆನ್, ಆಲ್ವೇಸ್ ಸಪೋರ್ಟೆಡ್. ಅವ್ರ ಮಕ್ಳಿಗೆ ಏನಾದರೂ ಮಾಡ್ತಾಯಿದ್ರು ಅವರು, ತುಂಬ ಸಪೋರ್ಟಿವ್ ವುಮೆನ್. ಅವ್ರು ಆ್ಯಕ್ಚುಲಿ ರಾಜಕೀಯಕ್ಕೆ ಬರಬೇಕಾಗಿತ್ತು ನಮ್ಮ ಅಜ್ಜಿ. ತುಂಬ ಅಂದರೆ ವೆರಿ ಶಾರ್ಪ್. ಹೇಳಿ ಸರ್, ನಿಮ್ಮನ್ನು ಬೆಂಗಳೂರು ಸದಾಶಿವನಗರ ಸ್ಟುಡಿಯೋಯಿಂದ ಅಮೇರಿಕಾದಲ್ಲಿ ನೀವು ಓದಿದ್ದು, ಮುಂಬೈಲಿ ಜೀವನ ಮಾಡಿದ್ದು, ಬೆಂಗಳೂರಲ್ಲಿ ಬದುಕು ಕಟ್ಕೊಂಡಿದ್ದು, ಇಲ್ಲಿ ಪಡಬಾರ್ದು ಕಷ್ಟಪಟ್ಟಿದ್ದು, ಕೋರ್ಟಲ್ಲಿ ನಿಂತಿದ್ದು, ಕಟಕಟೆಯಲ್ಲಿ ಕೋರ್ಟಲ್ಲಿ ಹೋರಾಟ ಕೊಡ್ತಾ ಇರೋದು, ಎಲ್ಲ ವಿಷಯಗಳು ಮತ್ತೆ ನಿಮ್ಮ ಜಿಲ್ಲೆಗೆ ಕರ್ಕೊಂಡೋಗಿ ಚಕ್ಕೆರೆನಲ್ಲಿ ನಿಮ್ಮ ಮನೆ, ನಿಮ್ಮ ಅಜ್ಜಿ, ನಿಮ್ಮ ತಾತ, ಇಡೀ ಜೀವನದ ಸಂದರ್ಶನದ ಪಾಡ್ಕಾಸ್ಟ್ ಇಲ್ಲ ಆಯಿತು. ಆ್ಯಂಡ್ ನಾನಾಗಲೇ ಹೇಳಿದಲ್ಲ, ರಾಜಕಾರಣದ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ನಿಮ್ಮದೇ ಆದಂಥ ಅಭಿಪ್ರಾಯಗಳನ್ನ ಶೇರ್ ಮಾಡಿದ್ರಿ. ಇರುತ್ತೆ ಕೆಲವ್ರಿಗೆ ಇನ್ನೂ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ, ಆದರೆ ಕೆಲವೊಂದು ಕಾರಣಗಳಿಂದ ಕೆಲವೊಂದು ವಿಷಯಗಳನ್ನ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದು ಹಾಗೇ ಇರಲಿ ಅಂತ ಹೇಳ್ತಾ ಇದನ್ನು ಮುಗಿಸುವಂಥ ಸಮಯ. ಆದರೂ ನಿಮ್ಗೆ ಇನ್ನೂ ಏನಾರು ಹೇಳಬೇಕು ಅಂತ ಅನಿಸಿದರೆ, ಬಾಕಿ ಉಳಿದಿದ್ರೆ ಖಂಡಿತವಾಗಿ ಹೇಳ್ಬೋದು. ನಂಗೆ ತುಂಬ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಐ ಆಮ್ ಆಲ್ಸೋ ವೆರಿ ಇನ್ಸ್ಪೈರ್ಡ್ ಬೈ ನಿಮ್ಗೆ ಹೇಳ್ದಂಗೆ. ಬಿಕಾಸ್ ಇದು ಸುಲಭ ಅಲ್ಲ ನೀವು ಮಾಡ್ತಿರೋ ಕೆಲಸ, ಇಲ್ಲಿ ಬಂದು ಕೂತ್ಕೊಂಡು. ಸೊ ಐ ವಾಂಟ್ ಟು ಥ್ಯಾಂಕ್ ಯು. ನೀವೊಂದು ಈ ಥರ ಸ್ಟೆಪ್ ತೊಗೊಂಡಿದ್ದೀರಾ, ಮುಂದೆ ವರಿಬೇಕು, ನಿಮ್ಮ ಹೆಸರನ್ನ ಒಂದು ಮಟ್ಟಕ್ಕೆ ನೀವು ತಲುಪಿಸ್ಬೇಕು ಪ್ರಪಂಚದಲ್ಲಿ ಅಂತ. ಆ್ಯಂಡ್ ಐ ಥಿಂಕ್ ಐ ಎಂಕರೇಜ್ ಎವ್ರಿಬಡಿ ಎಲ್ಸ್ ಟು ಡೂ ಇಟ್. ಮಾಡಿ, ನಿಮಗೆ ಎಲ್ಲರೂ ಕೆಪಾಸಿಟಿ ಕೊಟ್ಟಿದ್ದಾರೆ ದೇವರು, ಮಾಡಿ ಮುಂದೆ ಬನ್ನಿ. ಯಾರ ಜಾಗನ ತೊಗೊಳಕ್ಕಾಗಲ್ಲ. ನನ್ನ ಜಾಗನ ಯಾರು ತೊಗೊಳಕ್ಕಾಗಲ್ಲ, ನಿಮ್ಮ ಜಾಗನ ಯಾರು ತೊಗೊಳಕ್ಕಾಗಲ್ಲ. ಬೇರೆಯವ್ರಿಗೆ ನಾವು ಜಾಗ ಮಾಡ್ಕೋಬೇಕಾದ್ರೂ ಅವಶ್ಯಕತೆ ಇಲ್ಲ, ಅವ್ರು ಮಾಡ್ಕೊತಾರೆ.
ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಶಿವ ಅವರೇ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ. ಐ ವಿಲ್ ಆಲ್ವೇಸ್ ರಿಮೆಂಬರ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ನಾನು ಭಾಳ ತಿಂಗಳುಗಳ ಹಿಂದೆಯಿಂದ ಕೂಡ ಟ್ರೈ ಮಾಡ್ತಿದ್ದೆ ನಿಶಾ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ. ಕೆಲವೊಂದು ಕಾರಣಗಳಿಂದ ಸಾಧ್ಯ ಆಗಿರಲಿಲ್ಲ. ಇವತ್ತು ಸಾಧ್ಯ ಆಯಿತು. ಅಮ್ಮ ತಮ್ಮ ಜೊತೆಯಾಗಿ ನಿಶಾ ಅವರು ನಮ್ಮ ಸ್ಟುಡಿಯೋಗೆ ಬಂದರು. ನಾನು ಆಫ್ಟರ್ ಲಾಂಗ್ ಟೈಮ್ ಗ್ಯಾಪ್ ಇತ್ತು ಹೇಳಿದ್ನಲ್ಲ, ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಇದು. ಸೊ ಹಾಗಾಗಿ ಒಂದು ಸಂದರ್ಶನ ಸುದೀರ್ಘವಾಗಿ, ಕೇವಲ ಇದು ನಿಶಾ ಅವರ ಬದುಕು, ಅವ್ರ ಜೀವನ ಅಲ್ಲ, ಇದು ಭಾಳಷ್ಟು ಜನರ ಬದುಕಿಗೆ, ಜೀವನಕ್ಕೆ ಭಾಳಷ್ಟು ಹೆಲ್ಪ್ ಆಗುತ್ತೆ. ವಿಷಯಗಳು ಹೇಗೆ ಫೇಸ್ ಮಾಡಬೇಕು, ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು. ಹಾಗಾಗಿ ನನಗೂ ಭಾಳ ಆಶ್ಚರ್ಯ ಆಗಿದ್ದು, ಇವತ್ತಿನ ಜನ್ರೇಷನ್ ಹೆಣ್ಮಕ್ಳು ಆರಾಮಾಗಿ ಜೀವನ ಪ್ರಪಂಚ ಸುತ್ತಕೊಂಡು ಎಲ್ಲ ಹೋಗುವಂಥ ಅವಕಾಶ, ಎಂಜಾಯ್ ಅಂದರೆ ಜೀವನ ಅಂದರೆ ಕೇವಲ ಎಂಜಾಯ್ ಮಾಡೋದಲ್ಲ, ಎಲ್ಲವನ್ನೂ ಕಷ್ಟ ಸುಖಗಳನ್ನ ಫೇಸ್ ಮಾಡಿ ಜಯಿಸಬೇಕು ಅಂತ. ಸೊ ಅದೆಲ್ಲವನ್ನೂ ಕಂಡೆ. ಆಮೇಲೆ ನಾನು ತಿಳಿದಂತಹ ನಿಶಾ ಅಲ್ಲ, ಸೋಷಿಯಲ್ ಮೀಡಿಯಾ ನೋಡ್ದಂಗೆ ಅಲ್ಲೆಲ್ಲೋ ಹೇಳ್ದಂಗೆ ಇಲ್ಲೆಲ್ಲೋ ಕೇಳ್ದಂಗಲ್ಲ, ಅದರ ಹೊರತಾದ ನಿಶಾ ಯೋಗೇಶ್ವರ್ ಅವರು ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ. ನೀವು ತಿಳ್ಕೊಂಡಿದ್ದೀರಿ. ನನಗೂ ಒಂದು ಒಳ್ಳೆಯ ಅವಕಾಶ ಆಯಿತು ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಕೇವಲ ಇದೊಂದು ಇಂಟರ್ವ್ಯೂ ಅಲ್ಲ, ನಾವು ಲಾಸ್ಟ್ ಒಂದು 2 ಪಾಡ್ಕಾಸ್ಟ್ ಮಾಡಿದಾಗ ಫಿನಾನ್ಷಿಯಲ್ ಸೆಗ್ಮೆಂಟ್ ಎಲ್ಲ ನೋಡಿದಾಗ ಅನಿಸು ನನಗೊಂದು ಡಾಕ್ಟರ್ ಭರತ್ ಚಂದ್ರ ಭಾಳಷ್ಟು ಜನಕ್ಕೆ ಕರ್ನಾಟಕದ ನಂಬರ್ 1 ಫಿನಾನ್ಷಿಯಲ್ ಅಡ್ವೈಸ್ ಮಾಡೋದು. ಅವರೇನು ಶ್ರೀಮಂತಿಕೆ ಅಂದರೆ ಏನು ಶಿವು? ಶ್ರೀಮಂತಿಕೆ ಅಂದರೆ ಬರೀ ಹಣ ಮಾಡೋದಲ್ಲ. ನನ್ನ ಹತ್ರ ಬೇಕಾದಂಗೆ ದುಡ್ಡಿದೆ, ನನ್ನ ಹೆಂಡತಿ ನನ್ನ ಜೊತೆ ನೆಮ್ಮದಿ ಆಗಿಲ್ಲ ಅನ್ನೋದು ಶ್ರೀಮಂತಿಕೆ ಅಲ್ಲ. ನನ್ನ ಮಕ್ಕಳ ಜೊತೆ ನಾನು ನೆಮ್ಮದಿ ಆಗಿಲ್ಲ ಅನ್ನೋ ಶ್ರೀಮಂತಿಕೆ ಅಲ್ಲ. ಶ್ರೀಮಂತಿಕೆ ಅಂತಂದರೆ ಎಲ್ಲವೂ ಸೇರಿದಂಗೆ ಒಳಗೊಂಡಂತೆ ಶ್ರೀಮಂತ ಆಗಬೇಕು. ಕೇವಲ ಹಣದಲ್ಲಿ ಇದೆ ಅಂದರೆ ಹಣ ಇದೆ ಅಷ್ಟೇ. ನೆಮ್ಮದಿ, ಫ್ಯಾಮಿಲಿ ಜೊತೆ ಚೆನ್ನಾಗಿರೋದು, ಹಣ ಎಲ್ಲವೂ ಸೇರಿದಂಗೆ ಶ್ರೀಮಂತ ಆಗಬೇಕು ಅಂತ. ಸೊ ಹಾಗಾಗಿ ಅವರಿಂದ ಒಂದಷ್ಟು ನಾನು ಕಲಿತೆ, ಅವರಿಂದ ಒಂದಷ್ಟು ತಿಳ್ಕೊಂಡೆ. ಆಗ ಅಷ್ಟೇ ಪ್ರಮಾಣದಲ್ಲಿ ವಾವ್, ಬರೀ ರಾಜಕಾರಣ, ಬರೀ ಬಿಸ್ನೆಸ್ಸು, ಮತ್ತೊಂದೇನೋ ಮಗದೊಂದಲ್ಲ, ಅದನ್ನು ಮೀರಿದೇನೋ ಪ್ರಪಂಚ ಇದೆ ಅಂತ ನಿಮ್ಮಿಂದಲೂ ತಿಳ್ಕೊಂಡೆ. ಹಾಗಾಗಿ ನನಗೊಂದು ಒಳ್ಳೆಯ ಅವಕಾಶ ಆಯಿತು. ಥ್ಯಾಂಕ್ ಯು. ಅವಕಾಶ ಮಾಡಿಕೊಟ್ರಿ ಅಂತ ಹೇಳ್ತಾ ಬಂದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಭಾಳಷ್ಟು ಪ್ರಶ್ನೆಗಳು ಇನ್ನೂ ಕೂಡ ಇರುತ್ತೆ ಸಹಜವಾಗಿ ಬೇರೆ ಬೇರೆ. ಒಬ್ಬರ ಬದುಕು ಮತ್ತೊಬ್ಬರ ರೀತಿ ಇರಬೇಕು ಅಂತೇನಿಲ್ಲ, ಆದರೆ ಒಬ್ಬರ ಬದುಕಿನ ಪಾಠ ಅಲ್ಲಿ ಯಾವುದೋ ಒಂದು ಅಂಶ ನಮಗಿದಾಗ್ಬೋದು. ಅವರೊಂದು ಮಾತು ತುಂಬ ಚೆನ್ನಾಗಿ ಹೇಳಿದ್ರು. ಆ ದ್ರೌಪದಿ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ, ಪೂರ್ಣ ಪ್ರಮಾಣದಲ್ಲಿ ನಂಬಿದಾಗ ಅಲ್ಲೇನೋ ನಮಗೆ ಆ ನಂಬಿಕೆಗೆ ಅರ್ಥ ಇರುತ್ತೆ, ಸಿಗುತ್ತೆ ಅಂತ. ಹಾಗಾಗಿ ನನಗೂ ಇವೆಲ್ಲ ಗೊತ್ತಿರಲಿಲ್ಲ. ನಾನು ರಾಮಾಯಣವನ್ನು ಸಂಪೂರ್ಣವಾಗಿ ಓದೋನಲ್ಲ, ಮಹಾಭಾರತವನ್ನು ಸಂಪೂರ್ಣವಾಗಿ ತಿಳ್ಕೊಂಡೋನಲ್ಲ. ನನಗೂ ನಮ್ಮ ತಾತ ಮನೇಲಿ ಕೂರಿಸ್ಕೊಂಡು ಸ್ಟೋರಿಗಳನ್ನ ಹೇಳ್ತಿರೋರು. ನಮ್ಮ ತಾತನ ಮಾಡೋಕ್ಕೆ ಕೆಲಸ ಇಲ್ವಲ್ಲಪ್ಪ, ನಮ್ಮನ್ನು ಕೂರಿಸ್ಕೊಂಡು ಹೇಳ್ತಾರಲ್ಲ ಅಂತ ಅನ್ಕೋತಿದ್ದೆ. ಇವತ್ತು ನಾನು ನಿಮ್ಮನ್ನು ನೋಡಿದಾಗ ಅನಿಸ್ತು ಭಾಳಷ್ಟು ಅವಕಾಶಗಳನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ. ಅಂದರೆ ನಮ್ಮ ತಾತನಿಂದ ಕತೆ ಕೇಳೋದು ಮಿಸ್ ಮಾಡ್ಕೊಂಡಿದ್ದೀನಿ. ಬಟ್ ಮಹಾಭಾರತ ರಾಮಾಯಣ ಓದುವಂಥಕ್ಕೆ ಅವಕಾಶಗಳಿದೆ. ಇನ್ನು ಮುಂದೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅವೆಲ್ಲವೂ ಕೂಡ ಒಂದು ರೀತಿ ಗೀತೆಯ ಸಾರ, ಬದುಕಿನ ಅಂಶಗಳನ್ನ ತಿಳ್ಕೊಳ್ಳೋಕೆ ಭಾಳಷ್ಟು ಅವಕಾಶ ಇದೆ. ಇಟ್ಸ್ ಫೈನ್. ನಿಮ್ಮಿಂದ ತಿಳ್ಕೊಂಡಿದ್ದು ನಾನು ಸಂಪೂರ್ಣವಾಗಿ ರಾಮಾಯಣ, ಮಹಾಭಾರತ ಅದು ಓದಿದಾಗ ಬದುಕಿನ ಆದಿ ಒಂದಷ್ಟು ಆಗುತ್ತೆ. ಎಲ್ಲದಕ್ಕೂ ಪರಿಹಾರ ಅಲ್ಲಿದೆ. 18 ಅಧ್ಯಾಯಗಳು ಭಗವದ್ಗೀತೆಯಲ್ಲಿ. ಸೊ ಹಂಗೆ ಎಸ್, ಮುಗಿಸ್ಬೇಕಾ ಅಂದರೆ ಪ್ರಶ್ನೆಗಳು ಉದ್ಭವ ಆಗ್ತಿರುತ್ತೆ. ಆದರೆ ಇನ್ನೊಂದಷ್ಟು ಜನ ಪ್ರಶ್ನೆಗಳಿದ್ರೆ ಕೇಳಿ, ಮತ್ತೊಂದು ಎಪಿಸೋಡ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಅವ್ರ ಮುಂದೆ ಹೇಳ್ತೀನಿ. ಒಂದು ಖುಷಿ ಇದೆ ನನಗೆ. ಖುಷಿ ಇದೆ ಅಂದಾಗ ಅವರೊಂದು ಹೇಳಿದರು, ಎಲ್ಲರೂ ಕಾರಣ ಆಗಿರ್ತಾರೆ ಸೊಸೈಟಿ ಬದಲಾವಣೆಗೆ, ನೀವು ಒಂದು ರೀತಿ ಕಾರಣ ಆಗಿದ್ದೀರಿ, ನೀವು ಒಂದು ರೀತಿ ಧೈರ್ಯ ಮಾಡಿದ್ದೀರಿ ಅಂತ. ನಿಶಾ ಅವರ ಕಳೆದೊಂದು ವರ್ಷದ ಜರ್ನಿಯನ್ನು, 1-1.5 ವರ್ಷಗಳ ಫೈಟನ್ನು, ಹೋರಾಟವನ್ನು ನೋಡಿದಿರಿ. ಅವತ್ತಿನ ನಿಶಾ ಅವ್ರನ್ನ ನೋಡಿದವರು, ಇವತ್ತಿನ ಈ ನಿಶಾ ಅವ್ರನ್ನ ಕಂಪ್ಲೀಟ್ ಈ ಸಂದರ್ಶನ ನೋಡಿದವ್ರಿಗೆ ನಿಜವಾಗಿಯೂ ವಾಸ್ತವ, ಬದುಕು, ಬವಣೆ, ಭರವಸೆ ಎಲ್ಲವೂ ಸಿಕ್ಕಿರುತ್ತೆ. ಆ ಖುಷಿ ನನಗಿದೆ ಅಂತ ಹೇಳ್ತಾ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಒಳ್ಳೇದಾಗಲಿ, ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗಿದೆ. ಖಂಡಿತವಾಗಿ ಇದನ್ನು ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ತಿಳಿಸಿ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.